ತಂದೆ ಹತ್ರ ಮಾತಾಡ್ತಾ ಇದ್ದಾಗ ಅವ್ರಿಗಿರೋ ಅಷ್ಟು ಸ್ಟ್ರೆಂತ್ ನಮ್ಗಿಲ್ಲ ಅಂತ ಅನ್ಸ್ಬಿಡುತ್ತೆ. ನಮ್ಮ ಹಿರಿಯರಲ್ಲಿ ಗನ್ ಲೋಡ್ ಆಗಿತ್ತು, ಟ್ರಿಗರ್ ಒತ್ತಿರ್ಲಿಲ್ಲ ಅವರು. ಅದಕ್ಕೆ ನಮ್ಮ ತಾತ, ನಮ್ಮ ತಾತ, ತಂದೆ ಎಲ್ಲ 8 ಗಂಟೆ ನೀವು ಕೂತಲೇ ನೀವು ಕೆಲಸ ಮಾಡಿದ್ರೆ 4 ಸಿಗರೇಟ್ ಸೇದಿದಷ್ಟು. ಅದಕ್ಕೆ ನೋಡಿ ಒಂದು ಗಾದೆ ಮಾತಿತ್ತು, ಹೊಟ್ಟೆಗೆ ಏನ್ ತಿಂತೀಯಾ ಅಂತ ಅನ್ನೋ. ಗರ್ಭಧರಿಸಿದ ಮಹಿಳೆ ಏನಾದರೂ ಆಲ್ಕೋಹಾಲ್ ಸೇವನೆ ಮಾಡಿದ್ರೆ, ಯಾವುದೋ ಒಂದು ಅಬ್ನಾರ್ಮಲ್ ಮಗು ಹುಟ್ಟಿತು ಅಂತಂದ್ರೆ ಮೊದಲು ನೋಡೋದು ತಾಯಿಯ ವಯಸ್ಸು. ಮಗು ಅಂತನ್ನಲ್ಲ, ಅದನ್ನ ಫೀಟಸ್ ಅಂತೀವಿ. ಈಗ ನಾವು ಸೆಲೆಬ್ರಿಟಿಗಳು ಒಳ್ಳೆ ಮಗು ಹುಟ್ಟಿದೆ ಅಂತ ಅನ್ಕೊಂಡಿದೀವಲ್ಲ, ಅವರು ಈ ತರ ಪರೀಕ್ಷೆಗೆ ಹೋಗಿಲ್ಲ ಅಂತ ನಿಮಗೆ ಗೊತ್ತಿದ್ಯಾ? ಇದೆಲ್ಲ ಹೆಂಗಂದ್ರೆ ಟಿಪ್ ಆಫ್ ದ ಐಸ್ಬರ್ಗ್. ಆ ಪರೀಕ್ಷೆಯಲ್ಲಿ ಮಗುವಿಗೆ ತೊಂದರೆ ಇದೆ ಅಂದಾಗ ಅಬಾಟ್ ಆಗಿರುತ್ತೆ. ಬ್ಲಡ್ ರಿಲೇಟಿವ್ಸ್ ಅಲ್ಲಿ ಮದುವೆ ಆಗಬಾರ್ದು ಅಂತ. ಹಿಂದೂಗಳಲ್ಲಿ ಸೋದರ ಮಾವನನ್ನ ಮದುವೆ ಆಗ್ತಾರೆ, ಮುಸ್ಲಿಂ ಜನಾಂಗದಲ್ಲಿ ಅವರು ಕಸಿನ್ಸ್ನೇ ಮದುವೆ ಆಗ್ತಾರೆ. ನಾನು ಒಬ್ಬ ತಳಿ ವಿಜ್ಞಾನ ತಜ್ಞಿಯಾಗಿ ಹೇಳೋದು ಅಂದ್ರೆ, ಹಿರಿಯರು ಒಂದು ಪ್ಯಾಕೇಜ್ ತರ ನಮ್ಗೆ ಎಲ್ಲ ಕೊಟ್ಬಿಟ್ಟಿದ್ದಾರೆ, ಆದ್ರೆ ನಾವು ಅದನ್ನೆಲ್ಲ ಮೂಟೆ ಕಟ್ಟಿ ಎಸ್ಬಿಟ್ಟಿದೀವಿ. ನಮಸ್ಕಾರ ವೀಕ್ಷಕರೇ, ಬೆಂಗಳೂರು ಬಸ್ಗೆ ಸ್ವಾಗತ. ನಾನು ಭಾವನಾ ನಾಗಯ್ಯ. ಪ್ರತಿ ವಾರದಂತೆ ಈ ವಾರವೂ ಒಬ್ಬ ಗಣ್ಯ ಅತಿಥಿ ನಮ್ಮ ಜೊತೆ ಇರ್ತಾರೆ. ಆದರೆ ನಾವಿವತ್ತು ಮಾತಾಡೋದಕ್ಕೆ ಹೊರಟಿರುವಂತಹ ವಿಷಯ ನಮ್ಮ ದೈನಂದಿನ ಜೀವನ. ಇದರ ಜೊತೆಗೆ ಜೆನೆಟಿಕಲಿ ನಮಗಾಗುವ ಉಪಯೋಗಗಳು ಮತ್ತು ಸಮಸ್ಯೆಗಳೇನಾಗಿರುತ್ತೆ. ಆಮೇಲೆ ನಾವು ಎಷ್ಟೇ ಜೆನೆಟಿಕಲಿ ಸ್ಟ್ರಾಂಗ್ ಇದ್ದೀವಿ, ನಮ್ಮ ತಂದೆ ತುಂಬ ಸ್ಟ್ರಾಂಗ್ ಇದ್ರು, ನಮ್ಮಮ್ಮ ತುಂಬ ಸ್ಟ್ರಾಂಗ್ ಇದ್ರು ಅಂದರೂ ಇವತ್ತಿನ ಜೀವನ ಶೈಲಿಯಲ್ಲಿ ನಾವು ಆ ಎಲ್ಲ ಸ್ಟ್ರೆಂತನ್ನು ಕಳ್ಕೊಂಡ್ಬಿಡ್ತಾ ಇದ್ದೀವಿ. ಬಿಕಾಸ್ ಆಫ್ ಆರ್ ಹ್ಯಾಬಿಟ್ಸ್. ನಮ್ಮ ಹವ್ಯಾಸಗಳು, ನಮ್ಮ ಚಟುವಟಿಕೆಗಳು ರಾಂಗ್ ಆಗಿದ್ದರೆ ಎಷ್ಟೇ ಶಕ್ತಿಶಾಲಿ ಜೀನ್ಸಿಂದ ನಮ್ಮ ದೇಹ ನಿರ್ಮಾಣ ಆಗಿದ್ರೂ ಕೂಡ ಅದನ್ನು ನಾವು ಕಳ್ಕೊಂಡ್ಬಿಡ್ತೀವಿ, ರೋಗಗಳಿಗೆ ತುತ್ತಾಗ್ತಾ ಇರ್ತೀವಿ. ಸೊ ಜೀವನ ಶೈಲಿ ಮತ್ತು ಜೆನೆಟಿಕ್ಸ್ ಯಾವ ರೀತಿ ನಮ್ಮನ್ನು ರೂಪಿಸುತ್ತೆ, ಇದ್ರ ಬಗ್ಗೆ ನಮ್ಮ ಜೊತೆ ಮಾತನಾಡೋದಕ್ಕೆ ಮೈಸೂರು ಯೂನಿವರ್ಸಿಟಿಯ ಜೆನೆಟಿಕ್ಸ್ ಆ್ಯಂಡ್ ಜಿನೋಮಿಕ್ಸ್ ವಿಭಾಗದ ಅಧ್ಯಯನ ವಿಭಾಗದ ಅಧ್ಯಕ್ಷರಾದ ಮಾಲಿನಿ ಸುತ್ತೂರು ಅವರು ನಮ್ಮ ಜೊತೆ ಇದ್ದಾರೆ. ನಮಸ್ಕಾರ ಮಾಲಿನಿ ಅವರೇ, ಕಾರ್ಯಕ್ರಮಕ್ಕೆ ಸ್ವಾಗತ. ವೆಲ್ಕಮ್ ಟು ಬೆಂಗಳೂರು ಬಸ್. ನಮಸ್ತೆ ಮೇಡಮ್, ಹೇಗಿದ್ದೀರಿ? ಆರಾಮ, ಚೆನ್ನಾಗಿದ್ದೀನಿ. ಇವತ್ತಿನ ಜೀವನ ಶೈಲಿ, ನಾನು ಯೂಶ್ವಲಿ ನಮ್ಮ ತಂದೆ ಹತ್ರ ಮಾತಾಡ್ತಾ ಇದ್ದಾಗ ಅವ್ರಿಗಿರೋ ಅಷ್ಟು ಸ್ಟ್ರೆಂತ್ ನಮಗಿಲ್ಲ ಅಂತ ಅನಿಸ್ಬಿಡುತ್ತೆ ಒಂದೊಂದು ಸಲ. ಅವರು ಟಚ್ ವುಡ್ ಚೆನ್ನಾಗಿದ್ದಾರೆ, ಸ್ಟ್ರೆಂತ್ ಚೆನ್ನಾಗಿದೆ ಅವ್ರದ್ದು, ಫಿಸಿಕಲಿ ಯಾವುದೇ ಊಂಡ್ಸ್ ಆದರೆ ಬೇಗ ರಿಕವರ್ ಆಗ್ತಾರೆ. ಆದರೆ ನಮ್ಗಳಿಗೆ ಆ ಸ್ಟ್ರೆಂತ್ ಇಲ್ವಾ ಅಂತ ಎಷ್ಟೋ ಸಲ ನನಗೆ ಈ ಪ್ರಶ್ನೆ ಉದ್ಭವ ಆಗುತ್ತೆ. ಆಮ್ ಐ ರೈಟ್? ಕರೆಕ್ಟ್, ನೀವು ಹೇಳ್ತಾ ಇರೋದು ನಿಜ. ಏಕೆಂತಂದರೆ ಈಗ ಅದ್ರ ಬಗ್ಗೆ ಹೇಳಬೇಕು ಅಂತಂದರೆ, ಈಗ ನಮ್ಮ ದೇಹ ಅಂತ ತಗೊಂಡ್ರೆ, ನಮ್ಮ ದೇಹ ಈಗ ಒಂದು ಬಿಲ್ಡಿಂಗ್ ನೀವು ಕಟ್ಟಬೇಕಾದ್ರೆ ಇಟ್ಟಿಗೆಗಳಿಂದ ಕಟ್ಟಿರ್ತೀರ. ಅದೇ ಥರ ನಮ್ಮ ದೇಹನು ಕೋಟಿ ಕೋಟಿ ಜೀವಕೋಶ ಅಥವಾ ಸೆಲ್ಸ್ ಅಂತ ಕರಿತೀವಲ್ಲ, ಆ ಸೆಲ್ಸಿಂದನೇ ಮಾಡಿರೋದು. ನಿಮ್ಮ ಹೃದಯದಲ್ಲಿ ಲಕ್ಷಾಂತರ ಜೀವಕೋಶಗಳು, ನಿಮ್ಮ ಶ್ವಾಸಕೋಶ, ಮೆದುಳು, ಈ ಥರ ಎಲ್ಲ ದೇಹದ ಅಂಗಾಂಗಗಳಲ್ಲಿ ಜೀವಕೋಶ ಇದೆ. ಅದರ ಒಳಗಡೆ ಒಂದು ನ್ಯೂಕ್ಲಿಯಸ್ ಅಂತ ಇರುತ್ತೆ, ಕೋಶ ಕೇಂದ್ರ ಅಂತ ಇರುತ್ತೆ. ಅದರ ಒಳಗಡೆ ಕ್ರೋಮೋಸೋಮ್ಸ್ ಅಂತ ಕರಿತೀವಿ, ಅಥವಾ ವರ್ಣತಂತುಗಳು ಅಂತ ಹೇಳ್ತೀವಲ್ಲ, ಅದಿರುತ್ತೆ. ಈ ವರ್ಣತಂತುಗಳ ಒಳಗಡೆ DNA ಅಂತ ಇದೆ. ಅದೇ ನಮ್ಮ ದೇಹದ ಬ್ಲೂ ಪ್ರಿಂಟ್ ಅಂತ ಅನ್ಬೋದು. ನಮ್ಮ ದೇಹ ಹೇಗಿರಬೇಕು, ನಮ್ಮ ದೇಹದಲ್ಲಿ ಪ್ರತಿಯೊಂದೂ ಯಾವ ರೀತಿ ಕೆಲಸ ಮಾಡಬೇಕು ಅಂತ ಡಿಸೈಡ್ ಮಾಡೋದೇ ಆ ಬ್ಲೂ ಪ್ರಿಂಟ್. ಆ ಬ್ಲೂ ಪ್ರಿಂಟ್ ಚೆನ್ನಾಗಿತ್ತು ಅಂತಂದರೆ ನಾವು ಆರೋಗ್ಯವಾಗಿರ್ತೀವಿ. ಅಲ್ಲಿ ಏನಾದರೂ ವ್ಯತ್ಯಾಸ ಆದರೆ ಅದನ್ನು ಅನಾರೋಗ್ಯ ಅಂತ ಕರಿತೀವಿ. ನೀವು ಹೇಳಿದ್ರಿ, ನಿಮ್ಮ ತಂದೆ ಚೆನ್ನಾಗಿದ್ರು, ನಮ್ಮ ತಾತ ಚೆನ್ನಾಗಿರ್ತಾರೆ ಅಂದರೆ, ನಮ್ಮ ಹಿಂದಿನ ತಲೆಮಾರಿನವ್ರನ್ನ ನಾವು ನೋಡಿದಾಗ ಆರೋಗ್ಯದಲ್ಲಿ ಅವರು ಬಹಳ ನಿಜವಾಗ್ಲೂ ಅದೃಷ್ಟವಂತರವರು, ಒಳ್ಳೆ ಆರೋಗ್ಯ ಅವ್ರಿಗಿತ್ತು. ಇವಾಗ ಜಗತ್ತನ್ನು ಕಾಡುತ್ತಿರುವ ಸಮಸ್ಯೆ ಅಂದರೆ ಆರೋಗ್ಯ ಅನ್ಬೋದು. ಎಲ್ಲರಿಗೂ ಆರೋಗ್ಯದ ಬಗ್ಗೆ ಕಾಳಜಿ ಇದೆ. ಕಾಳಜಿ ಇಟ್ಕೊಂಡೇ ನಾವು ಆರೋಗ್ಯ ಕಾಪಾಡ್ಕೋಬೇಕು ಅಂತ ಹೋದ್ರೂ ಎಲ್ಲೋ ಒಂದು ಕಡೆ ಆರೋಗ್ಯನ ಕಳ್ಕೊತಾ ಇದ್ದೀವಿ. ಅದಕ್ಕೆ ಕಾರಣ ಏನು ಅಂತಂದರೆ, ನೀವು ಆಗಲೇ ಹೇಳಿದ್ರಿ, ಒಂದು ನಮ್ಮ ಜೀವನ ಶೈಲಿ ಇರ್ಬೋದು, ನಮ್ಮ ಆಹಾರ ಪದ್ಧತಿ ಇರ್ಬೋದು, ನಮ್ಮ ಹವ್ಯಾಸಗಳು. ಈ 3 ಹೊರಗಡೆಯಿಂದ ಫ್ಯಾಕ್ಟರ್ಸ್ಗಳು ಅಂತ ಇರ್ಬೋದು, ಎಕ್ಸ್ಟರ್ನಲ್ ಫ್ಯಾಕ್ಟರ್ಸ್. ನಿಮ್ಮ ಜೀನ್ಸ್ ಚೆನ್ನಾಗೇ ಇದೆ, ಆದರೆ ಎಕ್ಸ್ಟರ್ನಲ್ ಫ್ಯಾಕ್ಟರ್ಸ್ ಇದೆಯಲ್ಲ, ಇದು ಭಾರತೀಯರು ಅಂತ ನಾವು ಹೇಳ್ತೀವಲ್ಲ, ನಮ್ಮ ಒಂದು ಜೀನೋಮ್ನ ನಾವು ನೋಡಿದಾಗ ನಮ್ಮದು ಗನ್ ಲೋಡ್ ಆಗಿಬಿಟ್ಟಿದೆ ಆಲ್ರೆಡಿ. ಓಕೆ, ಗನ್ ಲೋಡ್ ಅಂದರೆ ಯಾವ ರೀತಿ ಅಂತಂದರೆ, ಒಂದು ಈಗ ಉದಾಹರಣೆಗೆ ಹೇಳಬೇಕು ಅಂದರೆ ಡಯಾಬಿಟೀಸು. ಭಾರತ ಇಡೀ ವಿಶ್ವದಲ್ಲೇ ಡಯಾಬಿಟಿಕ್ ಕ್ಯಾಪಿಟಲ್, ರಾಜಧಾನಿ ಆಗೋಗಿದೆ. ಈಗ 5 ಜನದಲ್ಲಿ ಒಬ್ಬರನ್ನ ನೀವು ಕೇಳಿದ್ರೆ ಸ್ವೀಟ್ ತಿನ್ನಿ ಅಂತಂದರೆ ಬೇಡ ಅಂತಾರೆ, ತುಂಬ ಸ್ವೀಟ್ ಜಾಸ್ತಿ. ಆಮೇಲೆ ಏಕೆಂದರೆ ಡಯಾಬಿಟಿಕ್ ಅಂತಾರೆ. ಅದಕ್ಕೆ ಅದು ಆಶ್ಚರ್ಯ ಅಂತ ಹೇಳಿದ್ರೆ, ನಾನೊಂದು 12-13 ವರ್ಷಗಳ ಹಿಂದೆ ನೋಡಿದಾಗ
40 ಬಾರ್ಡರ್ ಇರೋರಿಗೆ ಬರ್ತಾ ಇತ್ತು. ಹೌದು, ಈಗ ಆಗ್ಲೇ ಜಾಸ್ತಿ ಹೌದು, ಆಗ್ಲೇ ಜಾಸ್ತಿ. ನಾನು ಹೌದು. ಅವಾಗ್ಲೇ ಯಾರೋ ಒಬ್ಬರಿಗೆ ಡಯಾಬಿಟಿಕ್ ಅಂದಾಗ ನಾನು ಆಶ್ಚರ್ಯವಾಗಿ ನೋಡಿದ್ರೆ ಯು ಆರ್ ಜಸ್ಟ್ 40 ಆರ್ ನಿಯರ್ ಟು 40 ನಿಮ್ಗೆ ಅಂತ ಅನ್ಸಿತ್ತು ನನಗೆ. ಬಟ್ ಇವಾಗ ನೀವು 40ವರೆಗೂ ಕಾಯಿಲೇಬೇಕಾಗಿಲ್ಲ, ಇನ್ನು ನಿಮಗೆ ಬೇಗ ಆಗ್ತಾ ಇದೆ. ಅದೇನಕ್ಕೆ ಕಾರಣ ಏನು ಅಂತಂದ್ರೆ ಆಲ್ರೆಡಿ OB ಜೀನ್ ಅಂತ ಕೆಲವು ನಮ್ಮಲ್ಲಿ ನಮ್ಮ ಜೀನೋಮಲ್ಲಿ ಕೆಲವೊಂದು ರೂಪಾಂತರಗಳು ಅಥವಾ ಮ್ಯೂಟೇಷನ್ಗಳು ಆಲ್ರೆಡಿ ಆಗೋಗಿದೆ. ಬಟ್ ನಮ್ಮ ಹಿರಿಯರಿಗೆ ಏನಕ್ಕೆ ಬರ್ತಾ ಇರಲಿಲ್ಲ ಅಂದ್ರೆ ಬಗ್ಗೆ explain ಮಾಡ್ತೀರಾ? ಮ್ಯೂಟೇಷನ್ ಅಂತಂದ್ರೆ ಈಗ ಎ ಅಂತ ಒಂದು ಇದೆ ಅಂತಾನೆ, ಅದು ಹೊರಗಡೆಯ ಯಾವುದೋ ಒಂದು ಫ್ಯಾಕ್ಟ್ರಿಯಿಂದ ಬಿ ಆಗ್ಬಿಟ್ಟಿರುತ್ತೆ, ಆಗ್ಬಾರ್ದದು. ಅದು ಎ ಇದ್ದಾಗಲೇ ನಾವು ಚೆನ್ನಾಗಿರ್ತೀವಿ, ಅದು ಬಿ ಆಗಿ ಏನಾದ್ರು ಮಾರ್ಪಾಡೊಂದಾಗ ಅದು ಕಾಯಿಲೆ ಅಂತ ನಾವು ಅಂತೀವಿ. ಹಾಗಾಗಿ ನಾನು ಈ ಜೀನ್ಸ್ ಅಂತ ಹೇಳಿದ್ನಲ್ಲ, ನಮ್ಮ DNA ಒಳಗಡೆ ಜೀನ್ಸ್ ಅಂತ ಇದೆ. ದೇಹದ ಎಲ್ಲ ಕೆಲಸ ಮಾಡೋದು, ಕಂಟ್ರೋಲ್ ಮಾಡೋದು ಜೀನ್ಸ್ಗಳೇ. ಯಾವುದಾದ್ರು ಪ್ರೋಟೀನು ಅಥವಾ ಎನ್ಸೈಮ್ಸು ಅಥವಾ ಹಾರ್ಮೋನ್ಸು ಏನೇ ದೇಹದಲ್ಲಿ ಬಿಡುಗಡೆ ಆಗಬೇಕು ಅಂದರೆ ಅದಕ್ಕೆ ಕಾರಣ ಜೀನ್ಗಳು. ಅದು ಸರಿಯಾಗಿ ಕೆಲಸ ಮಾಡಿದ್ರೆ ನಮಗೆ ಸರಿಯಾದ ಪ್ರಮಾಣದಲ್ಲಿ ಹಾರ್ಮೋನ್ಗಳು ಬಿಡುಗಡೆ ಆಗುತ್ತೆ, ಪ್ರೋಟೀನ್ಗಳು ಬಿಡುಗಡೆ ಆಗುತ್ತೆ, ಎನ್ಸೈಮ್ಸ್ ಅಥವಾ ಕಿಣ್ವ ಅಂತೀವಲ್ಲ ಇದೆಲ್ಲ ಬಿಡುಗಡೆಯಾಗಿ ದೇಹದ ಎಲ್ಲ ಕ್ರಿಯೆಗಳು, ಉಸಿರಾಟ ಆಗ್ಬೋದು, ಡೈಜೆಷನ್ ಆಗ್ಬೋದು, ರಿಪ್ರೊಡಕ್ಷನ್ ಆಗ್ಬೋದು, ದೇಹದ ಎಲ್ಲ ಕ್ರಿಯೆಗಳು ಸರಿಯಾಗಿ ಕರಾರುವಕ್ಕಾಗಿ ನಡ್ಕೊಳ್ತಾ ಹೋಗುತ್ತೆ. ಅದರಲ್ಲಿ ಏನಾದರೂ ಒಂದು ಸಣ್ಣ ಬದಲಾವಣೆ ಅಂತಲೇ ಇಟ್ಕೊಳ್ಳಿ, ರೂಪಾಂತರ ಬದಲಾವಣೆ ಅಂತಲೇ ನಾವು ಹೇಳ್ಬೋದು. ಆದರೆ ಅದೇನಾಗುತ್ತೆ, ಮಾಡೋ ಕೆಲಸನ ಮಾಡಲ್ಲ ಅಥವಾ ಜಾಸ್ತಿ ಮಾಡಿಬಿಡುತ್ತೆ. ಹೈಪರ್ ಥೈರಾಯ್ಡಿಸಮ್ ಅಂತೀವಿ, ಜಾಸ್ತಿ ಥೈರಾಯ್ಡ್ ಹಾರ್ಮೋನ್ ಬಿಡುಗಡೆ ಆಗೋದು. ಹೈಪೋ ಅಂದರೆ ಕಡಿಮೆ ಬಿಡುಗಡೆ, ಎರಡೂ ಒಳ್ಳೆಯದಲ್ಲ, ಎರಡೂ ಕಾಯಿಲೆಯ ಒಂದು ರೂಪ ಅಂತಲೇ ನಾವು ಹೇಳ್ಬೋದು. ಹಾಗಾಗಿ ಏನಾಗಿತ್ತು, ಕೆಲವೊಂದು ಜೀನ್ಸ್ಗಳು ನಮ್ಮಲ್ಲಿ ಆಲ್ರೆಡಿ ರೂಪಾಂತರ ಆಗೋಗ್ಬಿಟ್ಟಿದೆ. ಆದರೆ ಅದು ಎಕ್ಸ್ಪ್ರೆಸ್ ಆಗಬೇಕು, ತೋರಿಸ್ಕೋಬೇಕು, ಒಂದು ಕಾಯಿಲೆಯಾಗಿ ಮ್ಯಾನಿಫೆಸ್ಟ್ ಆಗಬೇಕು, ತೋರಿಸ್ಕೋಬೇಕು ಅಂದರೆ ಅದಕ್ಕೆ ಒಂದು ಹೊರಗಡೆಯಿಂದ ಒಂದು ಸ್ಟಿಮ್ಯುಲೇಷನ್ ಬೇಕು, ಟ್ರಿಗರ್ ಬೇಕು. ನಮ್ಮ ಹಿರಿಯರಲ್ಲಿ ಗನ್ ಲೋಡ್ ಆಗಿತ್ತು, ಟ್ರಿಗರ್ ಒತ್ತಿರಲಿಲ್ಲ ಅವರು. ಅದಕ್ಕೆ ನಮ್ಮ ತಾತ ತಂದೆ ಎಲ್ಲ ಅವ್ರಿಗೆ ಯಾವುದೇ ಮಧುಮೇಹ ಆಗಲಿ, ಬೊಜ್ಜುತನ ಅಥವಾ ಏನೇ ಬೇರೆ ಥರದ ಈ ಮಲ್ಟಿಫ್ಯಾಕ್ಟೋರಿಯಲ್ ಡಿಸಾರ್ಡರ್ ಅಂತೀವಲ್ಲ ನಾವು, ಮೆಟಬಾಲಿಕ್ ಸಿಂಡ್ರೋಮ್, ಈಗೆಲ್ಲ ಇಡೀ ಜಗತ್ತೇ ಒದ್ದಾಡ್ತಾ ಇರೋದು ಮೆಟಬಾಲಿಕ್ ಸಿಂಡ್ರೋಮ್ ಅಂತ. ಡಯಾಬಿಟಿಕ್ ಆಗ್ಬೋದು, ಕಾರ್ಡಿಯಾಕ್ ಹೃದಯಕ್ಕೆ ಸಂಬಂಧಿಸಿದಂಥ ತೊಂದರೆ, ರಕ್ತದೊತ್ತಡ, ಥೈರಾಯ್ಡ್ ತೊಂದರೆಗಳು, ಹಾರ್ಮೋನಲ್ ಇಂಬ್ಯಾಲೆನ್ಸು, ಇವೆಲ್ಲ ಏನು ಅಂತಂದರೆ ಮೆಟಬಾಲಿಕ್ ಡಿಸಾರ್ಡರ್ಸ್ಗಳಲ್ಲಿ ಬರುತ್ತೆ. ಇದು ಬರ್ತಾ ಇರಲಿಲ್ಲ, ಏನಕ್ಕೆ ಅಂದರೆ ಗನ್ ಲೋಡ್ ಆಗಿದ್ರು ಟ್ರಿಗರ್ ಒತ್ತಿರಲಿಲ್ಲ ಅವರು. ಇವಾಗ ನಾವೇನು ಮಾಡ್ತಿದ್ದೀವಿ, ಗನ್ ಲೋಡ್ ಆಗಿದೆ ನಮ್ಮೆಲ್ಲರಿಗೂ, ಟ್ರಿಗರ್ ಒತ್ತಾ ಇದ್ದೀವಿ. ಟ್ರಿಗರ್ ಯಾವುದು ಅಂತಂದರೆ ಬದಲಾದ ನಮ್ಮ ಆಹಾರ ಪದ್ಧತಿ, ನಮ್ಮ ಹವ್ಯಾಸಗಳು, ನಮ್ಮ ಜೀವನ ಶೈಲಿ. ಉದಾಹರಣೆಗೆ ಒಂದು ಸಣ್ಣ ಉದಾಹರಣೆ ಹೇಳಬೇಕು ಅಂತ ಅಂದರೆ, ಮೊದಲು ಎಲ್ಲ ಜನ ಯಾವುದು ಕೆಂಪಕ್ಕಿಯನ್ನು ತಿಂತಾಯಿದ್ರು, ರಾಗಿ, ಜೋಳ ಮತ್ತು ಸಿರಿಧಾನ್ಯ, ನವಣೆ, ಸಜ್ಜೆ ಇದೆಲ್ಲ ಇದೆಯಲ್ಲ, ಅದೆಲ್ಲದೂ ಅದೇನೇ ಆಹಾರ ಆಗಿತ್ತು. ನಂತರ ಏನಾಯಿತು, ಅಕ್ಕಿ ಜಾಸ್ತಿ ಬಳಸೋಕ್ಕೆ ಪ್ರಾರಂಭ ಮಾಡಿದ್ರು, ಆಮೇಲೆ ಪಾಲಿಷ್ಡ್ ಆಯಿತು, ಕೆಂಪಕ್ಕಿ ಹೋಗಿ ಬಿಳಿ ಅಕ್ಕಿ ಬಂತು. ಕೆಂಪಕ್ಕಿನೇ ಇದ್ದಿದ್ರೆ ಅಥವಾ ಆ ಸಿರಿಧಾನ್ಯಗಳೇ ಇದ್ದಿದ್ರೆ ನಮಗೇನು ಡಯಾಬಿಟಿಕ್ ಬರ್ತಾ ಇರಲಿಲ್ಲ. ಇವೆಲ್ಲ ಟ್ರಿಗರಿಂಗ್ ಫ್ಯಾಕ್ಟರ್ಸ್. ಓಕೆ, ವ್ಯತ್ಯಾಸ ಹೇಳ್ಬಿಡಿ. ಯಾಕೆಂದರೆ ನನ್ನ ಅಂದಾಜಿನ ಪ್ರಕಾರ 90% ಜನ ಪಾಲಿಶ್ಡ್ ರೈಸ್ ಇವತ್ತಿಗೂ. ಹೌದು, ಸ್ವಲ್ಪ ಹೆಲ್ತ್ ಬಗ್ಗೆ ಕಾನ್ಶಿಯಸ್ ಇದ್ದಾರೆ, ಗೊತ್ತಾಗ್ತಿದೆ ಅನ್ನೋರು ಒಂದು 10% ಇಲ್ಲ ಅಂತ ಅನ್ಸತ್ತೆ ನನ್ನ ಪ್ರಕಾರ. ನವಣೆ ಇತ್ತೀಚಿನ ದಿನಗಳಲ್ಲಿ ಹೆಚ್ಚಾಗಿ ಬಳಕೆ ಆಗ್ತಾ ಇದೆ. ಸೊ ಡಿಫ್ರೆನ್ಸ್ ಏನು ನವಣೆ ಕೆಂಪಕ್ಕಿ ತಿನ್ನೋದಕ್ಕೂ ಪಾಲಿಶ್ಡ್ ವೈಟ್ ರೈಸ್ ತಿನ್ನೋದಕ್ಕೂ, ಬಿಳಿ ಅಕ್ಕಿ ತಿನ್ನೋದಕ್ಕೂ ವ್ಯತ್ಯಾಸ ಹೇಗಾಗುತ್ತೆ? ಗ್ಲೂಕೋಸ್ ಲೆವೆಲ್ ಇಂದಾನೆ ಹೇಳೋದು. ಎಸ್, ಅದು ಬಿಳಿ ಅಕ್ಕಿ ಅಂತಂದರೆ ಪೂರಾ ಕಾರ್ಬೋಹೈಡ್ರೇಟ್, ಅದರಲ್ಲಿ ಇನ್ನೇನೂ ಇಲ್ಲ, ಸ್ಟಾರ್ಚು, ಬರೀ ಕಾರ್ಬೋಹೈಡ್ರೇಟ್ ಅದು. ಆದರೆ ನವಣೆ, ಸಿರಿಧಾನ್ಯಗಳಾಗ್ಬೋದು ಅಥವಾ ಕೆಂಪಕ್ಕಿ ಆಗ್ಬೋದು, ರಾಗಿ ಆಗ್ಬೋದು, ಜೋಳ, ಫೈಬರು ಜಾಸ್ತಿ ಇರುತ್ತೆ, ಕಂಟೆಂಟ್, ನಾರಿನಾಂಶ ತುಂಬ ಇರುತ್ತೆ. ಈ ಬಿಳಿ ಅಕ್ಕಿ ನಾವೇನು ಪಾಲಿಶ್ಡ್ ರೈಸ್ ಅಂತೀವಿ ಅದರಲ್ಲಿ ನಾರಿನಾಂಶ ಒಂದು ಚೂರೂ ಇರೋದಿಲ್ಲ. ಹಾಗಾಗಿ ಸೇವನೆ ಮಾಡಿದಾಗ ಏನಾಗುತ್ತೆ ಅಂತಂದರೆ ನಾರಿನಾಂಶ ಇರೋದು ನಮ್ಮ ಡೈಜೆಷನ್ನು ಸ್ವಲ್ಪ ನಿಧಾನಗತಿಯಲ್ಲಿ ಆಗ್ತಾ ಹೋಗುತ್ತೆ, ಬ್ಲಡ್ ಶುಗರ್ ಲೆವೆಲು ಶೂಟಪ್ ಆಗೋದಿಲ್ಲ. ಈ ವೈಟ್ ರೈಸ್ ಅಂತ ತಿಂದಾಗ ತಿಂದಿದ ತಕ್ಷಣ ಅದು ಗ್ಲುಕೋಸ್ ಆಗಿ ಕನ್ವರ್ಟ್ ಆಗೋದ್ರಿಂದ ಬ್ಲಡ್ಡಲ್ಲಿ ಸಕ್ಕರೆ ಪ್ರಮಾಣ ಶೂಟಪ್ ಆಗುತ್ತೆ. ಇದು ಡಯಾಬಿಟಿಕ್ ಬಂದ ನಂತರ ಇದನ್ನು ನಾವು ನಿರ್ವಹಣೆ ಮಾಡಬೇಕು. ಆದರೆ ಡಯಾಬಿಟಿಕ್ ಅಥವಾ ಮಧುಮೇಹ ಬರೋದಕ್ಕೆ ಕಾರಣ ಇದು ಒಂದು ಆಹಾರದಲ್ಲಿ ಹೇಳಿದೆ ನಾನು. ಇದರ ಜೊತೆಗೆ ಜಂಕ್ ಆಹಾರಗಳನ್ನು ಸೇವನೆ ಮಾಡ್ತಾ ಇದ್ದೀವಿ ನಾವು. ಹೆಚ್ಚು ಫೈಬರ್ ಅಥವಾ ನಾರಿನಾಂಶದಿಂದ ಕೂಡಿದಂಥ ಹಣ್ಣು, ಸೊಪ್ಪು, ತರಕಾರಿಗಳು, ಮೊಳಕೆ ಕಾಳುಗಳು ಇದೆಲ್ಲ ಎಲ್ಲೋ ಒಂದು ಕಡೆ ಅವಾಯ್ಡ್ ಆಗ್ತಾ ಇದೆ. ಒಂದು ಸಣ್ಣ ಆ್ಯಡ್ ಆನ್ ಮಾಡಿಬಿಡ್ತೀನಿ ಮಾಲಿನಿ, ನನ್ನ ಎಕ್ಸ್ಪೀರಿಯನ್ಸ್ ನಾನು ನಿಮಗೆ ಹೇಳ್ತಿರೋದು. ವೆನೆವರ್ ವಿ ಈಟ್ ವೈಟ್ ರೈಸ್, ಬಿಳಿ ಅಕ್ಕಿ, ಪಾಲಿಶ್ಡ್ ಅಕ್ಕಿ ತಿಂದಾಗ ನೀವು ಹೇಳಿದ ಹಾಗೆ ಶುಗರ್ ಸ್ಪೈಕ್ ಆಗುತ್ತೆ. ಹೌದು, ಅಷ್ಟೇ ಬೇಗ ಹಸಿವಾಗತ್ತೆ, ಮತ್ತೆ ಅದಕ್ಕೆ ಎಲ್ಲ ಕರಗೋಗ್ಬಿಡುತ್ತೆ ಬೇಗ. ಆದ್ರೆ ಈ ಕೆಂಪಕ್ಕಿ ನೀವು ಬಳಸಿದ್ದೆ ಆದ್ರೆ, ನನ್ನ ಎಕ್ಸ್ಪೀರಿಯನ್ಸ್ ಅಂತ ಹೇಳ್ತಿರೋದು,
ಕ್ವಾಂಟಿಟಿ ಕಮ್ಮಿ ತಿಂತೀರಿ. ಖಂಡಿತ. ತುಂಬಾ ಕ್ವಾಂಟಿಟಿ ಕಮ್ಮಿ ಇಳಿಯುತ್ತೆ. ಹೌದು. ಯಾಕಂದ್ರೆ ಸ್ವಲ್ಪ ತಿಂದಾಗ್ಲೇ ಹೊಟ್ಟೆ ತುಂಬೋದಕ್ಕೆ ಶುರು ಹೌದು. ತುಂಬಿದೆ ಅಂತ ಅನ್ಸುತ್ತೆ. ತುಂಬಾ ಲಾಂಗ್ ಟರ್ಮಿಗೆ ನಿಮ್ಗೆ ಹಸುವಾಗಲ್ಲ ಹೌದು. ಕೆಂಪಕ್ಕಿ ತಿನ್ನೋದ್ರಿಂದ. ಇದು ವ್ಯತ್ಯಾಸ. ಅದೇ ಅಡ್ವಾಂಟೇಜ್. ಏನಕ್ಕೆ ಅಂತಂದರೆ ತಕ್ಷಣ ಜೀರ್ಣ ಆಗಿ ತಕ್ಷಣ ಶುಗರ್ ಲೆವೆಲು ಶೂಟಪ್ ಆಗಿ, ಇನ್ಸುಲಿನ್ ಇತ್ತು ಅಂತಂದರೆ ಗ್ಲೈಕೋಜನ್ನ ಕನ್ವರ್ಟ್ ಆಗುತ್ತೆ. ಇನ್ಸುಲಿನ್ ಇಲ್ಲ ಅಂತಂದ್ರೆ ಏನಾಗುತ್ತೆ, ರಕ್ತದಲ್ಲಿ ಸಕ್ಕರೆ ಪ್ರಮಾಣ ಜಾಸ್ತಿ ಇರುತ್ತೆ. ಅದೇ ನೀವು ಕೆಂಪಕ್ಕಿ ತಿಂದಾಗ ಆ ಒಂದು ಗ್ಲುಕೋಸ್ ರಿಲೀಸ್ ಆಗುತ್ತಲ್ಲ, ಫೈಬರ್ ಜಾಸ್ತಿ ಇರೋದ್ರಿಂದ ಜೀರ್ಣಕ್ರಿಯೆ ನಿಧಾನಗತಿಯಲ್ಲಿ ನಡೆಯುತ್ತೆ. ನಿಧಾನಗತಿಯಲ್ಲಿ ನಮ್ಮ ದೇಹಕ್ಕೆ ಬೇಕಾಗುವ ಗ್ಲೂಕೋಸ್ನ ಬಿಡುಗಡೆ ಮಾಡ್ತಾ ಇರುತ್ತೆ. ಮತ್ತು ತುಂಬ ಲಾಂಗ್ ಡ್ಯೂರೇಷನ್ನು ಅದು ಇರೋದ್ರಿಂದ ಬೇಗ ಹಸುವಾಗೋದಿಲ್ಲ. ಹಾಗಾಗಿ ಈ ಥರ ನಾರಿನಾಂಶದಿಂದ ಕೂಡಿದ ಈ ಥರದ ಆಹಾರಗಳನ್ನು ನಾವು ಸೇವನೆ ಮಾಡ್ತಾ ಇದ್ರೆ ರಕ್ತದಲ್ಲಿ ಸಕ್ಕರೆ ಪ್ರಮಾಣ ಶೂಟ್ ಆಗೋದಿಲ್ಲ. ಇದು ಬಹಳ ಮುಖ್ಯವಾಗಿ. ಓವರ್ ಈಟಿಂಗ್ ಆಗೋದಿಲ್ಲ. ಓವರ್ ಈಟಿಂಗು ಆಗೋದಿಲ್ಲ, ಒಬಿಸಿಟಿನೂ ಬರೋದಿಲ್ಲ, ಡಯಾಬಿಟಿಕ್ ಜಾಸ್ತಿನೂ ಆಗೋದಿಲ್ಲ, ಹೈಪರ್ ಗ್ಲೈಸಿಮಿಕ್ ಅಂತ ಅಂತೀವಿ, ಜಾಸ್ತಿ ಗ್ಲೂಕೋಸ್ ಪ್ರಮಾಣ, ಇದೇನೂ ಆಗೋದಿಲ್ಲ. ತುಂಬ ಒಂದೇ ಲೆವೆಲಲ್ಲಿ. ಈಗ ಮುದ್ದೆನ ನೀವು ತಿನ್ಕೊಂಡು ಹೋದರೆ ನಿಮಗೆ ಮಧ್ಯಾಹ್ನ ಸಾಯಂಕಾಲ ಆದರೂ ಹಸುವಾಗೋದಿಲ್ಲ. ಏಕೆಂದರೆ ಡೈಜೆಷನ್ ನಿಧಾನ, ನಾರಿನಾಂಶ ತುಂಬ ಜಾಸ್ತಿ ಇರುತ್ತೆ, ಟ್ರೇಸ್ ಎಲಿಮೆಂಟ್ ಇರುತ್ತೆ, ಬೇಕಾದಷ್ಟು ಇರುತ್ತೆ ಅದರಲ್ಲಿ. ವೈಟಮಿನ್ಸ್ಗಳಿರ್ಬೋದು, ಕೆಲವೊಂದು ಅದ್ರ ಜೊತೆಗೆ ಪೂರಕವಾಗಿ ಸೇವನೆ ಮಾಡೋದು. ಹಾಗಾಗಿ ಏನಾಗುತ್ತೆ ಅಂದರೆ ನಮ್ಮ ದೇಹವನ್ನು ಸುಸ್ಥಿತಿಯಲ್ಲಿಡೋದಕ್ಕೆ ಈ ಒಂದು ಆಹಾರ ಏನು ಮೊದಲು ಬಳಕೆ ಮಾಡ್ತಿದ್ರು, ಸೊಪ್ಪು ಬಳಕೆ ಮಾಡ್ತಿದ್ರು, ಹಣ್ಣುಗಳು, ಸೊಪ್ಪು, ತರಕಾರಿಗಳು, ಮೊಳಕೆ ಕಾಳುಗಳು, ಬೇಕಾದಷ್ಟು ಎಲ್ಲ ಥರದ ಕಾಳುಗಳು, ಸೀಸನಲ್ ಫ್ರೂಟ್ಸ್ಗಳನ್ನ ತಿಂತಾಯಿದ್ರು. ಇದೆಲ್ಲ ತುಂಬ ಒಳ್ಳೆ ಪ್ಯಾಕೇಜ್, ತುಂಬ ಚೆನ್ನಾಗಿತ್ತು. ಇದು ಆಹಾರ ಆದರೆ. ಮತ್ತು ಜಂಕ್ ಆಹಾರ ಸೇವನೆ ಇರ್ತಾನೆ ಇರಲಿಲ್ಲ. ಆಮೇಲೆ ನಾನ್ ವೆಜಿಟೇರಿಯನ್ ಡಯೆಟ್ ಅಂತನೂ ಹಬ್ಬಗಳು ಅಂದರೆ ವರ್ಷದಲ್ಲಿ 1-2 ಸಲ ಯಾವುದೋ ಒಂದು ಹಬ್ಬದಲ್ಲಿ ಮಾಡ್ತಾಯಿದ್ರು. ಇವಾಗ ಬೆಳಗ್ಗೆ, ಮಧ್ಯಾಹ್ನ, ರಾತ್ರಿ. ಹಾಗಾಗಿ ಏನಾಗ್ತಾ ಇದೆ ಅಂದರೆ ಎಲ್ಲೋ ಒಂದು ಕಡೆ ನಮ್ಮ ಆರೋಗ್ಯ ಆ ಮ್ಯೂಟೇಷನ್, ಈಗ ಟ್ರಿಗರ್, ಇವೆಲ್ಲ ಟ್ರಿಗರ್ಗಳು. ಫ್ಯಾಕ್ಟರ್ಸ್ ನಾವು ಸಪರೇಟ್ ಆಗಿ ವೀಕ್ಷಕರಿಗೆ ತಿಳಿಸ್ಕೋಣ. ಖಂಡಿತ. ಫಸ್ಟ್ ಜಂಕಿಗೆ ಬರೋಣ, ಆಮೇಲೆ ನಾನ್ ವೆಜ್ಗೆ ಬರೋಣ. ಓಕೆ. ಜಂಕ್ ಇವತ್ತು ಹೆಂಗೆ ಅಂದ್ರೆ ಕೈಯಲ್ಲಿ ಮೊಬೈಲ್ ಇತ್ತು ಅಂತ ಹೇಳಿದ್ರೆ 15 ನಿಮಿಷದಲ್ಲೂ ಮನೆಗೆ ಒಂದು ಒಳ್ಳೆ ಬರ್ಗರ್, ಒಂದು ಒಳ್ಳೆ ಪಿಜ್ಜಾ, ಪರಾಠ ಎಲ್ಲಾನು ಸಿಕ್ಬಿಡುತ್ತೆ. ಹೌದು. ಜಂಕ್ ಮತ್ತು ಆರೋಗ್ಯ ಯಾವ ರೀತಿ ಇಫೆಕ್ಟ್ ಮಾಡ್ತಾ ಇದೆ? ಜಂಕ್, ನಾನು ಇದನ್ನು ಹೇಳಲೇಬೇಕು. ನನ್ನ ಸುತ್ತಮುತ್ತ ಇರೋರ ಪೇರೆಂಟ್ಸ್ ಯಾರಿದ್ದಾರೆ ಅವ್ರನ್ನ ನೋಡಿದಾಗ ನನಗೆ ಆಶ್ಚರ್ಯ ಅನಿಸುತ್ತೆ. ಮಕ್ಕಳು ಬರ್ಗರ್ ಕೇಳ್ತಾರೆ, ತಕ್ಷಣ ಆರ್ಡರ್ ಮಾಡಿ ತಗೋ ತಿನ್ನು ಅಂತ ಹೇಳ್ತಾರೆ. ಪಿಜ್ಜಾ ಕೇಳ್ತಾರೆ, ತಗೋಬಾ ತಿನ್ನು ಅಂತ ಹೇಳ್ತಾರೆ. ಇನ್ನೇನೋ ಮೈದಾ ಬೇಸ್ಡ್ ಕೇಕ್ಸ್, ಐಸ್ ಕ್ರೀಮ್ಸ್. ಹೌದು. ಐಸ್ ಕ್ರೀಮ್ ಕ್ರೇವ್ ಎಲ್ರಿಗೂ ಆಗತ್ತೆ, ನಾನು ಇಲ್ಲ ಅಂತ ಹೇಳ್ತಾ ಇಲ್ಲ. ಬಟ್ ಪುಟ್ಟ ಮಕ್ಕಳಿಗೆ ಅದನ್ನ ಅಭ್ಯಾಸ ಮಾಡಿಸ್ತಾ ಹೋಗೋದು, ಅಂದರೆ ಕೇಳಿದಾಗೆಲ್ಲ ತಂದು ಕೊಡೋದು. ಚಿಕ್ಕ ವಯಸ್ಸಿನಲ್ಲಿ ಇಂಪ್ಯಾಕ್ಟ್ ಏನಾಗುತ್ತೆ? ದೊಡ್ಡವ್ರಿಗೆ ಮತ್ತೆ ಬರೋಣ. ಚಿಕ್ಕ ವಯಸ್ಸಿನಲ್ಲಿ ಮಕ್ಕಳ ಮೇಲೆ ಇಂಪ್ಯಾಕ್ಟ್ ಏನಾಗುತ್ತೆ? ಈಗ ಸಣ್ಣ ವಯಸ್ಸಲ್ಲಿ ಆಹಾರದ ಒಂದು ಅಭ್ಯಾಸ ಇದೆಯಲ್ಲ, ಬಹಳ ಮುಖ್ಯ. ಇದಕ್ಕೆ ಮುಖ್ಯ ಕಾರಣಕರ್ತರು ಪೋಷಕರೇ ಅಂತಲೇ ನಾವು ಹೇಳಬೇಕು. ಸಣ್ಣ ಮಕ್ಕಳಿನಿಂದ ಅವರಿಗೆ ಒಂದು ಸಮತೋಲನದ ಆಹಾರ ಅಥವಾ ಪೌಷ್ಟಿಕದಾಯಕ ಆಹಾರ ಅಂತ ನಾವು ಕೊಡಬೇಕಾಗುತ್ತೆ. ಮೊದಲೆಲ್ಲ ಏನು ಮಾಡ್ತಾಯಿದ್ರು, ಈ ಸ್ನ್ಯಾಕ್ಸ್ ಅಂತ ಬಂದಾಗ, ಈಗ ಮಾಮೂಲು ನಮ್ಮ ಊಟ ಬಿಟ್ಟು ಏನೋ ಸಾಯಂಕಾಲ ಸ್ನ್ಯಾಕ್ಸ್ ಅಂತ ಬೇಕು ಅಂದರೆ ರವೆ ಉಂಡೆ, ಬೇರೆ ಬೇರೆದರ ಉಂಡೆಗಳು, ಎಳ್ಳುಂಡೆ, ಆಮೇಲೆ ಕಡಲೆಕಾಯಿ ಉಂಡೆ, ಇದೆಲ್ಲ ಎಷ್ಟು ನ್ಯೂಟ್ರಿಟಿವ್ ಅಂದರೆ ನಮ್ಮ ದೇಹಕ್ಕೆ ಬೇಕಾದಷ್ಟು ಪ್ರೋಟೀನ್ಗಳನ್ನು, ಖನಿಜಗಳನ್ನು, ಟ್ರೇಸ್ ಎಲಿಮೆಂಟ್ ಎಲ್ಲದೂ ಸಿಗ್ತಾ ಇತ್ತು ಅದರಲ್ಲಿ. ಇವಾಗೇನಾಗಿದೆ, ಈ ಉಂಡೆಗಳು, ಮನೇಲಿ ಮಾಡೋ ಈ ತಿಂಡಿಗಳ ಬದಲು ಏನಾಗಿದೆ ಅಂದರೆ ಬೇಕ್ರಿಯಲ್ಲಿ ದೊರಕುವ ಎಲ್ಲ ಥರದ ಬಿಸ್ಕೆಟ್ಸ್ಗಳಾಗಿರ್ಬೋದು, ಪಪ್ಸ್ ಆಗ್ಬೋದು, ಕೇಕ್ ಆಗ್ಬೋದು, ಚಾಕ್ಲೇಟ್ಸ್ ಆಗ್ಬೋದು, ಈ ಥರದನ್ನೇ ನಾವು ನೋಡ್ತಾ ಇದ್ದೀನಿ. ಏನಕ್ಕೆ ಅದನ್ನು ಜಂಕ್ ಅಂದರೆ ವೇಸ್ಟ್ ಅಂತ. ಅದು ಜಂಕ್ ಆಹಾರ ಅಂದರೆ ಅದರಲ್ಲಿ ನ್ಯೂಟ್ರಿಷನ್ ಇಲ್ಲ, ಕ್ಯಾಲೋರಿ ಇದೆ. ಕ್ಯಾಲೋರಿ ಅಂತ ಏನಂತೀವಿ, ಎನರ್ಜಿ ಇದೆಯಲ್ಲ ಅದಿದೆ, ಆದರೆ ನ್ಯೂಟ್ರಿಟಿವ್ ಅಲ್ಲ. ಅದರಲ್ಲಿ ವಿಟಮಿನ್ಸ್ ಇರಲ್ಲ, ಅದರಲ್ಲಿ ಪ್ರೋಟೀನ್ ಇರೋದಿಲ್ಲ, ಅದರಲ್ಲಿ ಆಮೇಲೆ ಒಳ್ಳೆ ಫ್ಯಾಟು ಇರೋದಿಲ್ಲ, ಟ್ರೇಸ್ ಎಲಿಮೆಂಟ್ ಇಲ್ಲ, ಏನೂ ಇಲ್ಲ. ಅದಕ್ಕೋಸ್ಕರ ಅದನ್ನು ಜಂಕ್ ಅಂತ ನಾವು ಕರೆಯೋದು. ಈಗ ನೀವು ಹೇಳಿದ್ರಿ ಬೇಕ್ರಿ ತಿಂಡಿ ಅಂತ. ಬೇಕ್ರಿ ತಿಂಡಿಯಲ್ಲಿ ಎಲ್ಲ ಕಡೆ ಮೈದಾವನ್ನು ಬಳಕೆ ಮಾಡ್ತಾರೆ. ಮೈದಾ ತುಂಬಾ ಜನರ ವಾದ ಏನಂದ್ರೆ ಮೈದಾ ಇಸ್ ಗುಡ್, ಬೈ ಪ್ರಾಡಕ್ಟ್ ಅಷ್ಟೇ ಅಂತ ಹೇಳ್ತಾರೆ. ಖಂಡಿತ, ಯಾರು ಬಹಳ ಒಂದು ತಪ್ಪು ಕಲ್ಪನೆ, ಒಂದು ವಿತಂಡವಾದ ಮಾಡ್ತಾರೆ. ಹೌದು. ಕಾರಣ ಮೈದಾ ಬೈ ಪ್ರಾಡಕ್ಟ್ ಗೋಧಿದು, ಆದರೆ ಕಸ ಅಂತಾನೆ ಅನ್ಬೋದು ಮೈದಾ. ಕೊನೆಗೆ ನೀವು ಏನಕ್ಕೂ ಪ್ರಯೋಜನ ಇಲ್ಲ. ಗೋಧಿಲಿ ಎಲ್ಲ ಅದ್ರ ಎಣ್ಣೆನ ತೆಗಿತಾರೆ, ಆಮೇಲೆ ಅದನ್ನು ಗೋಧಿದು ಬೇರೆ ಬೇರೆ ಪ್ರಾಡಕ್ಟ್ ಎಲ್ಲ ಆಗಿ ಕೊನೆಗೆ ಉಳ್ಕೊಳ್ಳುತ್ತಲ್ಲ, ಅದು ಮೈದಾ ಅನ್ಬೋದು. ಅದಕ್ಕೆ ಏನು ಮಾಡ್ತಾರೆ ಅಂದರೆ ಇದ್ರ ಬಗ್ಗೆ ಬಹಳಷ್ಟು ರಿಸರ್ಚ್ ನಡೆದಿದೆ. ನಮ್ಮ ವಿಭಾಗದಲ್ಲೇ ಒಂದು ವಿದ್ಯಾರ್ಥಿ ಇದ್ರ ಬಗ್ಗೆನೇ ಮೈದಾದಲ್ಲಿ ಬಳಸುವ ಅಲೆಕ್ಸಾನ್ ಅಂತ
ಒಂದು ಕೆಮಿಕಲ್ ಇದೆ. ಮೈದಾದ ತಯಾರಿಕೆಯಲ್ಲಿ ಈ ಪ್ರಾಸೆಸ್ಡ್ ಫುಡ್ ಏನಕ್ಕೆ ನಾವು ಬಳಸಬಾರ್ದು ಅಂದರೆ ಯಥೇಚ್ಛವಾಗಿ ರಾಸಾಯನಿಕಗಳನ್ನು ಬಳಕೆ ಮಾಡ್ತಾರೆ. ಆ ರಾಸಾಯನಿಕಗಳು ಏನು ಮಾಡುತ್ತೆ ಅಂದರೆ ದೇಹದಲ್ಲಿ ಹೋದಾಗ ಒಂದು ಲೆವೆಲ್ಗೆ ನಮ್ಮ ದೇಹ, ನಾನು ಯಾವಾಗಲೂ ದೇಹದ ಬಗ್ಗೆ ಮಾತಾಡ್ಬೇಕಾದ್ರೆ ನಾನು ಒಂಥರ ಮೂಕವಿಸ್ಮಯ ಅಂತಾರಲ್ಲ, ನನಗೆ ನಾನೇ ಥ್ರಿಲ್ ಆಗುತ್ತೆ ನನಗೆ. ಕಾರಣ ಏನು ಅಂತಂದರೆ ದೇಹನೇ ಬ್ರಹ್ಮಾಂಡ ಅನ್ಬೋದು. ಎಷ್ಟರ ಮಟ್ಟಿಗೆ ದೇಹದ ಒಳಗಡೆ ಎಲ್ಲ ಕ್ರಿಯೆ ನಡೆಯುತ್ತೆ ಅಂದರೆ ನೀವು ವಿಷನ ತಗೊಂಡ್ರೂ ಅದನ್ನು ನಿರ್ವಿಷಯುಕ್ತ ಮಾಡುವ ಶಕ್ತಿ ದೇಹಕ್ಕಿದೆ. ಹಾಗಾಗಿಯೇ ನಾವೆಲ್ಲ ಚೆನ್ನಾಗಿ ಇನ್ನೂ ಬದುಕಿರೋದು ಇದೆಲ್ಲ ತಿನ್ಕೊಂಡು. ಕಾರಣ ದೇಹದ ಒಳಗಡೆ ಅಂಥ ಒಂದು ಡಿಫೆನ್ಸ್ ಮೆಕ್ಯಾನಿಸಮ್ ಇದೆ. ಆದರೆ ಏನಾಗುತ್ತೆ ಅಂದರೆ ಡಿಫೆನ್ಸ್ ಮೆಕ್ಯಾನಿಸಮ್ ಇದೆ ಅಂತ ನೀವು ಜಾಸ್ತಿ ಪ್ರತಿದಿನ ಅಪರೂಪಕ್ಕೆ ಒಂದು ಸಲ ನೀವು ಬೇಕ್ರಿ ಐಟಮ್ ತಿಂದರೆ ಏನೂ ಆಗೋದಿಲ್ಲ, ಅಪರೂಪಕ್ಕೆ ಹೋಟೆಲಲ್ಲಿ ಹೋಗಿ ತಿಂದರೆ ಏನೂ ಆಗೋದಿಲ್ಲ. ಆದರೆ ಅದೇ ಪ್ರತಿನಿತ್ಯ ನಿಮ್ಮ ದಿನಚರಿಯಾಗಿ ಬೆಳಗ್ಗೆ ಮಧ್ಯಾಹ್ನ ರಾತ್ರಿ ಅನ್ನೋ ಥರ ನಾವು ಅಭ್ಯಾಸ ಮಾಡ್ಕೊಂಡು ಬಂದರೆ ದೇಹದ ಡಿಫೆನ್ಸ್ ಮೆಕ್ಯಾನಿಸಮ್ ಏನಿದೆ ಅದು ಎಲ್ಲೋ ಒಂದು ಕಡೆ ವಿಫಲ ಆಗುತ್ತೆ. ಅದಕ್ಕೆ ಲಿವರ್ ಏನಂದರೆ ಈ ದೇಹದಲ್ಲಿ ಏನೇ ವಿಷ ಬಂದರೂ ಅಲ್ಲೇ ಡಿಟಾಕ್ಸಿಫೈ ಅಥವಾ ನಿರ್ವಿಷಯುಕ್ತ ಮಾಡುವ ಗುಣ ಲಿವರ್ಗಿದೆ. 3 ಲೆವೆಲ್ಸ್ ಎನ್ಸೈಮ್ ಇದೆ. ಫೇಸ್ 1, ಫೇಸ್ 2, ಫೇಸ್ 3 ಅಂತ ಎನ್ಸೈಮ್ಗಳು. ಇವೆಲ್ಲ ಗ್ಲೂಟಥಯಾನ್ ಅಂತ ಒಂಥರ ಮಾಸ್ಟರ್ ಥರ. ಅದು ಯಾವುದೇ ವಿಷ ತಗೊಂಡ್ಲಿ, ವಿಷ ಅಂದರೆ ನಮ್ಮ ದೇಹಕ್ಕೆ ತೊಂದರೆ ಮಾಡುವಂತಹ ರಾಸಾಯನಿಕ, ಅದನ್ನು ನಿರ್ವಿಷಯುಕ್ತ ಮಾಡುವ ಶಕ್ತಿ ಅದಕ್ಕಿದೆ. ಬಿಯಾಂಡ್ ಅಂತ ನಾವು ಹೋದಾಗ ಏನಾಗುತ್ತೆ ಅಂದರೆ ಅದು ನಮ್ಮ DNA ಡ್ಯಾಮೇಜ್ ಮಾಡ್ತಾ ಬರುತ್ತೆ. ಈಗ ನಾನು ಬ್ಲೂ ಪ್ರಿಂಟ್ ಅಂದೆ, ಆ ಬ್ಲೂ ಪ್ರಿಂಟಲ್ಲಿ ಒಂದು ಮೆಸೇಜ್ ಇದೆ. ಅದಕ್ಕೆ ನೀವೇನೋ ಒಂದು ಡ್ಯಾಮೇಜ್ ಮಾಡಿದರೆ ಮೆಸೇಜು ಬೇರೆ ಆಗೋಗುತ್ತೆ, ಮೆಸೇಜ್ ತಪ್ಪಾಗ್ಬಿಡುತ್ತೆ. ಈಗ ನೀವು ಬೆಂಗಳೂರಿಂದ ಮೈಸೂರಿಗೆ ಹೋಗಬೇಕು, ರೂಟ್ ತಪ್ಪೋದ್ರೆ ನೀವು ಮೈಸೂರಿಗೆ ಹೋಗೋ ಬದಲು ನೀವು ಇನ್ಯಾವುದೋ ಒಂದು ಚಿಕ್ಕಬಳ್ಳಾಪುರಕ್ಕೆ ಹೋದರೆ ನಿಮ್ಮ ಡೆಸ್ಟಿನಿ ಅದಲ್ಲ. ಅಂದರೆ ಇಲ್ಲಿ ಅದೇ ಥರ ನಿಮ್ಮದು ಏನೋ ಒಂದು ಕೆಲಸ ಮಾಡುವಂತಹ ಜೀನ್ಗಳಿರುತ್ತಲ್ಲ, ಈ ಚೇಂಜಸ್ ಆಗಿದ ತಕ್ಷಣ ಇನ್ನೇನೋ ಕೆಲಸ ಮಾಡುತ್ತದೆ. ಓಕೆ, ಈಗ ಜಂಕೆ ಜೀವನ ಅಂತ ಅಂದುಕೊಳ್ಳೋರು, ಈ ಅದು ದೊಡ್ಡವರಾಗಿರಬಹುದು ಅಥವಾ ಸಣ್ಣ ವಯಸ್ಸಿಂದ, ಎಷ್ಟು ವರ್ಷಗಳ ಫೀಡಿಂಗ್ ಅಂದರೆ ಎಷ್ಟು ವರ್ಷಗಳು ತಿಂದರೆ ಅವರ ಹೆಲ್ತ್ ಮೇಲೆ ಇಂಪ್ಯಾಕ್ಟ್ ಅಥವಾ ನೀವೇನು ಹೇಳ್ತಾ ಇದ್ದೀರಾ ಡೆಸ್ಟಿನಿ ಚೇಂಜ್ ಆಗುತ್ತೆ, ಆರೋಗ್ಯ ಚೇಂಜ್ ಆಗೋ ಸಾಧ್ಯತೆ ಇರುತ್ತೆ? ಇದು ಒನ್ಸ್ ಅಗೇನ್ ಎಷ್ಟು ತಿಂತಾರೆ, ಯಾವ ವಯಸ್ಸಿನವರು, ಅವರ ದೇಹ ಎಷ್ಟರ ಮಟ್ಟಿಗೆ ಕೋಪಪ್ ಆಗುತ್ತೆ ಅನ್ನೋದು. ಒಬ್ಬ ವ್ಯಕ್ತಿಯಿಂದ ಇನ್ನೊಬ್ಬ ವ್ಯಕ್ತಿಗೆ ಇದು ಬದಲಾಗುತ್ತೆ. ಸೊ ದೇರ್ ಇಸ್ ನೋ ರೂಲ್ಸ್ ಇಲ್ಲ. ಏನಕ್ಕೆ ಅಂದರೆ ಉದಾಹರಣೆಗೆ ಇಲ್ಲ, ಈಗ ನೋಡಿ ಸ್ಮೋಕ್ ಮಾಡೋರಿಗೆ ಒಂದು ಲಂಗ್ ಕ್ಯಾನ್ಸರ್ ಬರುತ್ತೆ ಅಂತ ನಮಗೆ ಗೊತ್ತಿದೆ. ಆದರೆ ಎಲ್ಲ ಸ್ಮೋಕರ್ಸ್ಗೂ ಬರೋದಿಲ್ಲ. ಕೆಲವರಿಗೆ ಈಗ ನಮ್ಮ ಜಿನೋಮಿಕ್ ಲೆವೆಲಲ್ಲಿ ಕೆಲವರು ಎಷ್ಟು ಸ್ಟ್ರಾಂಗ್ ಆಗಿರ್ತಾರೆ ಅಂದರೆ, ಜಿನೋಮಿಕ್ ಲೆವೆಲ್ ಸ್ಟ್ರಾಂಗ್ ಅಂದರೆ ಅವರ ಡಿಟಾಕ್ಸಿಫಿಕೇಷನ್, ದೇಹದಲ್ಲಿ ನಿರ್ವಿಷಯುಕ್ತ ಮಾಡುವ ಪಾತ್ವೆಗಳಿರುತ್ತಲ್ಲ, ಕೆಲವರಲ್ಲಿ ಅದ್ಭುತವಾಗಿ ಕೆಲಸ ಮಾಡುತ್ತೆ. ಈಗ ಕೆಲವರು ಏನು ಮಾಡ್ಬೋದು, ಸ್ಮೋಕ್ ಮಾಡ್ಬೋದು ಮತ್ತು ಆಲ್ಕೋಹಾಲ್ ತಗೋಬೋದು, ಅದ್ರ ಜೊತೆಗೆ ನ್ಯೂಟ್ರಿಟಿವ್ ಆಗೂ ಅವರು ಒಂದಷ್ಟು ಫುಡ್ಗಳನ್ನ ತಿನ್ಬೋದು. ಏನಾಗುತ್ತೆ ಅಂದರೆ ಅಲ್ಲಿ ಎರಡಕ್ಕೂ ಇಲ್ಲಿ ವಿಷಗಳು ಬಿಡುಗಡೆ ಆಗ್ತಿದೆ, ಅದನ್ನು ನಿರ್ವಿಷಯುಕ್ತ ಮಾಡುವುದನ್ನು ನಾವು ಸೇವನೆ ಮಾಡ್ತಾ ಇದ್ದೀವಿ. ಡಿಫೆನ್ಸ್ ಸಿಸ್ಟಮ್ ಸ್ಟ್ರಾಂಗ್ ಆಗುತ್ತೆ, ಅವಾಗ ಅದನ್ನು ಡೆಸ್ಟ್ರಾಯ್ ಮಾಡುತ್ತೆ. ಕೆಲವರು ಏನು ಮಾಡ್ತಾರೆ, ಊಟ ತಿಂಡಿನೇ ಮಾಡಲ್ಲ, ಬರೀ ಸ್ಮೋಕ್ ಮಾಡ್ತಾ ಇರ್ತಾರೆ. ಅಂಥವ್ರಿಗೆ ಏನಾಗುತ್ತೆ ಅಂದರೆ ಅವರಿಗೆ ಬಹಳ ಬೇಗ ತೊಂದರೆಗೆ. ಅದಕ್ಕೆ ನೋಡಿ, ಯಾರು ಆಲ್ಕೋಹಾಲ್ ತಗೊಂಡು ಸರಿಯಾಗಿ ಊಟ ಮಾಡಲ್ಲ, ಅವ್ರದ್ದು ಏನೋ ಒಂದು ಅವರ ದಿನಚರಿ ಸರಿಗೆ ಇಟ್ಕೊಳ್ಳಲ್ಲ, ಬೇಗ ಅಂಥವ್ರಿಗೆ ಲಿವರ್ ಸಿರೋಸಿಸ್ ಆಗ್ಬೋದು, ಲಿವರ್ದು ಬೇರೆ ಬೇರೆ ಡ್ಯಾಮೇಜ್ ಆಗಿ ಅವರು ಮರಣ ಹೊಂದುವಂಥ ಸಾಧ್ಯತೆ ಇದೆ. ಹಾಗಾಗಿ ನಾವು ಅದಕ್ಕೆ ಪೂರಕವಾಗಿ ಏನು ತಗೊಳ್ತೀವಿ ಅನ್ನೋದನ್ನು ಬಹಳ ಮುಖ್ಯ. ಇಲ್ಲಿ ನಾವು ಹೊರಗಡೆ ಸೇವನೆ ಮಾಡುವ ಜಂಕ್ ಆಹಾರದಲ್ಲಿ ಕಲರಿಂಗ್ ಏಜೆಂಟ್ ಹಾಕಿರ್ತಾರೆ. ಏಕೆಂತಂದರೆ ತುಂಬ ಅಟ್ರಾಕ್ಟಿವ್ ಆಗಿರಬೇಕಲ್ವಾ. ಈಗ ನೀವು ಹೋಟೆಲ್ಗೆ ಹೋಗ್ತೀರಾ, ನೀವು ಯಾವುದೋ ಒಂದು ಯಾವುದೋ ಮಂಚೂರಿ ಹೇಳ್ತೀರಾ, ಏನು ರೆಡ್ಡಾಗಿ ತುಂಬ ಕಲರ್ಫುಲ್ ಆಗಿರುತ್ತೆ. ಅವ್ರು ಏನು ಬ್ಯಾಡಗಿ ಮೆಣಸಿನ್ಕಾಯಿ ಹಾಕಿ ಮಾಡಿರಲ್ಲ, ಏಕೆಂದರೆ ಅದು ಕಮರ್ಷಿಯಲ್. ಅದು ಸೈಕಾಲಜಿ ರೆಡ್ ಕಲರ್ ಅಟ್ರಾಕ್ಟ್ ಆಗುತ್ತೆ. ಅದಕ್ಕೇನು ಮಾಡ್ತಾರೆ, ರೆಡ್ ಕಲರ್ ಹಾಕ್ತಾರೆ. ಆಮೇಲೆ ನೀವು ಪಾಲಕ್ ಪನ್ನೀರ್ ಕೇಳ್ತೀರಾ, ಪಾಲಕ್ ಪನ್ನೀರೇ ಹಾಕಿದರೆ ಇದು ಒಳ್ಳೆ ಪ್ರಮಾಣದಲ್ಲಿ ಅಂತ ಏನು ಗೊತ್ತು, ಗ್ರೀನ್ ಕಲರ್ ಹಾಕಿರ್ಬೋದು. ಹೀಗೆ ಕಲರಿಗೆ ಏಜೆಂಟ್ಗಳು ಬಳಕೆ ಮಾಡ್ತಾರೆ. ಅದು ಆರೋಗ್ಯಕ್ಕೆ ಒಳ್ಳೆಯದಲ್ಲ. ಆರೋಗ್ಯ ಅಂದ ತಕ್ಷಣ ಅದೇನಾಗುತ್ತೆ ಅಂದರೆ ಈ ಕಲರಿಂಗ್ ಏಜೆಂಟ್ ರಾಸಾಯನಿಕಗಳು ನಮ್ಮ DNA ಹೋಗಿ ಅಲ್ಲಿ ಮ್ಯೂಟೇಷನ್ ಅಂತ, ಅದನ್ನೇ ನಾನು ಹೇಳಿದ್ದು ರೂಪಾಂತರವನ್ನು ಉಂಟು ಮಾಡ್ಬೋದು. ಪ್ರಿಸರ್ವೇಟಿವ್ ಹಾಕಿರ್ತಾರೆ. ಈಗ ಮನೇಲಿ ನೀವು ಏನಾದ್ರು ಒಂದು ಆಹಾರ ಪದಾರ್ಥ ಮಾಡಿ ಎಷ್ಟು ದಿನ ಇಡ್ತೀರಾ, 1 ದಿನ 2 ದಿನ, ಆಮೇಲೆ ಅದು ಹಾಳಾಗುತ್ತೆ. ಅದೇ ಬೇಕರಿಲಿ ಇಟ್ಟಿರೋ ಬಿಸ್ಕೆಟ್ಸ್ಗಳಾಗಿರ್ಬೋದು, ತಿಂಡಿಗಳಾಗಿರ್ಬೋದು, ಎಷ್ಟು ದಿನ ಇರುತ್ತೆ? ಕಾರಣ ಏನು ಅಂತಂದರೆ ಪ್ರಿಸರ್ವೇಟಿವ್ಸ್. ಮನೇಲಿ ಮಾಡಿದ ಉಪ್ಪಿನಕಾಯಿನೇ ತುಂಬ ದಿನ ಇರೋದಿಲ್ಲ, ಆದರೆ ಹೊರಗಡೆ ಅಂಗಡಿದು ನಿಮಗೆ ಎಷ್ಟು ದಿನ ಇರುತ್ತೆ? ಕಾರಣ ಪ್ರಿಸರ್ವೇಟಿವ್ಸು, ಕಲರಿಂಗ್ ಏಜೆಂಟು, ಫುಡ್ ಎಡಿಟಿವ್ಸು. ಈಗ ಉದಾಹರಣೆಗೆ ಹೇಳಬೇಕು ಅಂದರೆ, ಮನೇಲಿ ಮಾಡಿದ್ದ ಆಹಾರ
ಕೆಲವು ಸಲ ನಮಗೆ ರುಚಿ ಅನ್ಸಲ್ಲ, ನಾವೇ ಹೊರಗಡೆ ತಿನ್ನಬೇಕು ಅನಿಸುತ್ತೆ. ಹೊರಗಡೆ ನಮಗೆ ಸಿಕ್ಕುವ ಹೋಟೆಲ್ ಆಗ್ಬೋದು, ಬೇಕ್ರಿಗಳಾಗ್ಬೋದು, ಚಾಟ್ಸ್ಗಳಾಗ್ಬೋದು, ಎಲ್ಲದೂ ಇರುತ್ತಲ್ಲ, ಅದೇನು ಅಂತಂದರೆ ಅಲ್ಲಿ ಒಂದು ಫುಡ್ ಎಡಿಟಿವ್ಸ್ಗಳು ಹಾಕಿರ್ತಾರೆ. ನಿಮ್ಗೆ ಗೊತ್ತಿರ್ಬೋದು ಎಜಿನೋಮೋಟೋ ಅಂತ. ಎಜಿನೋಮೋಟೋ ಫುಡ್ ಎಡಿಟಿವ್ಸ್ ಅದೇನಂದರೆ ರುಚಿ ಕೊಡೋ ಅಂಥದ್ದು. ಇವತ್ತು ನಾನು ತಿಂದರೆ ಪುನಃ ನಾಳೆ ಅಡಿಕ್ಷನ್ ಅಂತಲೂ ಅಂತಾರೆ. ಅಲ್ಲೇ ಚೆನ್ನಾಗಿದೆ, ಅಲ್ಲೇ ಚೆನ್ನಾಗಿರಬೇಕು ಅಂತ. ಏನಕ್ಕೆ ಅಂದರೆ ಮೊದಲು ಅಡಿಕ್ಷನ್ ಅಂದರೆ ಸ್ಮೋಕಿಂಗು, ಆಲ್ಕೋಹಾಲು ಅಥವಾ ಗ್ಯಾಮ್ಲಿಂಗು, ಸ್ವಲ್ಪ ಪ್ರಮಾಣದ ಡ್ರಗ್ಸ್ ಅಡಿಕ್ಷನ್ನು. ಈಗ ಅಡಿಕ್ಷನ್ನು ಅದಲ್ಲ, ಅದಕ್ಕಿಂತ ಜಾಸ್ತಿ ಇರೋದು ಜಂಕ್ ಫುಡ್ ಅಡಿಕ್ಷನ್ನು. ಆಮೇಲೆ ಮೊಬೈಲ್, ಸೋಷಿಯಲ್ ಮೀಡಿಯಾ, ಸ್ಕ್ರಾಲಿಂಗು, ಆಮೇಲೆ ಶಾಪಿಂಗ್ ಅಡಿಕ್ಷನ್ ಇದೆ. ತುಂಬ ಸ್ಟ್ರೆಸ್ ಔಟ್ ಆದಾಗ ಶಾಪ್ ಮಾಡ್ತಾರೆ, ಬೇಕೋ ಬೇಡವೋ, ನನಗೆ ಬೇಕಾ ಯೋಚನೆ ಮಾಡಲ್ಲ. ಒಟ್ಟಿನಲ್ಲಿ ಏನಂದರೆ ಡೊಪಮೈನ್ ಅಂತ ನಮ್ಮಲ್ಲಿ ಒಂದು ರಿವಾರ್ಡಿಂಗ್ ಹಾರ್ಮೋನ್ ಇರುತ್ತೆ ಮೆದುಳಿನಲ್ಲಿ. ಅದಕ್ಕೆ ತುಂಬ ಸ್ಟ್ರೆಸ್ ಆದಾಗ ಅದು ಈ ಥರದ್ದು ಏನಾದರೂ ನಾವು ಚೆನ್ನಾಗಿ ಈ ಥರದ್ದು ಹೊರಗಡೆ ತಿಂದಾಗ, ಏನೋ ತಗೊಂಡಾಗ ಅದೇನಾಗುತ್ತೆ, ಡೊಪಮೈನ್ ರಿಲೀಸ್ ಆಗುತ್ತೆ, ರಿವಾರ್ಡಿಂಗ್. ಸೊ ತುಂಬ ನಾರ್ಮಲ್ ಭಾಷೆಯಲ್ಲಿ ನಾವು ಅದನ್ನ ಹೇಳೋದಾದ್ರೆ ಡೊಪಮೈನ್ ಅಂದ್ರೆ ಖುಷಿ ಪಡಿಸೋದು, ರಿವಾರ್ಡು. ಈಗ ನಾನು ಏನೋ ಒಂದು ಖುಷಿ ಮಾಡ್ತಾ ಆಗುತ್ತೆ. ಇದ್ದೀನಿ, ಖುಷಿ ಆಗುತ್ತೆ. ಖುಷಿ ಆದಾಗ ಆ ಹಾರ್ಮೋನ್ ಬಿಡುಗಡೆ ಆದಾಗ ತುಂಬ ಖುಷಿ ಆಗುತ್ತೆ ನಮಗೆ. ಸೊ ಕಲರಿಂಗ್ ಏಜೆಂಟು, ಪ್ರಿಸರ್ವೇಟಿವ್, ಫುಡ್ ಎಡಿಟಿವ್ಸು, ಇದರ ಜೊತೆಗೆ ಹೊರಗಡೆ ಸಿಗುವ ಒಂದು ಹೋಟೆಲಲ್ಲಿ ಅಲ್ಲಿ ಆಹಾರ ತಯಾರು ಮಾಡಬೇಕಾದ್ರೆ ಅವರು, ಈಗ ಮನೇಲಾದರೆ ನೀವು ಯಾವುದೇ ತರಕಾರಿ ಆದರೆ ಒಂದು 2 ಸಲನಾರು ಅದನ್ನು ಚೆನ್ನಾಗಿ ತೊಳೆದು ನಾವು ಮಾಡ್ತೀವಿ. ಹೋಟೆಲಲ್ಲಿ ಅವನು ಮಾಡೋಕ್ಕೆ ಸಾಧ್ಯನಾ? ಅಷ್ಟು ಲಾರ್ಜ್ ಸ್ಕೇಲು. ಅವಾಗೇನಾಗುತ್ತೆ, ಇನ್ಸೆಕ್ಟಿಸೈಡು, ಪೆಸ್ಟಿಸೈಡು, ಹರ್ಬಿಸೈಡು, ಫಂಗಿಸೈಡು, ಈ ಥರದ ರಾಸಾಯನಿಕಗಳೆಲ್ಲ ನಮ್ಮ ಆಹಾರದಲ್ಲಿ ಸೇರ್ಕೊಂಡಿರುತ್ತೆ. ಇದನ್ನೆಲ್ಲ ನಾವು ಸೇವನೆ ಮಾಡಿದ್ರೆ ಇಮ್ಯಾಜಿನ್ ಮಾಡಿ ಎಷ್ಟು ವಿಷಯಗಳು ಹೇಳಿದೆ ನಾನು. ಆಮೇಲೆ ಮೈದಾ, ಈಗ ಪರಾಟದು ಒಂದು ಫ್ಯಾನ್ಸಿ, ಅದು ಎಲ್ಲ ತರಾವರಿ 120, 150 ಥರ ಪರಾಟ. ಅಲೆಕ್ಸಾನ್ ಅನ್ನುವ ಒಂದು ಕೆಮಿಕಲ್, ರಾಸಾಯನಿಕ ಏನಿದೆ, ನಮ್ಮ ಪ್ಯಾನ್ಕ್ರಿಯಾಸ್ ಅದಲ್ಲಿರುವ ಬೀಟಾ ಸೆಲ್ಸ್ ಅಂತ ಇದೆ, ಅದೇ ಇನ್ಸುಲಿನ್ನ ಬಿಡುಗಡೆ ಮಾಡೋದು, ಅದನ್ನು ಸಂಪೂರ್ಣ ನಾಶ ಮಾಡುತ್ತೆ. ಹಾಗಾಗಿ ಆಹಾರನೂ ಒಂದು ಕಾರಣ. ಇದರ ಜೊತೆಗೆ ಒತ್ತಡ, ಹೊರಗಡೆ ನಮ್ಮ ಹವ್ಯಾಸಗಳು ಹೆಂಗಿದೆ ಈಗ ನೋಡಿ. ನಮ್ಮದು ಜೀವನ ಶೈಲಿ ಅಂದರೆ ಸೆಡೆಂಟ್ರಿ ಲೈಫ್ ಸ್ಟೈಲ್. 8 ಗಂಟೆ ನೀವು ಕುಳಿತು ಕೆಲಸ ಮಾಡಿದ್ರೆ, ಕೂತಲ್ಲೇ ನೀವು ಕೆಲಸ ಮಾಡಿದ್ರೆ 4 ಸಿಗರೇಟ್ ಸೇದಿದಷ್ಟು ನಿಮಗೆ ದೇಹಕ್ಕೆ ತೊಂದರೆ ಆಗುತ್ತೆ. ಹಾಗಾಗಿ ಓಡಾಡ್ತಾ ಇರಬೇಕು. ಎವ್ರಿ 30 ಮಿನಿಟ್ಸು ಸುಮ್ಮನೆ ಎದ್ದು ನಿಮ್ಮ ಚೇರಿಂದ ಒಂದು ರೌಂಡ್ ಹೋಗಿ ಎಲ್ಲಾರನ್ನೂ ಮಾತಾಡ್ಸ್ಕೊಂಬನ್ನಿ. ಇವಾಗ ನಿಮಗೆ ಸ್ಮೋಕಿಂಗ್ ಹ್ಯಾಬಿಟ್ ಇಲ್ಲ, ಡ್ರಿಂಕಿಂಗ್ ಹ್ಯಾಬಿಟ್ ಇಲ್ಲ, ಏನಂದ್ರೆ ಕೂತ್ ಕೆಲಸ ಮಾಡ್ತೀರಾ 8 ಗಂಟೆ. ಏಕೆಂದರೆ ನೀವು ಕೂತಿರ್ಬೇಕಾದ್ರೆ ಟೇಬಲ್ಗೆ ಕಾಫಿ ಬರುತ್ತೆ, ಟೇಬಲ್ಗೆ ಸ್ನ್ಯಾಕ್ಸ್ ಬರುತ್ತೆ, ಎಲ್ಲ ಇಲ್ಲೇ ಬರ್ತಾ ಇದೆ. ಆಮೇಲೆ ಲೇಸಿನೆಸ್, ಅಯ್ಯೋ ಯಾರು ಎದ್ದೇಳೋದು ಅನ್ನೋದು ಒಂದಿರುತ್ತೆ. ಸೊ ಏನು ಮಾಡ್ತೀವಿ, ಅಲ್ಲೇ ಕೂತೇ ಇರ್ತೀವಿ. 8 ಗಂಟೆ ಒಂದು ಕಡೆ ಕೂತ್ರೆ 4 ಸಿಗರೇಟು ನೀವು ಸೇದಿದ್ದೀವಿ ಅಂತ ಅಂದ್ಕೊಳ್ಳಿ, ಅಷ್ಟು ದೇಹಕ್ಕೆ ನಿಮಗೆ ತೊಂದರೆ ಆಗುತ್ತೆ. ಸೆಡೆಂಟ್ರಿ ಲೈಫ್ ಸ್ಟೈಲ್. ನಮ್ಮ ಹಿರಿಯರೆಲ್ಲ ಏನಕ್ಕೆ ಚೆನ್ನಾಗಿದ್ರು, ಅವ್ರಿಗೇನಕ್ಕೆ ಹೃದಯದ ತೊಂದರೆ ಇರ್ತಿರಲಿಲ್ಲ, ಒಬಿಸಿಟಿ ಇರ್ತಾನೆ ಇರಲಿಲ್ಲ, ಯಾವುದೇ ರೀತಿ ಮಂಡಿ ನೋವು, ಈಗ ನೋವುಗಳು ಅಂತಾರಲ್ಲ, ಆರ್ಥ್ರೈಟಿಸ್ ಆಗ್ಬೋದು, ಸ್ಪಾಂಡಲೈಟಿಸ್ ಆಗ್ಬೋದು, ಈ ಥರದ್ದೆಲ್ಲ ತೊಂದರೆಗಳು ಅದೆಲ್ಲ ಏನಕ್ಕೆ ಇರ್ತಿರ್ಲಿಲ್ಲ ಅಂದರೆ ಚೆನ್ನಾಗಿ ಕೆಲಸ ಮಾಡೋರು. ಓಕೆ, ಫ್ಲಿಪ್ ಸೈಡ್ಗೆ ಬರೋಣ ಇವಾಗ. ಓಕೆ, ಪೇಜನ್ನ ಫ್ಲಿಪ್ ಮಾಡೋಣ. ಖಂಡಿತ. ಇನ್ನು ಮುಂದೆ ನಮ್ಗೆ ಸಬ್ಜೆಕ್ಟ್ಸ್ ಬಹಳ ಇರೋದ್ರಿಂದ ನಾನು ಓಕೆ, ನಿಮ್ಮ ಸೆಡೆಂಟ್ರಿ ಲೈಫ್ ಸ್ಟೈಲ್, ಈಗ ಕೂತಲ್ಲೇ ಕೆಲಸ ಮಾಡ್ತೀವಲ್ಲ, ಅದು ಒಂದು ಕಾರಣ. ಆಮೇಲೆ ಹವ್ಯಾಸಗಳು ಅಂತ ನಾವು ತಗೊಳ್ಳೋದಾದರೆ ಸೋಷಿಯಲ್ ಒಂದು ಗ್ಯಾದರಿಂಗ್ ಅನ್ನೋದೇ ಇಲ್ಲ. ಅಂದರೆ ಹವ್ಯಾಸಗಳಲ್ಲಿ ಇದೆಲ್ಲ ಬರುತ್ತೆ. ಮೊದಲೆಲ್ಲ ಮ್ಯೂಸಿಕ್ಕು, ಗಾರ್ಡನಿಂಗ್, ಬೇರೆ ಬೇರೆ ಥರದ ಹವ್ಯಾಸ ಇತ್ತು. ಈಗ ಅದೆಲ್ಲ ಹವ್ಯಾಸ ಅಲ್ಲ, ಹವ್ಯಾಸಗಳೇ ಬೇರೆ ಆಗಿದೆ ಈ ಜನರೇಷನಲ್ಲಿ. ಸೊ ಬದಲಾದ ನಮ್ಮ ಜೀವನ ಶೈಲಿ, ಆಹಾರ ಪದ್ಧತಿ, ಹವ್ಯಾಸಗಳು, ಇದೆಲ್ಲ ಒಟ್ಟಾರೆ ಗನ್ನ ಟ್ರಿಗರ್ ಮಾಡ್ತಾ ಇದೆ. ಗನ್ನು ಲೋಡ್ ಆಗಿದೆ, ಟ್ರಿಗರ್ ಮಾಡ್ತಾ ಇದೆ. ಯಾರು ಎಷ್ಟು ಟ್ರಿಗರ್ ಮಾಡ್ತಾ ಇದ್ದಾರೆ ಅನ್ನೋದ್ರ ಮೇಲೆ ಅವರ ಒಂದು ಆರೋಗ್ಯ ನಿರ್ಧಾರ ಆಗುತ್ತೆ. ಓಕೆ, ವಂಡರ್ಫುಲ್. ಅಂದ್ರೆ ಹೆಂಗೆ ಅದನ್ನ ಸರಿ ಮಾಡ್ಕೋಬೇಕು ಅನ್ನೋದಕ್ಕೆ ಬರೋಣ. ಬಟ್ ಇನ್ನೊಂದು ಫ್ಯಾಕ್ಟರ್ ಹೇಳಿದ್ರಿ ನೀವು, ನಾನ್ ವೆಜ್ ಈಟರ್ಸ್ ಅಂತ. ಹೌದು, ಇವತ್ತಿನ ಫುಡ್ ಚೈನ್ಗಳು ನಡೀತಾ ಇರೋದೇ ಬೇಸಿಕಲಿ ತುಂಬಾ ಜಾಸ್ತಿ. ಅದು ಇಂಡಿಯಾದಂತಹ ದೇಶದಲ್ಲಿ ಹೆಚ್ಚಿನ ನಾನ್ ವೆಜ್ ಈಟರ್ಸ್ ಜಾಸ್ತಿ ಇದ್ದಾರೆ ಅನ್ನೋ ಕಾರಣಕ್ಕೆ ವೆಜಿಟೇರಿಯನ್ಸು ವಿಲ್ ಟರ್ನ್ ಇಂಟು ನಾನ್ ವೆಜಿಟೇರಿಯನ್ಸ್ ಇತ್ತೀಚಿನ ದಿನದಲ್ಲಿ. ಕೆಲವು ಡಯಟಿಷಿಯನ್ಸು ಕೂಡ ಎವ್ರಿ ಡೇ ನಾನ್ ವೆಜ್ ಕೊಡ್ತಾ ಇರ್ತಾರೆ. ಅಂದ್ರೆ ನನಗೆ ಗೊತ್ತಿರೋದ್ರಿಂದ ಹೇಳ್ತಾ ಇದ್ದೀನಿ. ಎವ್ರಿ ಡೇ ನಾನ್ ವೆಜ್, ಇಫ್ ಯು ಆರ್ ಅಡಿಕ್ಟೆಡ್ ಟು ನಾನ್ ವೆಜ್, ಡೋಂಟ್ ವರಿ, ಐ ವಿಲ್ ಗಿವ್ ಯು ಅಂತ ಹೇಳಿ ನಾನ್ ವೆಜ್ ಎವ್ರಿ ಡೇ ಕೊಡ್ತಾರೆ. ಹಾಗಾದ್ರೆ ತಪ್ಪ ಅದು? ನಾನ್ ವೆಜ್ ತಿನ್ನಲೇಬಾರ್ದು ಅಂತ ನಾನು ಹೇಳ್ತಾ ಇಲ್ಲ. ಓಕೆ, ಅಕೇಶನ್ ಮೊದಲೆಲ್ಲ ಹೇಗಿತ್ತು ನಾನ್ ವೆಜ್ ತಿನ್ನೋದು ಅಂದರೆ, ಹಬ್ಬಗಳು ಯಾವುದೋ ಒಂದು ಸ್ವೀಟ್ ಮಾಡೋರು, ಹಬ್ಬದ ದಿನ ಮಾರನೇ ದಿನ ನಾನ್ ವೆಜ್. ಅದು ಯಾವ ಥರ ನಾನ್ ವೆಜ್ ಅಂದರೆ, ಕೋಳಿಗಳು ಅಲ್ಲೇ ಸಾಕಿರೋರು ಅದನ್ನು ಮಾಡೋರು ಅಲ್ವಾ, ಅದು ನಾಟಿ ಕೋಳಿ ಆಗಿರೋದು. ಆಮೇಲೆ ಕುರಿಗಳು ಬಿಟ್ಟಿರೋರು ಅಲ್ಲಿ, ಅದನ್ನು ಕಡಿದು ಎಲ್ಲ ನೆಂಟರಿಗೆಲ್ಲ, ಅಂದರೆ ಎಲ್ಲೋ ಅಪರೂಪಕ್ಕೆ
ಒಂದ್ಸಲ ನಾನ್ ವೆಜಿಟೇರಿಯನು, ಅದು ಒಳ್ಳೇದು, ಚೆನ್ನಾಗಿ ಅವರೇ ಸಾಕಿರೋ ಅಂಥದ್ದು ಇದು ಬಳಕೆ ಮಾಡ್ತಾ ಬಂದರು. ಆಮೇಲೆ ಸಂಡೇ ಅಂತ ಬಂತು, ಸಂಡೇ ಸ್ಪೆಷಲ್ ಅಂತ ನಾನ್ ವೆಜಿಟೇರಿಯನ್ ಯಾರು ತಿಂತಾರೆ ಅವರು ಮಾಡ್ತಾ ಬಂದರು, ಅದು ಫೈನ್. ಆದರೆ ಇವಾಗೇನಾಗಿದೆ, ನೀವು ಒಂದೊಂದು ಗಲ್ಲೀಲಿ ಒಂದೊಂದು 3 ಬಿರಿಯಾನಿ ಕಾರ್ನರ್ಗಳು ಬಂದಾಗ ಮಕ್ಕಳುಗಳಿಗೆ ರುಚಿ ಜಾಸ್ತಿ ಇದೆಲ್ಲ, ಸ್ಪೈಸು ಜಾಸ್ತಿ ಇರೋದ್ರಿಂದ, ರುಚಿ ಜಾಸ್ತಿ ಇರೋದ್ರಿಂದ ಮಕ್ಕಳುಗಳು ಅಡಿಕ್ಷನ್. ಅದು ಈಗ ಮಧ್ಯಾಹ್ನನೂ ಕೇಳ್ತಾರೆ, ರಾತ್ರಿನೂ ಕೇಳ್ತಾರೆ, ಇವತ್ತಲ್ಲ ಪುನಃ ನಾಳೆನೂ ಕೇಳ್ತಾರೆ. ಈಗೇನಾಗಿದೆ, ನಾನ್ ವೆಜ್ ತಿನ್ನುವುದು ತುಂಬ ಜಾಸ್ತಿ, ಅದು ಮನೇಲೂ ಮಾಡ್ತಾ ಇಲ್ಲ, ಹೊರಗಡೆನೇ ಜಾಸ್ತಿ ತಿನ್ನುವಂಥದ್ದು ಆಗ್ತಾಯಿದೆ. ನಾನ್ ವೆಜಿಟೇರಿಯನ್ ಫುಡ್ಡು ನಮ್ಮ ದೇಹಕ್ಕೆ ಯಾವ ರೀತಿ ತೊಂದರೆ ಮಾಡುತ್ತೆ ಅಂದರೆ, ಒಂದು ಒಬಿಸಿಟಿ, ಕೊಬ್ಬು ಜಾಸ್ತಿ ಇರುತ್ತೆ. ಅಲ್ಲ, ಬೇಸಿಕಲಿ ನಮ್ಮ ದೇಹ, ಹ್ಯೂಮನ್ ಬಾಡಿ ನಾನ್ ವೆಜ್ ತಿನ್ನೋದಕ್ಕೆ ಒಂದು ಸ್ವಲ್ಪ ಹೊಂದ್ಕೊಳ್ಳೋದೇ ಇಲ್ಲ ಅಂತ ಏನಿಲ್ಲ. ಆದರೆ ಪ್ರಮಾಣ ಜಾಸ್ತಿ ಆದಾಗ ಏನಾಗುತ್ತೆ ಅಂದರೆ, ಅದರಲ್ಲಿರೋ ಕೊಬ್ಬಿನಂಶ ಜಾಸ್ತಿ ಆಗೋದ್ರಿಂದ ದೇಹದಲ್ಲಿ ಕೊಬ್ಬಿನ ಶೇಖರಣೆ ಆಗುತ್ತೆ, ಒಬಿಸಿಟಿ ಬರುತ್ತೆ, ಮಾಡೋ ಕೆಲಸ ಕಮ್ಮಿ, ತಿನ್ನೋದು ಜಾಸ್ತಿ, ಕೊಬ್ಬಿನ ಸೇವನೆ ಜಾಸ್ತಿ ಆಗ್ತಾ ಇರೋದ್ರಿಂದ ಅದೇನಾಗುತ್ತೆ, ಒಂದು ಕೊಬ್ಬಿನ ಶೇಖರಣೆ ಜಾಸ್ತಿ ಆಗುತ್ತೆ. ಮತ್ತು ನಾನ್ ವೆಜಿಟೇರಿಯನ್ನು ಪ್ರಿಪ್ರೇಷನ್ ಇದೆಯಲ್ಲ, ಅಡಿಗೆ ಮಾಡೋದಿದೆಯಲ್ಲ, ಅದೊಂದು ಸೈನ್ಸ್, ಅದಕ್ಕೆ ಒಂದು ಮೆಥಡಾಲಜಿ ಇರುತ್ತೆ. ನೀವು ಅದನ್ನೇನಾದರೂ ಡಿವಿಯೇಟ್ ಮಾಡ್ತಾ ಹೋದರೆ, ನಾವು ತಿನ್ನುವ ಆಹಾರ ಒಂಥರ ಅಮೃತ ಆಗಬೇಕಾಗಿರೋದೇ ವಿಷ ಆಗ್ಬೋದಂಥ ಸಾಧ್ಯತೆ. ಉದಾಹರಣೆಗೆ ನಾನ್ ವೆಜ್ ಅದನ್ನು ಒಂದು ರೀತಿಯಲ್ಲಿ ಮಾಡಬೇಕು. ಈಗೇನಾಗ್ತಾರೆ, ಸುಟ್ಟು ತಿನ್ನುತ್ತಾರಲ್ವ, ಅದನ್ನು ಬಾರ್ಬಿಕ್ಯೂ ಗೊತ್ತಲ್ವ ನಿಮಗೆ, ಸುಟ್ಟು ತಿಂದಾಗ ಏನಾಗುತ್ತೆ ಅಂದರೆ, ಅದರಲ್ಲಿರುವ ಪ್ರೋಟೀನ್ಗಳು ಆ ಒಂದು ಇದಕ್ಕೆ ಕಾರ್ಬನ್ ಆಗುತ್ತೆ, ಅದರಲ್ಲಿ ಕೆಮಿಕಲ್ಸ್ ಏನೇನಿರುತ್ತೆ ಅದರದ್ದು ನೇಚರು ಡಿನೇಚರ್ ಆಗೋದ್ರಿಂದ ಅದು ಕಾರ್ಸಿನೋಜನ್ ಆಗಿ ಮುಂದಿನ ದಿನದಲ್ಲಿ ಕ್ಯಾನ್ಸರು, ಕರುಳಿನ ಕ್ಯಾನ್ಸರ್ ಉಂಟು ಮಾಡುವ ಸಾಧ್ಯತೆ ಇದೆ ಅನ್ನೋದು. ಈ ಬೇಯಿಸೋದು ಅಂದರೆ ಇದರಲ್ಲಿ ಬೇಯಿಸೋದು ಅಂದರೆ ಬೆಂಕಿಯಲ್ಲಿ ಸುಟ್ಟು ತಿನ್ನುವ ಮಾಂಸದಿಂದ ಕ್ಯಾನ್ಸರ್ ಬರುವ ಸಾಧ್ಯತೆ ಬೇಕಾದಷ್ಟು ಇದೆ ಅಂತೇಳಿ ಬೇಕಾದಷ್ಟು ರಿಸರ್ಚ್ ನಡೆದಿದೆ, ಪ್ರೂವ್ ಆಗಿದೆ. ದಿಸ್ ಇಸ್ ಶಾಕಿಂಗ್. ಹೌದು. ಯಾಕೆ ಅಂದರೆ ಅಗೇನ್ ನಾನು ಕೆಲವು ಡಯಟಿಷಿಯನ್ಸ್, ನಾನು ಎಲ್ಲರೂ ಅದರಲ್ಲಿ ಹೇಳ್ತಿಲ್ಲ, ಕೆಲವು ಡಯಟಿಷಿಯನ್ಸ್ ಏನು ಹೇಳ್ತಾರೆ, ಸುಟ್ಟ ಬಾರ್ಬಿಕ್ಯೂಡ್ ಅಥವಾ ತಂದೂರ್ ಅಥವಾ ಗ್ರಿಲ್ಡ್ ನಾನ್ ವೆಜ್ ಇಸ್ ಬೆಸ್ಟ್ ಫಾರ್ ಡಯಟ್, ಬೆಸ್ಟ್ ಫಾರ್ ವೆಯ್ಟ್ ಲಾಸ್, ಬೆಸ್ಟ್ ಫಾರ್ ಹೆಲ್ತ್ ಅಂತ ಹೇಳ್ತಾರೆ. ನೀವು ಹೊರಗಡೆ ಹೋಗಿದ್ದೀರಾ, ಜಂಕ್ ತಿನ್ನೋ ಬದಲಿಗೆ ಗ್ರಿಲ್ಡ್ ತಿನ್ನಿ ಅಥವಾ ಬಾರ್ಬಿಕ್ಯೂಡ್ ತಿನ್ನಿ ಅಥವಾ ತಂದೂರ್ ತಿನ್ನಿ ಅಂತ ಹೇಳ್ತಾರೆ. ನೀವು ಹೇಳ್ತಿದ್ದೀರಾ ಬೆಂಕಿಯಲ್ಲಿ ಸುಟ್ಟಿದ್ದು ಕ್ಯಾನ್ಸರ್ ತರುತ್ತೆ. ಹೌದು. ಏನಕ್ಕೆ ಅಂತಂದರೆ, ಅವರು ಹೇಳೋದ್ರಲ್ಲಿ ಸಂಪೂರ್ಣ ತಪ್ಪಿದೆ ಅಂತ ನಾನು ಹೇಳ್ತಿಲ್ಲ, ಆದರೆ ಈಗ ನೀವು ಬೆಂಕಿಯಲ್ಲಿ ಸುಡಬೇಕಾದ್ರೆ ಟೆಂಪ್ರೇಚರ್ ಇದೆಯಲ್ಲ, ಟೆಂಪ್ರೇಚರ್ ರೆಗ್ಯುಲೇಷನು ಬಹಳ ಮುಖ್ಯ. ಒಂದು ಟೆಂಪ್ರೇಚರ್ವರೆಗೂ ಅದು ಚೆನ್ನಾಗಿರುತ್ತೆ, ಆ ಟೆಂಪ್ರೇಚರ್ ಬಿಯಾಂಡ್ ಹೋದಾಗ ಅದು ಕಾರ್ಸಿನೋಜನ್ ಆಗಿ ಬದಲಾವಣೆ ಹೊಂದುವ ಸಾಧ್ಯತೆ ಇದೆ. ಹಾಗಾಗಿ ನೀವು ಮನೇಲಿ ಅದನ್ನೇನಾದರೂ ಬಾರ್ಬಿಕ್ಯೂ ಥರ ಮಾಡೋದಾದರೆ, ಒಂದು ಟೆಂಪ್ರೇಚರು, ಈಗ ನಾವು ಓವನಲ್ಲಿ ಇಡ್ತೀವಿ, ನಮಗೆ ಗೊತ್ತಿದೆ, ಅದನ್ನು ಪದೇ ಬಿಸಿ, ಯಾವುದೇ ಆಹಾರ ಪದಾರ್ಥವನ್ನು ನೀವು ಪದೇ ನೀವು ಬೆಂಕಿಯಲ್ಲಿ ಸುಟ್ಟಾಗೇನಾಗುತ್ತೆ, ಅದು ಕಾರ್ಬನ್ ಆಗಿ ಬೇಕಾದಷ್ಟು ಅದರಲ್ಲಿ ಚೇಂಜಸ್ ಆಗುತ್ತೆ, ರಾಸಾಯನಿಕಗಳು ಬಿಡುಗಡೆಯಾಗಿ ತೊಂದರೆ ಆಗುತ್ತೆ. ಈಗ ಏನಾಗುತ್ತೆ ಅಂದರೆ, ನಮಗೆ ನಮ್ಮ ನಾಲೆಡ್ಜು ಅರ್ಧಂಬರ್ಧ. ಈಗ ಅವ್ರು ಹೇಳೋದನ್ನು ಬಾರ್ಬಿಕ್ಯೂ ತಿನ್ಬೋದು ಅಂತ ಹೇಳ್ಬಿಟ್ಟಿದ್ದಾರೆ ಅಂತ ತಿನ್ನೋಕ್ಕೆ ಶುರು ಮಾಡ್ತೀವಿ. ಆದರೆ ಅವ್ರು ಹೇಳಿರ್ತಾರೆ ಮನೆಯಲ್ಲಿ ಇಷ್ಟು ಪ್ರಮಾಣದಲ್ಲಿ, ಅವ್ರು ಹೇಳೋದು ನಾನ್ ವೆಜ್ ಸ್ವಲ್ಪನೇ ತಿನ್ನಿ ಅಂತ. ಈಗ ನೀವು ಫಾರಿನರ್ಸ್, ನನ್ನ ಹತ್ರ ಬೇಕಾದಷ್ಟು ಜನ PhD ಸ್ಟೂಡೆಂಟ್ಸ್ ಇದ್ದರು, ಪ್ರತಿದಿನ ನಾನ್ ವೆಜ್ ತಿನ್ನೋರು. ಹೇಗೆ ಅಂದರೆ, ಒಂದೇ ಒಂದು ಪೀಸು ರೈಸ್ ಜೊತೆ ಎಲ್ಲೋ ಒಂದೇ ಒಂದು ಪೀಸ್ ಚಿಕನ್ ಅವ್ರು ತಿಂತಾ ಇದ್ದಿದ್ದು. ಆ ಥರ ಆದರೆ ಏನೂ ತೊಂದರೆ ಆಗಲ್ಲ. ಆದರೆ ನಮ್ಮಲ್ಲಿ ನಾನ್ ವೆಜ್ ತಿನ್ನೋದು ಅಂತಂದರೆ ನಿಮಗೂ ಗೊತ್ತಿದೆ ಯಾವ ಥರ ತಿಂತಾರೆ ಅಂತ. ಇನ್ನು ಒಂದು ತಿಂಗಳಿಗಾಗ ಸ್ಟಾಕು ಒಂದೇ ಸಲ ತಿಂದ್ಬಿಡ್ತಾರೆ. ಸೊ ಅದು ದೇಹಕ್ಕೆ ಒಳ್ಳೆಯದಲ್ಲ. ಇದಕ್ಕಿಂತ ಮುಖ್ಯವಾಗಿ ಇತ್ತೀಚಿನ ದಿನದಲ್ಲಿ ಜಗತ್ತಿನಲ್ಲಿ ಎಲ್ಲ ಒಂದು ಸಂಶೋಧನಾ ಕೇಂದ್ರದಲ್ಲಿ ನಡೆಯುತ್ತಿರುವ ಬಹಳ ದೊಡ್ಡ ರಿಸರ್ಚ್ ಏನಂತಂದರೆ ಗಟ್ ಮೈಕ್ರೋಬಯೋಮ್ ಅಂತ. ಗಟ್ ಮೈಕ್ರೋಬಯೋಮ್ ಅಂದರೆ ನಮ್ಮ ಕರುಳಿನಲ್ಲಿರುವ ಬ್ಯಾಕ್ಟೀರಿಯಾಗಳ ಬಗ್ಗೆ. ಈಗ ನಮ್ಮಲ್ಲಿ ಬ್ರೈನ್ ಬಗ್ಗೆ ನಿಮಗೆಲ್ಲ ಗೊತ್ತಿದೆ, ಆದರೆ ನಮ್ಮಲ್ಲಿ ಎರಡನೆಯ ಬ್ರೈನ್ ಇದೆ ಅಂತ ವಿಜ್ಞಾನಿಗಳು ಹೇಳ್ತಾರೆ. ಮೊದಲನೇ ಬ್ರೈನು ತಲೆಯಲ್ಲಿದೆ, ಮೆದುಳು. ಎರಡನೆಯ ಮೆದುಳು ಯಾವುದು ಅಂತಂದರೆ ನಮ್ಮ ಕರುಳನ್ನು ಎರಡನೆಯ ಮೆದುಳು ಅಂತಾರೆ. ಕರುಳಿಗೆ ಅಷ್ಟೊಂದು ಪ್ರಾಮುಖ್ಯತೆನ ಇವಾಗ ಕೊಡ್ತಾ ಇದ್ದಾರೆ. ನಮಗೆ ಬರುವ ಎಲ್ಲ ಕಾಯಿಲೆ, ಅದು ಡಯಾಬಿಟಿಸ್ ಆಗ್ಬೋದು, ಒಬಿಸಿಡಿ ಆಗ್ಬೋದು, ಹಾರ್ಮೋನ್ ಇಂಬ್ಯಾಲೆನ್ಸ್ ಆಗ್ಬೋದು, ಇನ್ಫರ್ಟಿಲಿಟಿ, ಮೂಡು, ಡಿಪ್ರೆಷನು, ಆಂಗ್ಸೈಟಿ ಮತ್ತು ಸೂಸೈಡಲ್ ಎಲ್ಲ ಥರ ದೈಹಿಕ ಮಾನಸಿಕ ಕಾಯಿಲೆಗೆ ನಿಮ್ಮ ಕರುಳಿನಲ್ಲಿರುವ ಬ್ಯಾಕ್ಟೀರಿಯಾಗಳೇ ಕಾರಣ ಅಂತ ವಿಜ್ಞಾನಿಗಳ ವಾದ ಇದು. ಅದಕ್ಕೆ ನೋಡಿ, ಒಂದು ಗಾದೆ ಮಾತಿತ್ತು, ಹೊಟ್ಟೆಗೆ ಏನು ತಿಂತೀಯಾ ಅಂತ ಅನ್ನೋರು. ಒಂದು ಗಾದೆ, ಹೊಟ್ಟೆಗೆ ಏನು ತಿಂತೀಯಾ ಅಂತ ಬೈತಾರಲ್ವ, ತಪ್ಪು ಮಾಡಿದಾಗ ನೀನು ಹೊಟ್ಟೆಗೆ ಏನು ತಿಂತೀಯಾ ಅಂತಂತಾರೆ. ಅದರಿಂದ ಒಂದು ಸೈನ್ಸ್ ಇದೆ. ಹೊಟ್ಟೆಗೆ ಏನು ನೀನು ತಿಂತೀಯಾ ಅದರ ಮೇಲೆ ನಿನ್ನ ಒಂದು ನಡವಳಿಕೆ
ಡಿಪೆಂಡ್ ಆಗಿದೆ ಅಂತ. ಆಲೋಚನೆ ಎಲ್ಲದು ದಟ್ಸ್ ವೈ ಗಟ್ ಫೀಲಿಂಗ್ ಗಟ್ ಫೀಲಿಂಗ್ ಅಂತ ನೋಡಿ. ಗಟ್ಟು ಕಣ್ಣರಿಯದನ್ನು ಕರಳರಿಯುತ್ತೆ ಅಂತಾರೆ. ಗಟ್ಟು ಅಂತ ಬ್ರೈನ್ ಥರನೇ ಕೆಲಸ ಮಾಡುತ್ತದು. ಬ್ರೈನ್ ಅಂತ ಯಾವ ರೀತಿ ನಾವು ಹೇಳಬೇಕು ಅಂದರೆ, ಗಟ್ಗೂ ನಮ್ಮ ಕರುಳಿಗೂ ಮೆದುಳಿಗೂ ಡೈರೆಕ್ಟ್ ಎಂಟರಿಕ್ ನರ್ವಸ್ ಸಿಸ್ಟಮ್ ಅಂತ ಕರಿತೀವಿ. ನರ್ವಸ್ ಸಿಸ್ಟಮಲ್ಲಿ ಬೇಕಾದಷ್ಟು ಥರ ನರ್ವಸ್ ಸಿಸ್ಟಮ್ ಇದೆ. ಅದರಲ್ಲಿ ಎಂಟರಿಕ್ ಅಂತಂದರೆ ಕರುಳಿಗೆ ಸಂಬಂಧಿಸಿ. ಎಂಟರಿಕ್ ನರ್ವಸ್ ಸಿಸ್ಟಮ್ ಅಂದರೆ ಮೆದುಳಿಗೂ ಕರುಳಿಗೂ ನೇರ ಕನೆಕ್ಷನ್ ಇದೆ. ಈ ನಮ್ಮ ದೇಹದಲ್ಲಿ ಈಗ ನೋಡಿ, ನಾವೆಲ್ಲ ತುಂಬ ಚೆನ್ನಾಗಿ ಇದ್ದೀವಿ ಅಂತಲೇ, ಭಾಳ ನೀಟಾಗಿ ಹೈಜೀನಾಗಿ ಶುಚಿತ್ವದಿಂದ ದೇಹದ ಒಳಗಡೆ ನಮ್ಮ ಜೀವಕೋಶ ಎಷ್ಟಿದೆ ಅಷ್ಟೇ ನಮ್ಮ ದೇಹದಲ್ಲಿ ಬ್ಯಾಕ್ಟೀರಿಯಾಗಳು ಇದೆ. ಇದು ಸತ್ಯನ ನಾವೆಲ್ಲರೂ ಅರ್ಥ ಮಾಡ್ಕೋಬೇಕು. ಬಾಯಿಯಿಂದ ಗುದದ್ವಾರದವರೆಗೂ ಎಲ್ಲ ಕಡೆ, ಅದು ಕರುಳಿನಲ್ಲಿ ಗುದದ್ವಾರ, ಬಾಯಿ, ಈಗೆಲ್ಲ ನಮ್ಮದು ಡೈಜೆಸ್ಟಿವ್ ಟ್ರ್ಯಾಕ್ ನೋಡಿದ್ರೆ ಕೋಟಿ ಬ್ಯಾಕ್ಟೀರಿಯಾಗಳು ಇದೆ. ಅದರಲ್ಲಿ ಒಳ್ಳೆ ಬ್ಯಾಕ್ಟೀರಿಯಾನೂ ಇದೆ, ಕೆಟ್ಟ ಬ್ಯಾಕ್ಟೀರಿಯಾನೂ ಇದೆ. ಈಗ ಒಂದು ಸಮಾಜ ಅಂತಂದರೆ ಒಳ್ಳೆಯವರು ಕೆಟ್ಟವರು ಇರ್ತಾರಲ್ಲ, ಅದೇ ಥರ ಒಳಗಡೆ ಒಳ್ಳೆ ಬ್ಯಾಕ್ಟೀರಿಯಾ, ಕೆಟ್ಟ ಬ್ಯಾಕ್ಟೀರಿಯಾ, ಅನುಕೂಲ ಅನಾನುಕೂಲ, ಈ 2 ಬ್ಯಾಕ್ಟೀರಿಯಾಗಳು ಇದೆ. ಯಾವಾಗ ನಾವು ತುಂಬ ಚೆನ್ನಾಗಿ ಹೆಲ್ತಿಯಾಗಿರ್ತೀವಿ ಅಂದರೆ, ಈ ಅನುಕೂಲಕರವಾದ ಬ್ಯಾಕ್ಟೀರಿಯಾಗಳು ಅಪ್ಪರ್ ಹ್ಯಾಂಡ್ ಜಾಸ್ತಿ ಇದ್ದಾಗ ನಾವು ಚೆನ್ನಾಗಿರ್ತೀವಿ. ಈಗ ಸ್ವಾಸ್ಥ್ಯ ಸಮಾಜ ಅಂತ ನಾವು ತಗೊಂಡ್ರೆ, ಒಳ್ಳೆಯವರ ಸಂಖ್ಯೆ ಜಾಸ್ತಿ ಇದ್ದಾಗ ಒಳ್ಳೆ ಸಮಾಜ ಅದು. ಕೆಟ್ಟವರು ಜಾಸ್ತಿ ಆದಾಗ ಆ ಸಮಾಜ ಹಾಳಾಗಿದೆ ಅಂತೀವಲ್ಲ, ಅದೇ ಥರ ಬೈ ಚಾನ್ಸ್ ಏನಾದರೂ ಈ ಕೆಟ್ಟ ಬ್ಯಾಕ್ಟೀರಿಯಾಗಳು ಮೇಲ್ಗೈ ಸಾಧಿಸಿದ್ರೆ, ಅವುಗಳ ಸಂಖ್ಯೆ ಜಾಸ್ತಿ ಆಗ್ತಾ ಹೋದರೆ ಏನಾಗುತ್ತೆ, ನಮ್ಮ ದೇಹ ಕಾಯಿಲೆಗಳ ಗೂಡಾಗುತ್ತೆ. ಕಾಯಿಲೆ ಏನಕ್ಕೆ ಬಂತು ಅಂತಲೇ ನಮಗೆ ಗೊತ್ತಿರಲ್ಲ. ಇರಿಟಬಲ್ ಬೊವೆಲ್ ಸಿಂಡ್ರೋಮ್ ಅಂತ ಕೇಳಿದ್ದೀರಾ, ಗ್ಯಾಸ್ಟ್ರೈಟಿಸ್ ಆಗಿರ್ಬೋದು, ಬೇಕಾದಷ್ಟು ತೊಂದರೆಗಳು. ನಮ್ಗೆ ಏನಕ್ಕೆ ಈ ಥರ ಕಾಯಿಲೆಗಳೆಲ್ಲ ಬರ್ತಾ ಇದೆ ಅಂತ ಯೋಚನೆ ಮಾಡ್ತಾರಲ್ಲ ಜನ. ಮೊದಲನೇದು ನಮ್ಮ ಆಹಾರ. ಅಲ್ಲಿಂದನೇ ಎಲ್ಲ ಕಾಯಿಲೆಗಳು ಮೂಲ ಅದೇ ಅಂದರೆ ಆಹಾರ ಅಂತಲೇ ಹೇಳ್ಬಹುದು. ಏನಕ್ಕೆ ಅಂತಂದರೆ, ಈ ಗುಡ್ ಗಟ್ ಮೈಕ್ರೋಬ್ಸ್ ಅಂತ ಕರಿತೀವಿ. ಬೈಫಿಡೋಬ್ಯಾಕ್ಟೀರಿಯಾ, ಲ್ಯಾಕ್ಟೋಬ್ಯಾಸಿಲಸ್, ಇವೆಲ್ಲ ಗುಡ್ ಗಟ್ ಮೈಕ್ರೋಬ್ಸ್, ಒಳ್ಳೆಯ ಬ್ಯಾಕ್ಟೀರಿಯಾಗಳು. ಈ ಒಳ್ಳೆಯ ಬ್ಯಾಕ್ಟೀರಿಯಾಗಳನ್ನ ನಾವು ಸದಾಕಾಲ ಚೆನ್ನಾಗಿ ಕಾಪಾಡ್ಕೋಬೇಕು. ಹೇಗೆ? ಆವಾಗ ನಮ್ಮ ಆರೋಗ್ಯ ಚೆನ್ನಾಗಿರುತ್ತೆ. ಅವನ್ನ ಕಾಪಾಡ್ಕೊಳ್ಳೋದು ಹೇಗೆ ಅಂತಂದರೆ, ಪ್ರೋಬಯೋಟಿಕ್ಸ್ ಅಂತ ನೀವು ಕೇಳಿರ್ಬೋದು. ಈಗ ನಂದಿನಿಲಿ ಪ್ರೋಬಯೋಟಿಕ್ಸ್ ಬಂದಿದೆ. ಪ್ರೋಬಯೋಟಿಕ್ ಕರ್ಡ್ ಅಂತ ನಂದಿನಿಲಿ ಕೊಟ್ಟಿದ್ದಾರೆ, ಹೊಸದಾಗಿ ಬಂದಿದೆ. ಪ್ರೋಬಯೋಟಿಕ್ಸ್ಗಳ ಸೇವನೆ ಯಾವಾಗ ಚೆನ್ನಾಗಿರುತ್ತೆ, ಆವಾಗ ನಮ್ಮ ಒಳ್ಳೆಯ ಬ್ಯಾಕ್ಟೀರಿಯಾಗಳು ಮೇಲ್ಗೈ ಸಾಧಿಸುತ್ತೆ, ಅವುಗಳ ಸಂಖ್ಯೆ ಜಾಸ್ತಿ ಇರುತ್ತೆ. ಒಂದೆರಡು ಉದಾಹರಣೆ ಕೊಡಿ, ಯಾವುದು ಅಂತ. ಮುಖ್ಯವಾಗಿ ಮೊಸರು, ಮಜ್ಜಿಗೆ, ಉಪ್ಪಿನಕಾಯಿ, ಫರ್ಮೆಂಟೆಡ್ ಯಾವುದು ಹುಳಿ ಬಂದಿರುತ್ತೆ ಅಂಥದ್ದು ಎಲ್ಲದರಲ್ಲೂ ಹೆಚ್ಚು ಒಳ್ಳೆಯ ಬ್ಯಾಕ್ಟೀರಿಯಾಗಳು ಇರುತ್ತೆ. ಇಡ್ಲಿ, ದೋಸೆ, ದೋಕ್ಲಾ, ಈ ಥರದ್ದು. ಮತ್ತು ಕೆಲವೊಂದು ಜ್ಯೂಸ್ಗಳನ್ನ ಮಾಡ್ತಾರೆ, ಅದನ್ನು ಫರ್ಮೆಂಟ್ ಮಾಡ್ತಾರೆ. ಈಗ ಮೊದಲು ನೆಲ್ಲಿಕಾಯಿ ಎಲ್ಲ ಉಪ್ಪಾಕಿ ಹಾಗೆ ಇಟ್ಟು, ಉಪ್ಪಿನಕಾಯಿನೂ ಈಗ ನೋಡಿ, ಉಪ್ಪಿನಕಾಯಿನ ತಿನ್ನೋದು ಎಲ್ಲ ನಿಲ್ಲಿಸ್ಬಿಟ್ಟಿದ್ದಾರೆ, BP ಬಂದ್ಬಿಡುತ್ತೆ ಅಂತ. ಅದನ್ನು ಬಿಟ್ಟು ಚಿಪ್ಸ್ಗಳು ತಿಂತಾರೆ, ಉಪ್ಪಿನಕಾಯಿ ತಿನ್ನಲ್ಲ ಅಲ್ವಾ. ಉಪ್ಪಿನಕಾಯಿ ಇಲ್ಲ ಬೇಡ, ಅದು ಇದು ಶುಗರ್ ಅಲ್ಲ, ಸಾಲ್ಟು ಜಾಸ್ತಿ ಇರುತ್ತೆ ಕಂಟೆಂಟು ಅಂತ. ಅದು ಬಿಟ್ಟು ಇನ್ನೆಲ್ಲ ತಿಂತಾ ಇರ್ತಾರೆ. ಸೊ ಇದೆಲ್ಲದು ಪ್ರೋಬಯೋಟಿಕ್ಸ್. ಇದರಲ್ಲಿ ಬ್ಯಾಕ್ಟೀರಿಯಾ, ಒಳ್ಳೆ ಬ್ಯಾಕ್ಟೀರಿಯಾ ಇರುತ್ತೆ, ಹುಳಿ ಬಂದಿರೋ ಅಂಥದ್ದು. ಇನ್ನೂ ಬೆಸ್ಟ್ ಅಂತಂದರೆ, ವಿಜ್ಞಾನಿಗಳು ಕಂಡಿಡ್ದಿರೋ ಅಂಥದ್ದು ಬೆಸ್ಟ್ ಪ್ರೋಬಯೋಟಿಕ್ ಅಂತ ನೀವು ಏನಾದರೂ ಸರ್ಚ್ ಮಾಡಿದ್ರೆ ಸಿಕ್ಕುತ್ತೆ ನಿಮಗೆ. ಅದು ನೋಡ್ಬಿಟ್ಟು ಆಶ್ಚರ್ಯ ಆಗ್ಬಿಡುತ್ತೆ. ಅಯ್ಯೋ, ಈ ರೆಸಿಪಿನ ಇದು ನಮ್ಮ ಅಜ್ಜಿನೇ ಮಾಡ್ತಾಯಿದ್ರು, ಇದನ್ನು ವಿಜ್ಞಾನಿಗಳು ಎಲ್ಲ ರಿಸರ್ಚ್ ಮಾಡಿ ನಮ್ಮ ಅಜ್ಜಿ ಮಾಡಿರೋದು ಕಂಡಿಡಿಯೋಕ್ಕ ಇಷ್ಟೊಂದೆಲ್ಲ ಅಂಬ್ಲಿ ಅದು ತಂಗಳನ್ನು ರಾತ್ರಿ ಅದು ಎಷ್ಟು ಚೆನ್ನಾಗಿ ಹೇಳ್ತಾರೆ ಅಂದರೆ, ಸ್ಟೆಪ್ ವೈಸ್ ಹೇಳ್ತಾ ಹೋಗ್ತಾರೆ ಅವರು. ಗುಡ್ ಪ್ರೊಬಯಾಟಿಕ್ ಇದನ್ನು ಒಂದು ವಾರ ನೀವು ಸೇವನೆ ಮಾಡಿಬಿಟ್ರೆ ನಿಮ್ಮ ಕರುಳಿಗೆ ಸಂಬಂಧಿಸಿದಂತಹ ಎಲ್ಲ ತೊಂದರೆಗಳಿಂದ ಮುಕ್ತಿ ಸಿಕ್ಕುತ್ತೆ. ಏನಂದರೆ, ರಾತ್ರಿ ಮಿಕ್ಕಿರೋ ಅನ್ನಕ್ಕೆ ಸ್ವಲ್ಪ ಮೊಸರನ್ನ ಹಾಕಿ, ಒಂದೆರಡು ಮೆಣಸಿನಕಾಯಿ, ಈರುಳ್ಳಿ ಎಲ್ಲ ಹಾಕಿ ಇಟ್ಬಿಡೋದು, ನೀರು ಹಾಕಿ. ಬೆಳಗ್ಗೆ ಅದನ್ನು ಚೆನ್ನಾಗಿ ಕಿವುಚಿ, ಅದಕ್ಕೆ ಸ್ವಲ್ಪ ಶುಂಠಿ, ಜೀರಿಗೆ ಇದೆಲ್ಲ ಹಾಕಿ ಅದನ್ನು ಸೇವನೆ ಮಾಡೋದು. ಈರುಳ್ಳಿ ಎಲ್ಲ ಹಾಕ್ಕೊಂಡು, ಗಾರ್ನಿಶ್ ಕೊತ್ತಂಬರಿ ಸೊಪ್ಪು ಎಲ್ಲ ಹಾಕ್ಕೊಂಡು ಒಂದು ವಾರ ಮಾಡಿದ್ರೆ ಕರುಳಿನ ಎಲ್ಲ ಸಮಸ್ಯೆ ನಿಜವಾಗ್ಲೂ ಕಮ್ಮಿ ಆಗ್ತಾ ಬರುತ್ತೆ. ಅದು ದಿ ಬೆಸ್ಟ್, ಅದು ಪ್ರೊಬಯೋಟಿಕ್ ಅನ್ನೋದು. ನಮ್ಮ ಹಿಂದಿನ ಜನರೇಷನ್ ಅವರ ದೈನಂದಿನ ಆಹಾರ ಅದು. ಅದಕ್ಕೆ ಎಷ್ಟು ಚೆನ್ನಾಗಿರ್ತಿದ್ರು ಅವರು. ಅದು ನಿಜವಾಗ್ಲೂ ನಾನು ಹೇಳ್ತೀನಲ್ಲ, ನಮ್ಮದು ಆಚರಣೆಗಳು ಏನಿತ್ತು, ಸಂಪ್ರದಾಯ ಆಚರಣೆ, ಅದನ್ನು ಸರಿಯಾಗಿ ನಾವು ಅರ್ಥ ಮಾಡ್ಕೊಂಡಿಲ್ಲ. ನಾವು ಯಾವಾಗಲೂ ವೈಜ್ಞಾನಿಕ ದೃಷ್ಟಿಕೋನದಿಂದ ನೋಡಬೇಕಾಗುತ್ತೆ. ಯಾವುದೋ ಒಂದು ಆಚರಣೆನ ಅಯ್ಯೋ ಅದು ಮೂಢಾಚರಣೆ ಇಲ್ಲ, ಅದ್ರ ಹಿಂದೆ ಏನು ಸೈನ್ಸ್ ಇದೆ ಅದನ್ನು ನಾವು ಯಾವ ರೀತಿ ನಮ್ಮ ಜೀವನದಲ್ಲಿ ನಾವು ಅಳವಡಿಕೆ ಮಾಡ್ಕೋಬೇಕು ಅಂತ ನಾವು ಮಾಡಿದ್ರೆ ಅದ್ಭುತವಾದ ಆರೋಗ್ಯವನ್ನು ನಾವು ಹೊಂದುತ್ತೀವಿ. ಇದರ ಜೊತೆಲಿ ಈ ಬ್ಯಾಕ್ಟೀರಿಯಾಗಳು ಚೆನ್ನಾಗಿರಬೇಕು ಅಂತ ಅಂದರೆ, ಇವಕ್ಕೆ ನಾರಿನಾಂಶದಿಂದ ಕೂಡಿದ ಸಸ್ಯಾಹಾರನೇ ಇವುಗಳ ಆಹಾರ.
ಅದನ್ನು ಪ್ರಿಬಯೋಟಿಕ್ಸ್ ಅಂತ ಕರಿತೀವಿ. ಇವು ಪ್ರೊಬಯೋಟಿಕ್ಕು, ಇವೆಲ್ಲ ಬ್ಯಾಕ್ಟೀರಿಯಾಗಳು. ಪ್ರಿಬಯೋಟಿಕ್ ಅಂದರೆ ಅದರ ಆಹಾರ. ಅದಕ್ಕೆ ಯಾವುದು ಕೊಡಬೇಕು ಅಂದರೆ ನಾರಿನಾಂಶದಿಂದ ಕೂಡಿದ್ದು ಅಂದರೆ ಸಸ್ಯಾಹಾರ. ಅದರಲ್ಲಿ ಹೆಚ್ಚು ಹೆಚ್ಚು ನಾರಿನಾಂಶದಿಂದ ಸೊಪ್ಪುಗಳು, ತರಕಾರಿಗಳು, ಹಣ್ಣುಗಳು ಈ ಥರದ್ದೆಲ್ಲ ನಾವು ಸೇವನೆ ಮಾಡಿದಾಗ ಏನಾಗುತ್ತೆ, ಇದರಲ್ಲಿರುವ ಅಮೈನೋ ಆಸಿಡ್, ಪ್ರೋಟೀನ್ಗಳೆಲ್ಲ ಇರುತ್ತೆ ಇದರಲ್ಲಿ, ನಾವು ಸೇವಿಸುವ ಆಹಾರದಲ್ಲಿ. ಅದರಲ್ಲಿ ಟ್ರಿಪ್ಟೋಪ್ಯಾನ್ ಅಂತ ಒಂದು ಅಮೈನೋ ಆಸಿಡ್ ಇದೆ, ಪ್ರೋಟೀನ್ ಅದು. ಅದನ್ನು ಈ ಬ್ಯಾಕ್ಟೀರಿಯಾಗಳು ಏನು ಮಾಡುತ್ತೆ ಅಂದರೆ ಅದನ್ನು ಬಳಕೆ ಮಾಡ್ಕೊಳ್ಳುತ್ತೆ. ಅದನ್ನು ಬಳಕೆ ಮಾಡಿಕೊಂಡು ಟ್ರಿಪ್ಟೋಪ್ಯಾನನ್ನು ಸೆರೆಟೋನಿನ್ ಅಂತ ಒಂದು ಹಾರ್ಮೋನ್ ಆಗಿ ಕನ್ವರ್ಟ್ ಮಾಡುತ್ತೆ. ಆಮೇಲೆ ಸ್ಮಾಲ್ ಚೈನ್ ಫ್ಯಾಟಿ ಆ್ಯಸಿಡ್ ಕನ್ವರ್ಟ್ ಮಾಡುತ್ತೆ. ಅದು ಬ್ಯಾಕ್ಟೀರಿಯಾಗಳ ಕೆಲಸನೇ ಅದು. ಒಳಗಡೆ ಫರ್ಮೆಂಟೇಷನ್ ಇವೆಲ್ಲ ನಡೆಯುತ್ತಲ್ಲ ನಮ್ಮ ಕಲ್ಲಿನಲ್ಲಿ, ನಮಗೆ ದೇಹಕ್ಕೆ ಏನೇನು ಬೇಕೋ ಅದನ್ನೆಲ್ಲ ಅವೇ ಬಿಡುಗಡೆ ಮಾಡುತ್ತೆ. ಕೆಲವು ವೈಟಮಿನ್ಗಳನ್ನು ಬಿಡುಗಡೆ ಮಾಡುತ್ತೆ, ವಿಟಮಿನ್ ಕೆನ ಬಿಡುಗಡೆ ಮಾಡುತ್ತೆ. ಸೊ ಈ ಸೆರೆಟೋನಿನ್ ಇದೆಯಲ್ಲ, ಇದು ಮೂಡ್ ಹಾರ್ಮೋನ್. ನಮ್ಮ ದೇಹದಲ್ಲಿ ಬಿಡುಗಡೆಯಾಗುವ 80% 90% ಸೆರೆಟೋನಿನ್ನು ನಮ್ಮ ಕರುಳಿನಿಂದ ಬಿಡುಗಡೆಯಾಗೋದು. ಇನ್ನು ಕೇವಲ 10% ನಮ್ಮ ಮೆದುಳಿನಿಂದ ಬಿಡುಗಡೆಯಾಗೋದು. ಯಾರಿಗೆ ಈ ಮೊಸರು ಮಜ್ಜಿಗೆ ಎಲ್ಲ ತಿಂತಾರೆ ಫುಲ್ಲು ಚೆನ್ನಾಗಿರ್ತಾರೆ, ಅವ್ರಿಗೆ ಕೋಪ ಬರಲ್ಲ, ತುಂಬ ಆರಾಮಾಗಿ ಖುಷಿಯಾಗಿ ಹ್ಯಾಪಿಯಾಗಿ ಕೆಲಸ ಮಾಡ್ಕೊಂಡು ನಗಾಡ್ಕೊಂಡು ಜೋಕ್ ಮಾಡ್ಕೊಂಡು ಮೂಡ್ ತುಂಬ ಚೆನ್ನಾಗಿರುತ್ತೆ. ಮೂಡ್ ಸ್ಟೆಬಿಲೈಸರು. ಎಂಥದೇ ಪರಿಸ್ಥಿತಿ ಬಂದರೂ ದೇ ನೋ ಹೌ ಟು ಬೌನ್ಸ್ ಬ್ಯಾಕ್. ಬಟ್ ವಾಟ್ ಅಬೌಟ್ ಲ್ಯಾಕ್ಟೋಸ್ ಇಂಟಾಲರೆಂಟ್ ಜನ? ಅದು ಸ್ವಲ್ಪ ಕಷ್ಟ. ಅಂದರೆ ಅದೊಂದು ಗ್ರೂಪ್ ಕಮ್ಮಿ ಇದೆ ಅಲ್ವಾ, ಅದು ಪರ್ಸೆಂಟೇಜ್ ಆಫ್ ಲ್ಯಾಕ್ಟೋಸ್ ಇಂಟಾಲರೆನ್ಸ್ ಇರೋ ಅಂಥವ್ರು ಸ್ವಲ್ಪ ಕಮ್ಮಿನೇ ಇದ್ದಾರೆ. ನಾನು ಈ ಜನರಲ್ ಪಾಪ್ಯುಲೇಷನ್ನಲ್ಲಿ ನಾವು ಏನಂದರೆ ಅವಾಗ ಅವ್ರೇನು ಮಾಡಬೇಕು ಅಂತಂದರೆ ಡೈರೆಕ್ಟು ಆ ಮೈಕ್ರೋಬ್ ನಿಮಗೆ ಸಿಕ್ಕುತ್ತದು. ಈ ಗಟ್ ಮೈಕ್ರೋಬ್ಸ್ ಬ್ಯಾಲೆನ್ಸ್ ಮಾಡೋಕ್ಕೆ ಅವರ ಡೈಟಿಷಿಯನ್ ಅವರಿಗೆ ಕ್ಯಾಪ್ಸ್ಯೂಲ್ ಮುಖಾಂತರ ಈ ಮೈಕ್ರೋಬ್ಗಳನ್ನೇ ಕೊಡ್ತಾರೆ, ಅದನ್ನೇ ತಗೊಂತಾರೆ ಥ್ರೂ ಸಮ್ ಇದು ಬೆವರೇಜಸ್ ಆಗ್ಬೋದು. ಅಥವಾ ಈ ಲ್ಯಾಕ್ಟೋಸ್ ಇಲ್ವೇ ಇಲ್ಲ, ಬೇಡ ಬಿಟ್ಬಿಡಿ, ಲ್ಯಾಕ್ಟೋಸ್ ಇಂಟಾಲರೆನ್ಸ್ ಇದ್ದವರಿಗೆ ಡೈರೆಕ್ಟು ಈ ಬ್ಯಾಕ್ಟೀರಿಯಾಗಳನ್ನೇ ಕೊಡ್ತಾ ಬರ್ತಾರೆ. ಆವಾಗ ಏನಾಗುತ್ತೆ, ಅದು ಈ ಕೆಲವೊಂದು ಈಗ ನಾನು ಹೇಳಿದೆ ಸೆರೆಟೋನಿನ್ ಬಿಡುಗಡೆ ಮಾಡುತ್ತೆ. ಆಮೇಲೆ ಸೆರೆಟೋನಿನ್ ಬಿಡುಗಡೆ ಆಗಲ್ಲ ಅಂದರೆ ಅದಕ್ಕೂ ಸಪ್ಲಿಮೆಂಟ್ಸ್ ಇದೆ. ಹಾಗಾಗಿ ನಮ್ಮ ಮೂಡ್ ಚೆನ್ನಾಗಿರಬೇಕು ಅಂತಂದರೆ ನೋಡಿ, ಕರುಳು ಬಹಳ ಮುಖ್ಯ ಅಂತ ಹೇಳಿದೆ. ಹಾಗಾಗಿ ಸಸ್ಯಾಹಾರ ತುಂಬ ಮುಖ್ಯ, ತುಂಬ ಅದ್ಭುತ. ಸಸ್ಯಾಹಾರದಿಂದ ನೋಡಿ ವೈಟಮಿನ್ಗಳು ಸಿಕ್ತು, ಟ್ರೇಸ್ ಎಲಿಮೆಂಟು, ನಿಮಗೆ ಎಲ್ಲ ಥರ ದೇಹಕ್ಕೆ ಏನೇನು ಮುಖ್ಯವಾಗಿ, ಅದಕ್ಕಿಂತ ಮುಖ್ಯವಾಗಿ ಸಸ್ಯಾಹಾರದಲ್ಲಿ ಆ್ಯಂಟಿ ಆಕ್ಸಿಡೆಂಟ್ ಅಂತ ಕೇಳಿರ್ಬೋದು ನೀವು. ಇತ್ತೀಚೆಗೆ ಅದಕ್ಕೆ ಭಾಳ ಜನ ಎಲ್ಲ ಅದನ್ನು ನೀವು ಹಾಗೆ ಗೂಗಲಲ್ಲಿ ಸರ್ಚ್ ಮಾಡಿದ್ರೆ ಅವಕೋಡ, ಬೆಣ್ಣೆಹಣ್ಣು, ಅದು ವೆರಿ ರಿಚ್ ಇನ್ ಆ್ಯಂಟಿ ಆಕ್ಸಿಡೆಂಟು. ಆಮೇಲೆ ಬೆರೀಸ್ಗಳು, ಬ್ಲೂಬೆರಿ, ಸ್ಟ್ರಾಬೆರಿ, ಎಲ್ಲ ಬೆರಿ, ಬ್ಲ್ಯಾಕ್ ಬೆರಿ ಇವೆಲ್ಲ ಇದೆಯಲ್ಲ, ಇವುಗಳೆಲ್ಲ ತುಂಬ ಅದು ರಿಚ್ ಸೋರ್ಸ್ ಆಫ್ ಆ್ಯಂಟಿ ಆಕ್ಸಿಡೆಂಟ್ ಅಂತ ಕರಿತೀವಿ. ಇತ್ತೀಚೆಗೆ ಒಂದು ಯಾರೋ ಮಾತನಾಡಿದ್ದನ್ನು ಕೇಳಿಸ್ಕೊಂಡೆ. ಅಂದರೆ ನಾವು ಇವಾಗ ಬ್ಲೂಬೆರಿಗೆ ನಾವೇನು ಮಹತ್ವ ಕೊಡ್ತಾ ಇದ್ದೀವಿ, ಅದಕ್ಕೆ ತುಂಬ ದೊಡ್ಡ ಮಟ್ಟದ ಏನು ಆ್ಯಂಟಿ ಆಕ್ಸಿಡೆಂಟ್ ಆಗಲಿ ಅಥವಾ ನ್ಯೂಟ್ರಿಷನ್ ಕಾಂಟೆಂಟ್ ಆಗಲಿ ನಮ್ಮ ಸೀಬೆ ಹಣ್ಣಲ್ಲಿದೆ ಅಂತಾರಲ್ಲ, ಅದೇ ಸೀಸನಲ್ ಫ್ರೂಟ್ಸು. ಈಗ ಇದೆಲ್ಲ ನಮಗೆ ಹೊರಗಡೆಯಿಂದ ಎಕ್ಸಾಟಿಕ್, ಇವೆಲ್ಲ ಹೌದು ಎಕ್ಸಾಟಿಕ್ ಫ್ರೂಟ್ಸ್ಗಳು. ಮೊದಲೆಲ್ಲ ನಮ್ಮ ಹಿರಿಯರೇನು ಇವೇನು ತಿನ್ಕೊಂಡು ಬೆರೆಸ್ ತಿಂದೇನು ಬದುಕಿರ್ಲಿಲ್ಲ. ಅವ್ರು ತಿಂತಾ ಇದ್ದಿದ್ದು ನೆಲ್ಲಿಕಾಯಿ, ಆಮೇಲೆ ಆಮ್ಲ ಅಂದರೆ ನೆಲ್ಲಿಕಾಯಿ, ಹುಣಸೆ ಹಣ್ಣು, ಬೆಟ್ಟದ ನೆಲ್ಲಿಕಾಯಿ. ಅಯ್ಯೋ ಅದು ಸಾಗರ, ಅದು ನಿಜವಾಗ್ಲೂ ಬೆಟ್ಟದ ನೆಲ್ಲಿಕಾಯಿ ಇದೆಯಲ್ಲ, ನ್ಯೂಟ್ರಿಷನ್ ಸಾಗರ ಅನ್ಬೋದು. ಅದೆಲ್ಲ ತಿಂತಿದ್ರು. ಪಪ್ಪಾಯ, ಅದೆಲ್ಲ ಮನೆ ಹತ್ರನೇ. ನುಗ್ಗೆ ಸೊಪ್ಪು, ಮೊರಂಗ ಅಂತಾರೆ, ನುಗ್ಗೆ ಸೊಪ್ಪಲ್ಲಿ ಅದ್ಭುತವಾಗಿದೆ ಅದನ್ನು. ಆಮೇಲೆ ಇದು ಕಾಡಿನ ಹಣ್ಣುಗಳಿದೆಯಲ್ಲ, ಅದಂತೂ ನಿಜವಾಗ್ಲೂ ಕಾಡಿನಲ್ಲಿ ಏನು ಹಣ್ಣು ಸಿಗ್ತಾಯಿತ್ತು ಏನಂದ್ರೆ ಇವಾಗ ಕಾಡು ಬಹಳ ಕಷ್ಟ. ಅದು ಕೂಡ ಇತ್ತೀಚಿನ ದಿನದಲ್ಲಿ ಎಕ್ಸಾಟಿಕ್ ಫ್ರೂಟ್ಸ್ ಅಂದ್ಬಿಟ್ಟು ನಿಮಗೆ ಹೌದು ಮಾರ್ಕೆಟ್ ಅಲ್ಲಿ ವ್ಯಾಲ್ಯೂ ಜಾಸ್ತಿ ಆಗಿದೆ, ಬಟ್ ಸಾಮಾನ್ಯ ಮಾರುಕಟ್ಟೆಯಲ್ಲಿ ಸಿಗ್ತಿಲ್ಲ. ಹೌದು, ಈಗ ನಿಮಗೆ ಸಿಟ್ರಸ್ ಫ್ರೂಟ್ಗಳನ್ನು ತಗೋಬೋದು, ರಿಚ್ ಇನ್ ಆ್ಯಂಟಿ ಆಕ್ಸಿಡೆಂಟ್. ಕಿತ್ಲೆ ಹಣ್ಣು ಸಿಕ್ಕುತ್ತಪ್ಪ, ಸೀಬೆ ಹಣ್ಣು ಸಿಗುತ್ತೆ, ಕಿತ್ಲೆ ಹಣ್ಣು ಸಿಕ್ಕುತ್ತೆ, ಹುಣಸೆ ಹಣ್ಣು, ನೆಲ್ಲಿಕಾಯಿ, ನುಗ್ಗೆ ಸೊಪ್ಪು, ಇವೆಲ್ಲ ವೆರಿ ರಿಚ್ ಇನ್ ಆ್ಯಂಟಿ ಆಕ್ಸಿಡೆಂಟ್. ಬೆಣ್ಣೆ ಹಣ್ಣು ತುಂಬ ಕಾಮನ್ ಇವಾಗ, ಬೆಣ್ಣೆಹಣ್ಣು, ಅವಕೋಡ ಎಲ್ಲ ಕಡೆಯೂ ಸಿಕ್ಕುತ್ತಲ್ವ, ಅದು ತುಂಬ ಒಂಥರ ರಿಚ್ ಇನ್ ಆ್ಯಂಟಿ ಆಕ್ಸಿಡೆಂಟ್. ಅದರ ಸೇವನೆ ಇದೆಲ್ಲ ಮಾಡಿದಾಗ ಏನಾಗುತ್ತೆ ಅಂದರೆ ಗುಡ್ ಗಟ್ ಮೈಕ್ರೋಬ್ಸ್ ಜಾಸ್ತಿ ಆಗುತ್ತೆ, ನಮ್ಮ ಹೆಲ್ತ್ ಚೆನ್ನಾಗಿರುತ್ತೆ. ಅದು ನಾನ್ ವೆಜ್ಗೂ ವೆಜ್ಜಲ್ಲೂ ಇರುವಂತಹ ವ್ಯತ್ಯಾಸ ಅಂತ ನಾವು ಹೇಳ್ತಾ ಬರ್ಬೋದು. ಓಕೆ, ಇವಾಗ ಇನ್ನೊಂದು ಹಂತಕ್ಕೆ ಹೋಗೋಣ. ನಮ್ಮ ಹಿಂದಿನ ಜನರೇಷನ್ನ ಒಂದು ಆರೋಗ್ಯಕರ ಜೀವನ ಇವತ್ತಿನ ನಮ್ಮ ಜೆನೆಟಿಕ್ಸ್ನ ಕ್ರಿಯೇಟ್ ಮಾಡಿವೆ, DNA ಕ್ರಿಯೇಟ್ ಮಾಡಿವೆ. ಆ DNA ಹೆಂಗೆ ಹಾಳು ಮಾಡ್ಕೋತಾರೆ ಅನ್ನೋದನ್ನ ನೀವು ಹೇಳಿದ್ರಿ, ಹೇಗೆ ಸರಿ ಮಾಡ್ಕೋಬೇಕು ಅನ್ನೋದನ್ನು ನೀವು ಹೇಳಿದ್ರಿ. ಆದರೆ ನಾವು ಮುಂದಿನ ಜನ್ರೇಷನ್ಗೆ ಏನು ಕೊಡ್ತಾ ಇದ್ದೀವಿ, ನಮ್ಮ ಮುಂದಿನ DNA ಏನು ಕೊಡ್ತೀವಿ ಅನ್ನೋದು ದೊಡ್ಡ ಪ್ರಶ್ನೆ ಆಗ್ತಾ ಇದೆ. ಇತ್ತೀಚಿನ ದಿನದಲ್ಲಿ ನಾನು ಗಮನಿಸಿದ ಹಾಗೆ
ಹೆಣ್ಮಕ್ಳು ರೋಡ್ ಸೈಡಲ್ಲಿ ನಿಂತ್ಕೊಂಡು ಕೈಯಲ್ಲಿ ಒಂದು ಸಿಗರೇಟ್ ಹಿಡ್ಕೊಂಡು ಸೇದೋದೇ ಒಂಥರ ಖುಷಿ ಅವರಿಗೆ. ಹೌದು. ಅವ್ರು ಏನೋ ಪ್ರಪಂಚದಲ್ಲಿ ಸಾಧನೆ ಮಾಡಿಬಿಟ್ಟೆ ಅಂತ ಫೀಲ್ ಮಾಡ್ಕೊಳ್ತಾ ಇರ್ತಾರೆ. ನಾನು ಅದರಲ್ಲಿ ಈಕ್ವಾಲಿಟಿ ಹುಡುಕ್ತಾರೆ. ಐ ಡೋಂಟ್ ಅಂಡರ್ಸ್ಟ್ಯಾಂಡ್ ಹೌ ಇಟ್ ವರ್ಕ್ಸ್. ಹೌದು. ಸಿಗರೇಟ್ ಸೇದೋದ್ರಲ್ಲಿ ಈಕ್ವಾಲಿಟಿ ಏನು ಸಾಧಿಸ್ತಿದ್ದೀರಾ ನೀವು ಖಂಡಿತ. ಅಂತ. ಆಮೇಲೆ ಆಲ್ಕೋಹಾಲ್, ಗಂಡಸರು ಕುಡಿಯೋದಲ್ಲ, ನಾವು ಕುಡಿತೀವಿ, ನಾವು ಈಕ್ವಲ್ ಇದ್ದೀವಿ ಅವ್ರ ಜೊತೆಗೆ ಅಂತ ಹೇಳ್ತಾರೆ. ಬಟ್ ಈ ಆಲ್ಕೋಹಾಲ್ ಮತ್ತು ಸಿಗರೇಟ್ನಿಂದ ನೆಕ್ಸ್ಟು ನಿಮ್ಮ ಮಗು, ಅದರ ಮೇಲೆ ಇಂಪ್ಯಾಕ್ಟ್ ಏನಾಗುತ್ತೆ? ಮೇಲ್ ಹ್ಯಾಬಿಟ್ಸ್ ಆ್ಯಂಡ್ ಫೀಮೇಲ್ ಹ್ಯಾಬಿಟ್ಸ್ ಎರಡು. ಗಂಡಸರು ಸಿಗರೇಟ್ ಸೇದಿ ಆಲ್ಕೋಹಾಲ್ ಕುಡಿಯೋದ್ರಿಂದ ಆಗಲ್ಲ ಅಂತಲ್ಲ. ಹೌದು. ಬಟ್ ಲೆಟ್ಸ್ ಅಂಡರ್ಸ್ಟ್ಯಾಂಡ್, ಹ್ಮ್. ಒಬ್ಬ ಗಂಡಸು ಅಥವಾ ಮೇಲ್ ಅವರ ದುಶ್ಚಟಗಳು ಅವರ ಮಕ್ಕಳ ಮೇಲೆ, ಅವರ DNA ಮೇಲೆ ಏನು ಎಫೆಕ್ಟ್ ಆಗುತ್ತೆ? ಹೆಣ್ಣು ಮಕ್ಕಳ ಈ ದುಶ್ಚಟಗಳಿಂದ ಅವರ DNA ಮೇಲೆ ಏನು ಎಫೆಕ್ಟ್ ಆಗುತ್ತೆ? ಬಹಳ ಒಂದು ಒಳ್ಳೆ ಪ್ರಶ್ನೆ ಕೇಳಿದ್ರಿ. ಈಗ ನೀವು ಹೇಳಿದ ಹಾಗೆ ಈಕ್ವಾಲಿಟಿ ಬೇಕು. ಎಲ್ಲಿ ಬೇಕು? ಎಜುಕೇಷನಲ್ಲಿ, ಸಾಧನೆಯಲ್ಲಿ ಅಲ್ವಾ? ಅಲ್ಲಿ ಮಾಡೋಣ, ತೋರಿಸೋಣ, ನಾವು ನಿಮಗಿನ್ನ ಚೆನ್ನಾಗಿ ಕೆಲಸ ಮಾಡ್ತೀವಿ ಅಂತ. ಏಕೆಂದರೆ ಫೀಮೇಲ್ ಬ್ರೈನೇ ಆ ಥರ ಇದೆ, ಮಲ್ಟಿ ಟಾಸ್ಕಿಂಗ್ ಬ್ರೈನ್ ನೆಟ್ವರ್ಕ್ ತುಂಬ ಅದ್ಭುತವಾಗಿರೋದ್ರಿಂದ ಶೀ ಈಸ್ ಅ ಮಲ್ಟಿ ಟಾಸ್ಕರ್. ಬಹಳಷ್ಟು ಕೆಲಸಗಳ ಅದ್ಭುತವಾಗಿ ಮಾಡ್ಬೋದು. ಅಲ್ಲಿ ಮಾಡೋಣ. ನೀವು ಹೇಳಿದ್ರಲ್ಲ ಹ್ಯಾಬಿಟ್ಸ್ ಅಂತ, ಅದನ್ನು ಅಲ್ಲಿ ಈಕ್ವಾಲಿಟಿ ಅಂತ ಮಾಡೋದಿದೆಯಲ್ಲ, ಅದು ಒಂದು ಭ್ರಮೆ ಅಂತಲೇ ಅನ್ಬೋದು. ಅಲ್ಲಿ ನಾನು ಈಕ್ವಾಲಿಟಿ ತೋರಿಸ್ತೀನಿ, ನಿನ್ನ ಥರ ನಾನು ಸೇರ್ತೀನಿ, ನಿನ್ನ ಥರ ನಾನು ಕುಡಿತೀನಿ ಅಂತಂದರೆ ಖಂಡಿತವಾಗ್ಲೂ ನಮ್ಮ ದೇಹವನ್ನು ನಾವೇ ಹಾಳು ಮಾಡ್ಕೊತಾ ಇದ್ದೀವಿ ಅಂತ. ಕಾರಣ ಹೆಣ್ಣು ಗಂಡು ಅಂದಾಗ ಬೇಸಿಕಲಿ ಫಿಸಿಕಲ್ ಆಗು ಬಹಳಷ್ಟು ವ್ಯತ್ಯಾಸಗಳು ಇದೆ. ನಾವು ನೋಡಿದಾಗ್ಲೇ ಫಿಸಿಕಲ್ ಸ್ಟ್ರೆಂತ್ ಅಂತ ಬಂದಾಗ ಮೇಲ್ಸ್ ಆರ್ ಸ್ವಲ್ಪ ಸ್ಟ್ರಾಂಗ್ ಇರ್ತಾರೆ, ಫೀಮೇಲ್ಸು ಫಿಸಿಕಲಿ ಸ್ವಲ್ಪ ವೀಕು. ಆದರೆ ಮೆಂಟಲ್ ಸ್ಟ್ರೆಂತ್ ಫೀಮೇಲ್ಗೆ ಜಾಸ್ತಿ ಇರುತ್ತೆ, ಅದು ಬೇರೆ ಪ್ರಶ್ನೆ. ಅದು ಡಿಫ್ರೆನ್ಸು. ಮತ್ತು ದೇಹದ ಒಳಗಡೆ ನೋಡಿದಾಗ ಬೇರೆ ಅಂಗಾಂಗಗಳು, ಹೃದಯ, ಶ್ವಾಸಕೋಶ, ಜೀರ್ಣಾಂಗ ಅವೆಲ್ಲದು ಒಂದೇ ಇರ್ಬೋದು. ಜನನೇಂದ್ರಿಯಗಳಲ್ಲಿ ವ್ಯತ್ಯಾಸ ಇದೆ. ಜನನೇಂದ್ರಿಯದಲ್ಲಿ ವ್ಯತ್ಯಾಸ ಬಂದಾಗ ಹಾರ್ಮೋನಲ್ಲಿ ವ್ಯತ್ಯಾಸ ಕಂಡೇ ಕಾಣ್ತೀವಿ ನಾವು. ಪುರುಷರಲ್ಲಿ ಟೆಸ್ಟೋಸ್ಟಿರಾನ್ ಅಂತ ಹಾರ್ಮೋನು ಜಾಸ್ತಿ ಪ್ರಮಾಣದಲ್ಲಿ, ಡಾಮಿನೇಟಿಂಗ್ ಹಾರ್ಮೋನು ಜಾಸ್ತಿ ಇರ್ತದೆ. ಆ ಟೆಸ್ಟೋಸ್ಟಿರಾನ್ ಹಾರ್ಮೋನಿಂದನೇ ಪುರುಷತ್ವ, ಅವರ ಒಂದು ಗಡ್ಡ ಮೀಸೆ ಬರೋಂಥದ್ದೇ ಆಗಲಿ, ವಾಯ್ಸು ಹದಿಹರಿಯದಲ್ಲಿ ಒಡೆಯೋದೇ ಆಗಲಿ, ಅದೆಲ್ಲದನ್ನು. ಮತ್ತು ಅಗ್ರೆಸಿವ್ ನೇಚರು, ಏನಕ್ಕೆ ಅವರು ಸ್ವಲ್ಪ ಅಗ್ರೆಸಿವ್ ಆಗಿರ್ತಾರೆ ಅಂದರೆ ಟೆಸ್ಟೋಸ್ಟಿರಾನ್ ಡಾಮಿನೇಟ್ ಆಗಿರುತ್ತೆ. ಹೆಣ್ಣು ಮಕ್ಕಳಲ್ಲಿ ಎಸ್ಟ್ರೋಜನ್ ಅಂತ ಹಾರ್ಮೋನು. ಎಸ್ಟ್ರೋಜನ್ ಹಾರ್ಮೋನು ಇದನ್ನು ನಾವು ಒಂದು ಮೆನಿಸ್ಟ್ರೇಷನ್ ಅಂತ ಶುರು ಆಗುತ್ತಲ್ಲ, ಆ ಸಂದರ್ಭದಿಂದ ಜಾಸ್ತಿ ಇರುತ್ತೆ. ಅದು ಒಂದು ಹೆಣ್ಣು ಹಾರ್ಮೋನು ಅಂತ ಹೇಳ್ಬೋದು, ಡಾಮಿನೇಟಿಂಗು. ಗಂಡಸರಲ್ಲೂ ಸ್ವಲ್ಪ ಮಟ್ಟಿಗೆ ಎಸ್ಟ್ರೋಜನ್ ಇರುತ್ತೆ, ಹೆಂಗಸರಲ್ಲೂ ಸ್ವಲ್ಪ ಟೆಸ್ಟೋಸ್ಟಿರಾನ್ ಇರುತ್ತೆ, ಇಲ್ಲ ಅಂತಲ್ಲ. ಬಟ್ ಎಸ್ಟ್ರೋಜನ್ನು ಅನ್ನುವ ಹಾರ್ಮೋನು ಡಾಮಿನೇಟಿಂಗು. ಇದು ಭಾಳ ಮೊದಲನೇದಾಗಿ ನಾವು ತಿಳ್ಕೊಬೇಕಾದಂಥ ವ್ಯತ್ಯಾಸ. ಮೊದಲು ಹಾರ್ಮೋನ್ಗಳಲ್ಲೇ ವ್ಯತ್ಯಾಸ ಇದೆ. ಎಸ್ಟ್ರೋಜನ್ನು, ಪ್ರೊಲ್ಯಾಕ್ಟಿನ್ನು, ಈ ಥರದ್ದು ಕೆಲವೊಂದು ಹಾರ್ಮೋನುಗಳು ಹೆಣ್ಣು ಮಕ್ಕಳಲ್ಲಿ ಜಾಸ್ತಿ ಇದೆ. ಸೊ ಈಗ ಗಂಡಸರು ಮಾಡಿದ ಹಾಗೆ ನಾನು ಮಾಡ್ತೀನಿ ಅಂದರೆ, ಉದಾಹರಣೆಗೆ ಹೇಳಬೇಕು ಅಂದರೆ ಆಲ್ಕೋಹಾಲ್ ಬಗ್ಗೆ ನೀವು ಹೇಳಿದ್ರಿ. ಈಗ ನ್ಯೂ ಇಯರ್ ಅಂದಾಗ ನಾವು ನೋಡಿದ್ವು ಬೆಂಗಳೂರಿನಲ್ಲಿ ಯಾವ ಪರಿಸ್ಥಿತಿ ಇತ್ತು. ಈಗ ನೋಡಿ, ಅಷ್ಟೇ ಪ್ರಮಾಣದ ಆಲ್ಕೋಹಾಲು ಗಂಡಸು ಸೇವನೆ ಮಾಡಿದ್ರೆ ಅಂಥದ್ದೇನೂ ಆಗಲ್ಲ. ಆದರೆ ಅಷ್ಟೇ ನೀವು ಸುಮ್ಮನೆ ಆ ಸೀನ್ ನೋಡಿದಾಗ ಟಿ ವಿಲಿ ಹುಡುಗಿರನ್ನ ಎತ್ಕೊಂಡು ಹೋಗ್ತಾಯಿದ್ರು, ಹುಡುಗರು ಸ್ವಲ್ಪ ಹಾಗೆ ಹೋಗ್ತಾಯಿದ್ರು. ಅಂದರೆ ಅಷ್ಟೇ ಸೇವನೆ ಇವರು ತಡ್ಕೊಳಕ್ಕಾಗಿಲ್ಲ. ಅಂದರೆ ದೇಹದಲ್ಲಿ ನಡೆಯುವ ಕ್ರಿಯೆ ಇದೆಯಲ್ಲ, ಅದು ಕೋಪಪ್ ಮಾಡ್ತಾ ಇಲ್ಲ ಅಂತ ನಾವು ಅರ್ಥ ಮಾಡ್ಕೋಬೇಕು. ಸೇಮ್ ಡೋಸ್ ಆಫ್ ಆಲ್ಕೋಹಾಲ್ ಕನ್ಸಂಪ್ಷನ್ ಗಂಡಸರಲ್ಲಿ ಬೇರೆ ಥರ ಪರಿಣಾಮ ಬೀರುತ್ತೆ, ಹೆಂಗಸರಲ್ಲಿ ಅವರಲ್ಲಿ ಸೇಫ್ ಡೋಸ್ ಅನ್ನೋದು ಇಲ್ಲಿ ಟಾಕ್ಸಿಕ್ ಆಗುತ್ತೆ, ವಿಷದ ಥರ. ಸಾರಿ ಟು ಇಂಟರಪ್ಟ್. ಇನ್ನೊಂದು ನಾನು ಅಬ್ಸರ್ವ್ ಮಾಡಿದ್ದು ಮತ್ತು ಕೆಲವೊಂದು ಅಧ್ಯಯನಗಳು, ಸೇಮ್ ಡೋಸ್ ಆಫ್ ಆಲ್ಕೋಹಾಲ್ ಮನುಷ್ಯನ ಗಂಡಸಿನ ದೇಹದ ಆರೋಗ್ಯದ ಮೇಲೆ ಪ್ರಭಾವ ಬೀರೋದಕ್ಕೂ ಹೆಣ್ಣಿನ ದೇಹದ ಮೇಲೆ ಆರೋಗ್ಯ, ಎಸ್ಪೆಷಲಿ ಅವರ ಲಿವರ್ ಫಂಕ್ಷನ್ ಮೇಲೆ ಪ್ರಭಾವ ಬೀರೋದಕ್ಕೂ ಬಹಳ ವ್ಯತ್ಯಾಸ ಇದೆ. ಅಂಡ್ ಆಲ್ಕೋಹಾಲ್ ಅಡಿಕ್ಷನ್ ಗಂಡಸಿನ ದೇಹಕ್ಕಿಂತ ಹೆಚ್ಚಿನ ಕೆಟ್ಟ ಪರಿಣಾಮ ಹೆಣ್ಣಿನ ದೇಹದ ಮೇಲೆ. ಅಂದ್ರೆ ಅವರ ಡೆತ್ ರೇಟ್ ಕೂಡ, ಇಫ್ ಐ ಆಮ್ ರೈಟ್, ನಾನು ನೋಡಿರೋ ಪ್ರಕಾರ, ನಾನು ಓದಿರೋ ಪ್ರಕಾರ, ಆಲ್ಕೋಹಾಲ್ ಕನ್ಸಂಪ್ಷನ್ ಆಮೇಲೆ ಸಿಗರೇಟ್ ಸ್ಮೋಕಿಂಗ್ ಕನ್ಸಂಪ್ಷನ್ ಇಂದ ಅವರಿಗೆ ತುಂಬ ಕ್ರಿಟಿಕಲ್ ಹೆಲ್ತ್ ಪ್ರಾಬ್ಲಮ್ಸ್, ಆರೋಗ್ಯ ಸಮಸ್ಯೆಗಳು ತುಂಬ ಬೇಗ ಬರುತ್ತೆ. ಗಂಡಸರಿಗಿಂತ ಏಜಿನಲ್ಲಿ, ಆಮೇಲೆ ಆ ಪೀರಿಯಡ್ ಬೇಗ ಅವರನ್ನ ಅನಾರೋಗ್ಯಕ್ಕೀಡು ಮಾಡುತ್ತೆ. ಕೆಲವೊಂದೆಲ್ಲ ತುಂಬ ಕ್ರಿಟಿಕಲ್ ಇರುತ್ತೆ, ಸರ್ವೈವಲ್ ರೇಟ್ ಕಮ್ಮಿ ಇರುತ್ತೆ. ಇದ್ರ ಬಗ್ಗೆನೇ ನಾನು ಒಂದು ವೈಜ್ಞಾನಿಕವಾಗಿ ನಿಮಗೆ ಅದನ್ನು ಹೆಚ್ಚು ಬೆಳಕನ್ನು ನೀಡ್ತೀನಿ. ಏನಾಗುತ್ತೆ ಅಂತಂದರೆ, ಮೊದಲನೇದು, ಎಲ್ಲರ ದೇಹದಲ್ಲೂ ಪುರುಷ ಮಹಿಳೆಯರ ದೇಹದಲ್ಲಿ ಒಂದು ADH ಅಂತ ಹಾರ್ಮೋನ್ ಇದೆ, ಆಲ್ಕೋಹಾಲ್ ಡಿಹೈಡ್ರಾಜಿನೇಸ್ ಅಂತ. ಆಲ್ಕೋಹಾಲ್ ಡಿಹೈಡ್ರಾಜಿನೇಸ್ ಏನದು? ಅದು ಒಂದು ಕಿಣ್ವ ಎನ್ಸೈಮ್. ಈಗ ಆಲ್ಕೋಹಾಲ್ನ ಸೇವನೆ ಮಾಡಿದಾಗ ಈ ಆಲ್ಕೋಹಾಲ್ ಡಿಹೈಡ್ರಾಜಿನೇಸು, ಆಲ್ಕೋಹಾಲ್ ಇದೆಯಲ್ಲ ನಾವು ಸೇವನೆ ಮಾಡಿದ್ದು, ಅದನ್ನು ಆಲ್ಡಿಹೈಡ್ ಆಗಿ ಅದನ್ನು ಪರಿವರ್ತನೆ ಮಾಡುತ್ತೆ.
ಆಲ್ಡಿಹೈಡ್ ನಂತರ ಇನ್ನೊಂದು ಎನ್ಸೈಮ್ ಇದೆ. ದೇಹದೊಳಗಡೆ ನಾವು ಏನೇ ಸೇವನೆ ಮಾಡಿದ್ರು ನಾನು ಹೇಳಿದೆ, ಫೈನಲಿ ದೇಹ ಅದನ್ನು ನೋಡ್ಕೊಳ್ಳುತ್ತೆ. ವಿಷನ ನಿರ್ವಿಷಯುಕ್ತ ಮಾಡೋದು, ದೇಹದಿಂದ ಹೊರಗಡೆ ಹಾಕುವ ಕೆಲಸ ನಡೆಯುತ್ತೆ. ಈಗ ನೋಡಿ, ನೈಟ್ ಆಲ್ಕೋಹಾಲ್ ತಗೊಂಡಿದ್ದಾರೆ, ಬೆಳಗ್ಗೆ ಎದ್ದಾಗ ಸರಿಯಾಗಿರ್ತಾರಲ್ವ, ಒಂದು ಸ್ವಲ್ಪ ಹ್ಯಾಂಗ್ ಓವರ್ ಇರ್ಬೋದು, ಆಮೇಲೆ ಸರಿ ಆಗ್ಬಿಟ್ಟು ಮಾರನೇ ದಿನ ಚೆನ್ನಾಗಿರ್ತಾರೆ. ಕಾರಣ, ತೆಗೆದುಕೊಂಡ ಆಲ್ಕೋಹಾಲು ದೇಹದಿಂದ ಮೂತ್ರದ ಮುಖಾಂತರ ಬೇರೆ ರೂಪದಲ್ಲಿ ಹೊರಗಡೆ ಬಂದಾಗಿದೆ. ಸೊ ಅದಕ್ಕೆ ಅವನು ನಾರ್ಮಲ್ ಆಗಿ ಇರ್ತಾನೆ. 2 ಎನ್ಸೈಮ್ಗಳನ್ನ ಬಗ್ಗೆ ಬಹಳ ನಾವು ತಿಳ್ಕೊಂಡಿರಬೇಕು. ಒಂದು ಆಲ್ಕೋಹಾಲ್ ಡಿಹೈಡ್ರಾಜಿನೇಸ್ ಅಂತ, ಇನ್ನೊಂದು ಆಲ್ಡಿಹೈಡ್ ಡಿಹೈಡ್ರಾಜಿನೇಸ್. ಮೊದಲನೇದು, ಆಲ್ಕೋಹಾಲ್ ಸೇವನೆ ಮಾಡಿದಾಗ ನಾವು ಸೇವಿಸುವ ಆಲ್ಕೋಹಾಲು ಆಲ್ಡಿಹೈಡ್ ಆಗಿ ಕನ್ವರ್ಟ್ ಆಗುತ್ತೆ. ನಂತರ ಇನ್ನೊಂದು ಎನ್ಸೈಮ್ ಬರುತ್ತಲ್ಲಿ, ಅದು ಆಲ್ಡಿಹೈಡ್ನ ಸಿಟ್ರಿಕ್ ಆ್ಯಸಿಡ್ ಆಗಿ ಕನ್ವರ್ಟ್ ಮಾಡುತ್ತೆ, ಫೈನಲಿ ನಿರ್ವಿಷಯುಕ್ತ ಮಾಡುತ್ತೆ. ಮಹಿಳೆಯರಲ್ಲಿ ಏನಾಗುತ್ತೆ ಅಂದರೆ, ಇದು ಎಲ್ಲೆಲ್ಲಿರುತ್ತೆ ಅಂದರೆ ಕರುಳಿನಲ್ಲಿರುತ್ತೆ. ಗ್ಯಾಸ್ಟ್ರಿಕ್ ಅಂತ ಅಂತೀವಿ. ಸೇವಿಸಿದ ತಕ್ಷಣ ಗ್ಯಾಸ್ಟ್ರಿಕ್ ಅಂದರೆ ಕರುಳಿನಲ್ಲಿ ಈ ADH ಅನ್ನುವ ಒಂದು ಕಿಣ್ವ ಇದೆ. ಸೇವಿಸಿದ ತಕ್ಷಣ ಏನಾಗುತ್ತೆ, ಅದನ್ನು ಆಲ್ಡಿಹೈಡ್ ಆಗಿ ಇಮಿಡಿಯೇಟಾಗಿ ಕನ್ವರ್ಟ್ ಮಾಡುತ್ತದು. ಮಾಡಿಬಿಟ್ಟು ತಕ್ಷಣ ದೇಹ ರೆಡಿಯಾಗಿರುತ್ತೆ. ಏನೇ ಬಂದರೂ ಒಂಥರ ಯುದ್ಧದಲ್ಲಿ ರೆಡಿ ಇರ್ತಾರಲ್ಲ ಸೋಲ್ಜರ್ಸು, ಆ ಥರ. ತಕ್ಷಣ ಏನು ಮಾಡುತ್ತೆ, ಅದನ್ನು ಸಿಟ್ರಿಕ್ ಆ್ಯಸಿಡ್ ಆಗಿ ಲಿವರ್ಗೆ ಹೋಗುತ್ತೆ. ಅಲ್ಲಿಂದ ಲಿವರಲ್ಲಿ ಇದೆಲ್ಲ ಪ್ರಾಸೆಸ್ ನಡೆದು ದೇಹದಿಂದ ಹೊರಗೋಗುತ್ತೆ. ಮಹಿಳೆಯರಲ್ಲಿ ಏನಾಗುತ್ತೆ, ಕರುಳಿನಲ್ಲಿರುವ ADH ಪ್ರಮಾಣ ತುಂಬ ಕಮ್ಮಿ, ತುಂಬ ಅಂದರೆ ತುಂಬ ಕಮ್ಮಿ ಗಂಡಸರಿಗೆ ಹೋಲಿಸಿದ್ರೆ. ಸೊ ಆಲ್ಕೋಹಾಲು ಆಲ್ಡಿಹೈಡ್ ಆಗಿ ಕನ್ವರ್ಟ್ ಆಗೋದಿಲ್ಲ, ರಕ್ತಕ್ಕೆ ಹೊರಟೋಗ್ಬಿಡುತ್ತೆ ಅದು. ಅದೇ ಥರ ಲಿವರ್ಗೆ ಹೋಗುತ್ತೆ. ನಂತರ ಲಿವರಲ್ಲೂ ಅಷ್ಟೇ ADH ಇದೆಯಲ್ಲ, ಆಲ್ಕೋಹಾಲ್ ಡಿಹೈಡ್ರಾಜಿನೇಸು, ಆಲ್ಡಿಹೈಡ್ ಡಿಹೈಡ್ರಾಜಿನೇಸ್ ಪ್ರಮಾಣ ಗಂಡಸರಿಗಿನ್ನ ಕಮ್ಮಿ ಇರುತ್ತದೆ. ಹಾಗಾಗಿ ಏನಾಗುತ್ತೆ, ಇದು ರಕ್ತದಲ್ಲಿ ಈ ಆಲ್ಕೋಹಾಲು ಹೆಚ್ಚಾಗಿರೋದ್ರಿಂದ ಪುರುಷರಿಗೆ ಹೋಲಿಸಿದರೆ ಮಹಿಳೆಯರ ದೇಹದ ಮೇಲೆ ದುಷ್ಪರಿಣಾಮ ಬೀರುವ ಸಾಧ್ಯತೆಗಳು ತುಂಬ ಅಂತಲೇ ಹೇಳ್ಬೋದು. ಅಡಿಕ್ಟೆಡ್ ಪರ್ಸೆಂಟೇಜ್ ಕೂಡ ಜಾಸ್ತಿ, ಅಡಿಕ್ಷನು ಜಾಸ್ತಿ ಆಗುತ್ತೆ, ದೇಹಕ್ಕೆ ತೊಂದರೆನೂ ಜಾಸ್ತಿ ಆಗುತ್ತೆ. ಇನ್ನೊಂದು ಬಹಳ ಮುಖ್ಯ ಕಾರಣ ಏನು ಅಂದರೆ ಎಸ್ಟ್ರೋಜನ್, ಫೀಮೇಲ್ ಹಾರ್ಮೋನ್ ಇದೆಯಲ್ಲ ಎಸ್ಟ್ರೋಜನ್ನು, ಆಲ್ಕೋಹಾಲ್ನ ರೀಅಬ್ಸಾರ್ಬ್ ಮಾಡ್ಕೊಳ್ಳುತ್ತೆ, ಟೆಸ್ಟೋಸ್ಟಿರಾನ್ ಮಾಡ್ಕೊಳ್ಳಲ್ಲ. ಇದು ಭಾಳ ಮುಖ್ಯವಾದ ಡಿಫ್ರೆನ್ಸ್. ರೀಅಬ್ಸರ್ವ್ ಮಾಡೋದು ಅಂದರೆ ಅದನ್ನು ಈಗ ಹೋಗ್ತಾ ಇದೆ ಅಲ್ವಾ ಹೊರಗಡೆ, ಪುನಃ ಎಳ್ಕೊಳ್ಳೋದು. ಇದು ದೇಹದಿಂದ ಹೊರಗಡೆ ಹೋಗ್ಬೇಕಲ್ವಾ, ಗಂಡಸರಲ್ಲಿ ಹೊರಟೋಗುತ್ತೆ, ಟೆಸ್ಟೋಸ್ಟಿರಾನು ಇನ್ಫ್ಲೂಯೆನ್ಸ್ ಮಾಡಲ್ಲ. ಆದರೆ ಮಹಿಳೆಯರಲ್ಲಿ ರೀಅಬ್ಸಾರ್ಪ್ಷನ್ ಆಫ್ ಆಲ್ಕೋಹಾಲ್, ಎಸ್ಟ್ರೋಜನ್ ಅನ್ನುವ ಹಾರ್ಮೋನು ಪ್ಲಸ್ ಆಲ್ಕೋಹಾಲು ಎರಡೂ ಸೇರ್ಕೊಂಡ್ರೆ ದೇಹ ಡ್ಯಾಮೇಜ್ ಆಗೋದ್ರಲ್ಲಿ ಏನೂ ಸಂದೇಹನೇ ಇಲ್ಲ. ಈ ಸಂದರ್ಭದಲ್ಲಿ ಏನಾಗುತ್ತೆ ಅಂದರೆ, ಡೊಪಮೈನ್ ಅಂತ ನಮ್ಮ ಮೆದುಳಿನಿಂದ ಬಿಡುಗಡೆ ಆಗುವ ಹಾರ್ಮೋನ್ ಏನಿದೆ, ಅದು ಸ್ಪೈಕ್ ಜಾಸ್ತಿ ಪ್ರಮಾಣದಲ್ಲಿ ಮಹಿಳೆಯರಲ್ಲಿ ಅದು ಇದಾಗ್ತಾ ಬರುತ್ತೆ, ಜಾಸ್ತಿ ಆಗ್ತಾ ಹೋಗುತ್ತೆ. ಇದರ ಜೊತೆಯಲ್ಲಿ ಒಂದು CYP2 ಅಂತ, CYP1E2 ಅಂತ ಒಂದು ಜೀನ್ ಇದೆ. ಆ ಜೀನು ಲಿವರಲ್ಲಿರೋ ಅಂಥದ್ದು, ಅದು ಆ್ಯಕ್ಟಿವೇಟ್ ಆಗಿ ಏನಾಗುತ್ತೆ, ಆಲ್ಕೋಹಾಲ್ ಯಾರು ಸೇವನೆ ಮಾಡಿರ್ತಾರೆ ಅಂಥವರ ಲಿವರ್ನಲ್ಲಿ ವಿಷಗಳನ್ನು ಬಿಡುಗಡೆ ಮಾಡುತ್ತೆ. ರಿಯಾಕ್ಟಿವ್ ಆಕ್ಸಿಜನ್ ಸ್ಪೀಶೀಸ್ ಅಂತ, ಅದನ್ನು ಜಾಸ್ತಿ ಬಿಡುಗಡೆ ಮಾಡ್ತಾ ಬರುತ್ತದೆ. ಮಹಿಳೆಯರಲ್ಲಿ ಇವೆಲ್ಲ ಜಾಸ್ತಿ ನಡೆಯೋ ಅಂಥದ್ದು, ಪುರುಷರಲ್ಲಿ ನಡೆದರೂ ಸ್ವಲ್ಪ ಪ್ರಮಾಣದಲ್ಲಿ ನಡೆಯುತ್ತೆ. ಮಹಿಳೆಯರ ದೇಹದಲ್ಲಿ ಇದು ಜಾಸ್ತಿ ಪ್ರಮಾಣದಲ್ಲಿ ನಡೆಯೋದ್ರಿಂದ ಲಿವರ್ ಸಿರೋಸಿಸ್ ಆಗ್ಬೋದು, ಲಿವರ್ದು ಇನ್ಫ್ಲಮೇಷನ್ ಆಗ್ಬೋದು, ಲಿವರ್ಗೆ ಸಂಬಂಧಿತ, ಮತ್ತು ಇದು ಫ್ಯಾಟಿ ಲಿವರ್ ಈಗ ಹೆಚ್ಚಾಗ್ತಿದೆಯಲ್ಲ, ಫ್ಯಾಟಿ ಲಿವರ್ ಅನ್ನೋದು, ಇದೆಲ್ಲ ಜಾಸ್ತಿ ಆಗುವ ಸಾಧ್ಯತೆಗಳನ್ನು ನಾವು ನೋಡ್ತಾ ಬರ್ತೀವಿ. ಇದರ ಜೊತೆಯಲ್ಲಿ ಮಹಿಳೆಯರು ಆಲ್ಕೋಹಾಲ್ನ ಸೇವನೆ ಮಾಡಿದಾಗ ಗಾಬಾ ಅಂತ ಒಂದು ನ್ಯೂರೋ ಟ್ರಾನ್ಸ್ಮಿಟರು ನಮ್ಮ ಮೆದುಳಿನಲ್ಲಿರುತ್ತೆ. ಗಾಬಾದ ಪ್ರಮಾಣ ತುಂಬ ಜಾಸ್ತಿ ಆಗಿಬಿಡುತ್ತೆ. ಏನು ಮಾಡುತ್ತೆ ಅದು? ಗಾಬಾ ಅಂದರೆ ಅದು ಇನಿಬಿಟ್ ಮಾಡಬೇಕು. ಈಗ ನಾನು ಏನೋ ಒಂದು ಆಕ್ಸಿಡೆಂಟ್ ನೋಡ್ತೀನಿ, ಅದು ನೋಡಿದಾಗ ನನಗೆ ತುಂಬ ಹೆದರಿಕೆ ಎಲ್ಲ ಆಯಿತು, ಶಾಕ್ ಆಯಿತು. ಅದು ಶಾಕ್ನ ಕಮ್ಮಿ ಮಾಡೋ ಅಂಥದ್ದು ಇನಿಬಿಟರಿ ನ್ಯೂರೋ ಟ್ರಾನ್ಸ್ಮಿಟರ್ ಅಂತ ಕರಿತೀವಿ. ಅದು ಕಮ್ಮಿ ಮಾಡಬೇಕು ನಾರ್ಮಲ್ ಆಗಿದ್ದಾಗ. ಆದರೆ ಈ ಆಲ್ಕೋಹಾಲ್ ಸೇವನೆ ಮಾಡಿದವರಲ್ಲಿ ಗಾಬನೇ ಜಾಸ್ತಿ ಆಗಿಬಿಡುತ್ತೆ. ಸೊ ಅವ್ರಿಗೇನಾಗುತ್ತೆ ಅಂತಂದರೆ, ಸೆಡೇಷನ್ ಅವ್ರು ಏನು ಮಾಡ್ತಿದ್ದಾರೆ ಗೊತ್ತಾಗಲ್ಲ, ಏನು ನಡೀತಾ ಇದೆ ಸುತ್ತಮುತ್ತ, ಅವ್ರ ಮೇಲೆ ಏನು ಅತ್ಯಾಚಾರ ಆಗುತ್ತಾ ಅಥವಾ ಅವ್ರ ಮೇಲೆ ಏನು ನಡೆಯುತ್ತಾ, ಅವ್ರು ಎಲ್ಲಿದ್ದಾರೆ, ಯಾರ ಜೊತೆ ಇದ್ದಾರೆ, ಏನು ಮಾಡ್ತಿದ್ದಾರೆ, ಏನೂ ಗೊತ್ತಾಗೋದಿಲ್ಲ. ತುಂಬ ಸೆಡೇಷನ್ ಜಾಸ್ತಿ ಆಗುತ್ತೆ. ಆಮೇಲೆ ಮೈಮರೆವು ಗ್ಲೂಟಮೇಟ್ ಅಂತ ಒಂದಿದೆ, ಗ್ಲೂಟಮೇಟ್ ಅಂತ ಇನ್ನೊಂದು ಹಾರ್ಮೋನು, ಅದರ ಪ್ರಮಾಣ ತುಂಬ ಕಮ್ಮಿ ಇರುತ್ತೆ. ಅದು ಇದು ಎಕ್ಸೈಟೇಟರಿ, ನೋಡಿದ ತಕ್ಷಣ ಸ್ಟಿಮ್ಯುಲೇಷನ್ ಕೊಡೋಂಥದ್ದು. ಸೊ ಏನಾಗುತ್ತೆ ಅಂದರೆ, ಅವರಿಗೆ ಮುಂದಿನ ದಿನದಲ್ಲಿ ಯಾರು ಆಲ್ಕೋಹಾಲ್ನ ಸೇವನೆ ಮಾಡ್ತಾರೆ, ಮೆಮೊರಿ ಲಾಸ್ಗಳು, ಫೋಕಸ್ ಕಮ್ಮಿ ಆಗೋದು, ಮೆಮೊರಿ ಲಾಸ್ ಆಗೋದು, ರೆಸ್ಟ್ಲೆಸ್ನೆಸ್ಸು. ಪುರುಷರಿಗೆ ಹೋಲಿಸಿದ್ರೆ ಇಲ್ಲಿ ಡ್ಯಾಮೇಜು ತುಂಬಾ ಜಾಸ್ತಿ ಆಗುತ್ತೆ. ಅವ್ರಿಗೆ ಆಗೋದಿಲ್ಲ ಅಂತ ಹೇಳ್ತಲ್ಲ ನಾನು, ಹಂಗನ್ಕೊಂಡು ನೀವು ಪುರುಷರು ನೀವು ಸೇಫ್ ಝೋನಲ್ಲಿ ಇದ್ದೀರಾ, ಇವ್ರು ಮಾತ್ರ ಡೇಂಜರ್ ಝೋನು, ನೀವು ಕುಡಿಬೋದು ಅಂತ ಪರ್ಮಿಷನ್ ಇಲ್ಲ. ಅಲ್ಲಿ ಪರ್ಸೆಂಟೇಜ್
ಪರ್ಸೆಂಟೇಜ್ ಹೆಣ್ಮಕ್ಳಿಗೆ ತುಂಬ ಜಾಸ್ತಿ ಎಫೆಕ್ಟ್ ಆಗೋದು. ಹಾಗಾಗಿ ನಾವು ಹೇಳೋದು, ನಾನು ಈಕ್ವಲ್ ಅಂತ ಬೇರೆ ಎಲ್ಲದರಲ್ಲೂ ಬೇಕಾದ್ರೆ ಮಾಡಿ, ನೀವು ಎಜುಕೇಷನಲ್ಲಿ ಕಾಂಪೀಟ್ ಮಾಡಿ, ಕಾಂಪಿಟೇಟಿವ್ ಎಕ್ಸಾಮ್ಸ್ಗಳು ತಗೊಳ್ಳಿ, ಸಾಧನೆ ಮಾಡಿ, ಎಲ್ಲ ಮಾಡಿ. ನಾನು ಕುಡಿತೀನಿ ಈಕ್ವಲ್ಲು, ನಾನು ಸ್ಮೋಕ್ ಮಾಡ್ತೀನಿ ಈಕ್ವಲ್ ಅಂತ ಮಾಡೋಕ್ಕೆ ಹೋಗಬೇಡಿ. ನಾವು Okay. ಒಂದು ಕಾರಣಕ್ಕೆ ಹೆಣ್ಣು ಮಕ್ಕಳ ದೇಹಕ್ಕೆ ಇಷ್ಟು ಎಫೆಕ್ಟ್ ಮಾಡೋ ಆಲ್ಕೋಹಾಲ್ ಅಥವಾ ಸ್ಮೋಕಿಂಗ್ ಹೆಣ್ಮಕ್ಳು ಗರ್ಭ ಧರಿಸಿದ್ರೆ ಬಹಳ ನೀವು ಒಳ್ಳೆ ಪ್ರಶ್ನೆ ಕೇಳಿದ್ರಿ. ಇಲ್ಲಿ ಬರೀ ಇಷ್ಟೇ ಅಲ್ಲ, ಕ್ಯಾನ್ಸರ್, ಬ್ರೆಸ್ಟ್ ಕ್ಯಾನ್ಸರ್ ಸಾಧ್ಯತೆಯೂ ಜಾಸ್ತಿ ಮಾಡುತ್ತೆ. ಎಸ್ಟ್ರೋಜನ್ನು ಆಲ್ಕೋಹಾಲು ಎರಡು ಸೇರುತ್ತಲ್ಲ, ಆಗ ಸ್ತನದಲ್ಲಿರುವ ಸೆಲ್ಸ್ಗಳು, ಅದರಲ್ಲಿ ಪ್ರಾಲಿಫರೇಷನ್ನು, ಈ ಕ್ಯಾನ್ಸರ್ ಡೆಫಿನೇಷನ್ನೇ ಸೆಲ್ಯುಲಾರ್ ಪ್ರಾಲಿಫರೇಷನ್ ಆ್ಯಂಡ್ ಡಿಫ್ರೆನ್ಸಿಯೇಷನ್ ಅಂತ ಕರಿತೀವಿ. ಅದು ಎರಡೂ ಜಾಸ್ತಿ ಮಾಡೋದ್ರಿಂದ ಇಂಥ ಹೆಣ್ಣು ಮಕ್ಕಳಿಗೆ ಸ್ತನ ಕ್ಯಾನ್ಸರ್ ಬರುವ ಸಾಧ್ಯತೆ ಜಾಸ್ತಿ ಇರುತ್ತೆ. ಸೊ ಇಷ್ಟೆಲ್ಲ ಅವರ ದೇಹಕ್ಕೇ ತೊಂದರೆಗಳು ಆಗ್ತಾ ಇದೆ. ಇನ್ನೂ ತುಂಬ ಆಗುತ್ತೆ. ಕೆಲವೊಂದು ಹಾರ್ಮೋನ್ಗಳು ಇದು ಎಲ್ಲದೂ ಕಾಂಪ್ರಮೈಸ್ ಆಗಿ ದೇಹಕ್ಕೆ ಬೇಕಾದಷ್ಟು ತೊಂದರೆಗಳು ಆಗ್ತಾ ಬರುತ್ತೆ. ಹೃದಯಕ್ಕೆ ತೊಂದರೆ ಆಗುತ್ತೆ, ಇದೆಲ್ಲ. ಇದರ ಜೊತೆಗೆ ಪ್ರೆಗ್ನೆನ್ಸಿ ಅಂತಂದಾಗ ಎಷ್ಟು ಸೆನ್ಸಿಟಿವ್ ಅಂದರೆ, ಒಬ್ಬ ಮಹಿಳೆಯ ಜೀವನದ ಅತ್ಯಂತ ಸೂಕ್ಷ್ಮವಾದ ಒಂದು ಅವಧಿ ಅಂತಂದರೆ ಆಕೆ ಗರ್ಭಿಣಿಯಾಗಿರೋದು. ಕಾರಣ, ಆಕೆ ಗರ್ಭಿಣಿ ಆಗೋಕ್ಕೆ ಮೊದಲೇ ಮಗುವಿನ ಬರುವಿಕೆಗೆ, ಮಗು ಕನ್ಸೀವ್ ಮಾಡೋಕ್ಕೇ, ಗರ್ಭಧಾರಣೆಗೆ ತಯಾರಿ ಮಾಡಬೇಕು ಆಕೆ ದೈಹಿಕವಾಗಿ, ಮಾನಸಿಕವಾಗಿ ಎಲ್ಲ ಥರದ ಆರೋಗ್ಯವನ್ನು ಹೊಂದಿದಾಗ ಮಾತ್ರ ಆಕೆ ಗರ್ಭ ಧರಿಸಬಹುದು. ಆದರೆ ಇಲ್ಲಿ ಗರ್ಭಧರಿಸಿದ ಮಹಿಳೆ ಏನಾದರೂ ಆಲ್ಕೋಹಾಲ್ ಸೇವನೆ ಮಾಡಿದ್ರೆ ಅದರ ಪರಿಣಾಮ ಅಂತೂ ತುಂಬ ಭೀಕರವಾಗಿರುತ್ತೆ ಅಂತ ಅನ್ಬೋದು. ಕಾರಣ ಏನು ಅಂತಂದರೆ, ಈ ಗರ್ಭಧರಿಸಿದಾಗ ಆಕೆ ಮಗು ಇರುತ್ತಲ್ಲ, ಆಕೆ ಏನು ಸೇವನೆ ಮಾಡ್ತಾಳೆ, ಪ್ಲಾಸೆಂಟಾ ಮುಖಾಂತರ ಆ ಮಗುವಿಗೆ ಹೋಗ್ತಾ ಇರುತ್ತೆ. ಫೀಟಸ್, ಅದು ಮಗು ಅಂತ ಅನ್ನಲ್ಲ, ಅದನ್ನು ಫೀಟಸ್ ಅಂತೀವಿ, ಡೆವಲಪಿಂಗ್ ಫೀಟಸ್ ಅಂತ ಕರಿತೀವಿ. ಮಗುವಿನ ಒಂದು ಮೆದುಳಿನ ಬೆಳವಣಿಗೆ ಇದೆಯಲ್ಲ, ಅದು 21ನೇ ದಿನದಿಂದ ಆರಂಭ ಆಗುತ್ತೆ. ಆಕೆಗೆ ಇನ್ನೂ ಗರ್ಭಿಣಿ ಅಂತಲೇ ಗೊತ್ತಿಲ್ಲ. ಭ್ರೂಣದ ಒಂದು ಮೆದುಳಿನ ಬೆಳವಣಿಗೆ 21ನೇ ದಿನ ಅಂದರೆ ಇನ್ನೂ ಕನ್ಸೀವ್ ಆಗಿರೋದೇ ಗೊತ್ತಿಲ್ಲ ಆಕೆ. ಒಂದು ತಿಂಗಳಾದಮೇಲೆ ತಾನೇ ಟೆಸ್ಟ್ ಎಲ್ಲ ಮಾಡಿ ಗೊತ್ತಾಗೋದು. ಅದಕ್ಕೆ ಮೊದಲೇ ಆರಂಭ ಆಗಿರುತ್ತೆ. 21ನೆಯ ದಿನದಿಂದ ಆರಂಭ ಆಗಿದ್ದು 7 ವರ್ಷದವರೆಗೂ ಸತತವಾಗಿ 1 ಸೆಕೆಂಡಿಗೆ 7,000 ನ್ಯೂರಾನ್ಸು ಬೆಳವಣಿಗೆ ಆಗ್ತಾ ಇರುತ್ತೆ ಮೆದುಳು. 7,000 ನ್ಯೂರಾನ್ ಪರ್ ಸೆಕೆಂಡ್. ನೀವು ಸೆಕೆಂಡ್ ಹಿಂಗೆ ಅಂತ ಇದ್ದರೆ 7,000 ಅದು ಬೆಳವಣಿಗೆ ಆಗ್ತಾ ಇರುತ್ತೆ 7 ವರ್ಷದವರೆಗೂ. ನಂತರ 7 ವರ್ಷದಿಂದ 24 ವರ್ಷದವರೆಗೂ ಸ್ವಲ್ಪ ಸ್ಲೋ ಆಗುತ್ತೆ, ಮುಂಭಾಗದ ಮೆದುಳು ಬೆಳವಣಿಗೆ ಆಗುತ್ತೆ. ತಾಯಿ ಆಲ್ಕೋಹಾಲ್ ಸೇವನೆ ಮಾಡಿದಾಗ ಈ ಪ್ಲಾಸೆಂಟಾ ಇದೆಯಲ್ಲ, ಅಲ್ಲಿ ಏನು ಫಿಲ್ಟ್ರ್ ಇಲ್ಲ. ತಾಯಿ ಸೇವಿಸಿದ ಆಲ್ಕೋಹಾಲು ಭ್ರೂಣಕ್ಕೆ ಹೋಗಬಾರ್ದು ಅಂತ ಯಾವುದು ಫಿಲ್ಟ್ರ್ ಥರದ್ದು ಏನೂ ಇಲ್ಲ. ಕ್ರಾಸ್ ಮಾಡಿಬಿಡುತ್ತೆ, ಪ್ಲಾಸೆಂಟಾ ಮುಖಾಂತರ ಮಗುವಿನ ಹತ್ರ ಹೋಗುತ್ತೆ. ಮಗುವಿಗೆ ಹೋದಾಗ ಮಗುವಿನ ಲಿವರ್ನಲ್ಲಿ, ಅದರ ಕರುಳಿನಲ್ಲಿ ನಾನು 2 ಎನ್ಸೈಮ್ ಹೇಳಿದೆ, ಆಲ್ಕೋಹಾಲ್ ಡಿಹೈಡ್ರಾಜಿನೇಸ್, ಆಲ್ಡಿಹೈಡ್ ಡಿಹೈಡ್ರಾಜಿನೇಸು, ಅದು ಇನ್ನೂ ಇರೋದಿಲ್ಲ, ಇಲ್ಲವೇ ಇಲ್ಲ ಅದು. ಅಥವಾ ಬೆಳವಣಿಗೆ ಸ್ವಲ್ಪ ಮುಂದುವರೆದಿದ್ದರೆ 7 ತಿಂಗಳು 8 ತಿಂಗಳು ಅಂದರೆ ಒಂದು ಸ್ವಲ್ಪ ಪ್ರಮಾಣದಲ್ಲಿ ಇರಬಹುದು. ಬಂದಿರುವಂಥ ಆಲ್ಕೋಹಾಲು ಇರುವಂಥ ಕಿಣ್ವದ ಸಂಖ್ಯೆ ತುಂಬ ಕಮ್ಮಿ, ಆಲ್ಕೋಹಾಲ್ ಪ್ರಮಾಣ ಜಾಸ್ತಿ. ಸೊ ಬ್ಲಡ್ ಸರ್ಕ್ಯುಲೇಷನಲ್ಲಿ ಹೊರಟೋಗುತ್ತೆ, ಅದು ನೇರವಾಗಿ ಮೆದುಳಿಗೆ ಹೋಗುತ್ತೆ. ಮೆದುಳಿನಲ್ಲಿ ನ್ಯೂರಾನಲ್ ಸ್ಟೆಮ್ ಸೆಲ್ಸ್ ಅಂತ ಇರುತ್ತೆ, ರಿಸರ್ವಾಯರ್. ಸ್ಟೆಮ್ ಸೆಲ್ಸ್ ಅಂದರೆ ನಿಮಗೆ ಮೇಯ್ನ್, ಅದು ಇಂಪಾರ್ಟೆಂಟು. ನಿಮ್ಮ ಮೆದುಳಿನ ಬೆಳವಣಿಗೆಗೆ ಅತ್ಯಂತ ಪೂರಕವಾಗಿರುವುದು ಸ್ಟೆಮ್ ಸೆಲ್ಸು. ಡೈರೆಕ್ಟು ಸ್ಟೆಮ್ ಸೆಲ್ಸ್ನೇ ಡ್ಯಾಮೇಜ್ ಮಾಡಿಬಿಡುತ್ತದೆ. ಸ್ಟೆಮ್ ಸೆಲ್ಸ್ನೇ ಡ್ಯಾಮೇಜ್ ಮಾಡೋದ್ರಿಂದ ಈ ಆಲ್ಕೋಹಾಲ್ದು ಭಾಳ ವಿಶಿಷ್ಟದ ಇದು ಅಂದರೆ ಬ್ಲಡ್ ಬ್ರೈನ್ ಬ್ಯಾರಿಯರ್ ಅಂತ ಇದೆ ನಮ್ಮಲ್ಲಿ. ಮೆದುಳಿಗೂ ರಕ್ತದಲ್ಲಿ ನಾವು ಸೇವಿಸುವುದು ಎಲ್ಲ ಬ್ರೈನ್ಗೆ ಹೋಗೋದಿಲ್ಲ, ಫಿಲ್ಟ್ರ್ ಇದೆ, ಅಲ್ಲೊಂದು ಬ್ಯಾರಿಯರ್ ಇದೆ. ಈಗ ನೋಡಿ, ನ್ಯೂರೋಟಾಕ್ಸಿನ್ ಅಂತಾರಲ್ವಾ, ಕೆಲವೊಂದು ವಿಷ ಮಾತ್ರ ಮೆದುಳಿಗೆ ಹೋಗೋದು, ಇನ್ಯಾವ ವಿಷನೂ ಮೆದುಳಿಗೆ ಹೋಗೋದಿಲ್ಲ. ಸಯನೈಡ್ ಇದೆಯಲ್ಲ, ಮೆದುಳಿಗೆ ಹೊಟ್ಟೋಗುತ್ತೆ, ಬೇರೆ ವಿಷ ಮೆದುಳಿಗೆ ಹೋಗೋದಿಲ್ಲ. ಅಂದರೆ ಅಲ್ಲೊಂದು ಬ್ಯಾರಿಯರ್ ಇದೆ. ಆಲ್ಕೋಹಾಲು ಕ್ರಾಸ್ ಮಾಡುತ್ತದೆ. ಅದಕ್ಕೆ ನೋಡಿ ತಲೆ ಸುತ್ತೋದು ಇದೆಲ್ಲ ಆಗೋದು, ಆ ಬ್ರೈನ್ ಏನು ಬ್ಯಾರಿಯರ್ ಇದೆ ಕ್ರಾಸ್ ಮಾಡುತ್ತೆ. ಸೊ ಮೆದುಳನ್ನು ನೇರವಾಗಿ ಡ್ಯಾಮೇಜ್ ಮಾಡೋದ್ರಿಂದ ಮುಂದಿನ ದಿನ ಮಗು ಹುಟ್ಟುತ್ತಲ್ವಾ, ಅದು ಫೀಟಲ್ ಆಲ್ಕೋಹಾಲ್ ಸಿಂಡ್ರೋಮ್ ಅಂತ ಕರಿತೀವಿ. ಒಂದು ಸಿಂಡ್ರೋಮ್, ಅದು ಫೀಟಲ್ ಆಲ್ಕೋಹಾಲ್ ಸಿಂಡ್ರೋಮ್. ಅದು ಮಗುವಿಗೆ ಕಾಣಿಸಿಕೊಳ್ಳುವ ಒಂದು ಬೈ ಬರ್ತ್, ಹುಟ್ಟಿನಿಂದಲೇ ಬರುವಂತಹ ಒಂದು ಕಾಯಿಲೆ ಅಂದರೆ ಮೆಂಟಲಿ ರಿಟಾರ್ಡೇಷನ್, ಮೆಂಟಲಿ ಬುದ್ಧಿಮಾಂದ್ಯತೆ. ಮುಖದಲ್ಲಿ ಫೇಶಿಯಲ್ ಫೀಚರ್ ಇರುತ್ತಲ್ಲ ಮುಖದ್ದು, ಅದೆಲ್ಲ ಬೇರೆ ಥರ ಇರುತ್ತೆ, ಸ್ವಲ್ಪ ಸರಿಯಾಗಿ ಬೆಳವಣಿಗೆ ಆಗಿರೋದಿಲ್ಲ. ಆಮೇಲೆ ಕೈಕಾಲು ಬೆಳವಣಿಗೆ ಆಗಿರೋದಿಲ್ಲ. ಅದನ್ನು ಪಾರ್ಷಿಯಲ್ ಫೀಟಲ್ ಆಲ್ಕೋಹಾಲ್ ಸಿಂಡ್ರೋಮ್ ಅಂತ ಒಂದು ಸ್ವಲ್ಪ ಪ್ರಮಾಣದಲ್ಲಿ ಸೇವನೆ ಮಾಡಿದ್ರೆ, ತುಂಬ ಜಾಸ್ತಿ ಅಡಿಕ್ಷನ್ ಆಗಿದ್ದು ತಾಯಿ ಕುಡಿತಾನೆ ಇದ್ದರೆ ಆವಾಗ ಕಂಪ್ಲೀಟ್ ಫೀಟಲ್ ಆಲ್ಕೋಹಾಲ್ ಸಿಂಡ್ರೋಮ್ ಅಂತ, ತುಂಬ ವರ್ಸ್ಟ್. ಅದು ಮೆಂಟಲಿ ರಿಟಾರ್ಡೆಡು ಕಂಪ್ಲೀಟ್ ಇರುತ್ತೆ. ಓಕೆ, ಇವಾಗ ಗರ್ಭಿಣಿ ಆಗೋದಕ್ಕೆ ಪ್ಲಾನ್ ಮಾಡ್ತಾ ಇದ್ದಾರೆ, ಅದೆಲ್ಲದರಿಂದ ಆಚೆ ಬಂದಿದ್ದಾರೆ ಅಂದರೆ ಸುಮಾರು ಎಷ್ಟು ಸಮಯ ಕೊಡಬೇಕು ದೇಹಕ್ಕೆ? ನೀವು
ನಾನು ಗರ್ಭಿಣಿ ಆಗಬೇಕು ಅಂತ ಅಂದ್ಕೊಂಡ್ರೆ ಒಂದು 6 ತಿಂಗಳ ಅವಧಿಯಲ್ಲಿ ದೇಹ ಮನಸ್ಸನ್ನು ಹದವಾಗಿ ಇಟ್ಕೋಬೇಕು. ಒಳ್ಳೆಯ ನ್ಯೂಟ್ರಿಷನ್ನು, ಫೋಲಿಕ್ ಆ್ಯಸಿಡು, ಕ್ಯಾಲ್ಶಿಯಮ್ಮು, ಐರನ್ನು, ಈ ಥರದ್ದು ಎಲ್ಲ ನ್ಯೂಟ್ರಿಷನ್ ಅಂತ ನಾವು ಏನು ಹೇಳ್ತೀವಿ ಅದು ದೇಹಕ್ಕಾಯಿತು. ಅದೇ ರೀತಿ ಅದ್ರ ಜೊತೆಗೆ ನಮ್ಮ ಒಂದು ಜನನೇಂದ್ರಿಯಗಳು ಆರೋಗ್ಯವಾಗಿರಬೇಕು, ಯಾವುದೇ ಸೋಂಕುಗಳಿರಬಾರ್ದು. ಸೋಂಕು ಬಹಳ ಮುಖ್ಯ. ಅದರಲ್ಲಿ ರುಬೆಲಾ ಇನ್ಫೆಕ್ಷನ್ನು, ಟಾರ್ಚ್ ಅಂತ ಅಂತೀವಲ್ಲ, ಅದರಲ್ಲಿ ಟ್ಯಾಕ್ಸೋಪ್ಲಾಸ್ಮೋಸಿಸ್ಸು, ರುಬೆಲಾ ಇನ್ಫೆಕ್ಷನ್ನು, ಸೈಟೋಮೆಗಲೋ ವೈರಸ್ಸು, ಅದರ್ ಇನ್ಫೆಕ್ಷನ್ಸ್ಗಳು, ಅದು HIV, ಹೆಪಟೈಟಿಸು, ಯಾವುದೇ ಸೋಂಕಿರಬಾರ್ದು. ದೇಹ ಆರೋಗ್ಯವಾಗಿರಬೇಕು, ಮನಸ್ಸು ಆರೋಗ್ಯವಾಗಿರಬೇಕು. ಕಾರಣ ತಾಯಿಯ ಆಲೋಚನೆ ನೇರವಾಗಿ ಮಗುವಿನ ಮೆದುಳಿನ ಮೇಲೆ ಪರಿಣಾಮ ಬೀರುತ್ತೆ. ಸೊ ಈ ಆಲ್ಕೋಹಾಲ್ದು ಫಿಟಲ್ ಆಲ್ಕೋಹಾಲ್ ಸಿಂಡ್ರೋಮ್ ಆಯಿತು, ಬಿಹೇವಿಯರಲ್ ಪ್ರಾಬ್ಲಮ್ಸ್ಗಳು ತುಂಬ ಆಗುತ್ತೆ ಮಕ್ಕಳಿಗೆ. ಮಗು ಹುಟ್ಟಿದಾಗ ಅದರದ್ದು ನಡವಳಿಕೆಯಲ್ಲಿ ತೊಂದರೆಗಳು, ಲರ್ನಿಂಗ್ ಡಿಸಬಿಲಿಟಿ ಆಗಿರಬಹುದು, ಆಮೇಲೆ ಆಟಿಸಮ್ ಸ್ಪೆಕ್ಟ್ರಮ್ಮು ಆಗುವ ಸಾಧ್ಯತೆ ಇದೆ ಅಂತ ಅಂತಾರೆ ಕೆಲವು ರಿಸರ್ಚ್. ಇದರಲ್ಲಿ ಅಟೆನ್ಷನ್ ಡಿಫಿಸಿಟ್ ಪ್ರಾಬ್ಲಮ್ ಆಗಿರ್ಬೋದು, ಬಿಹೇವಿಯರಲ್ ಪ್ರಾಬ್ಲಮ್ ಆಗ್ಬೋದು, ಸೈಕಾಲಜಿಕಲ್ ಪ್ರಾಬ್ಲಮ್ ಆಗಿರ್ಬೋದು. ಒಟ್ಟಿನಲ್ಲಿ ಮಗುವಿನ ಮೆದುಳಿನ ಮೇಲೆ ನೇರವಾಗಿ ಆಲ್ಕೋಹಾಲು ಪರಿಣಾಮ ಬೀರುತ್ತೆ, ಸ್ಮೋಕಿಂಗು ಬೀರುತ್ತೆ. ಓಕೆ. ಕಾರಣ ಸ್ಮೋಕ್ ಮಾಡಿದಾಗ ಆಕ್ಸಿಜನ್ ದೇಹದಲ್ಲಿ ಕಮ್ಮಿ ಆಗುತ್ತೆ, ಮಗುವಿಗೆ ಆಕ್ಸಿಜನ್ ಸಪ್ಲೈ ಕಮ್ಮಿ ಆಗುತ್ತೆ, ಕಾರ್ಬನ್ ಡೈಆಕ್ಸೈಡ್ ಪ್ರಮಾಣ ಜಾಸ್ತಿ ಆಗುತ್ತೆ. ಹೈಪಾಕ್ಸಿಯಾ ಅಂದರೆ ಆಕ್ಸಿಜನ್ ಕಡಿಮೆ ಇರುವಂತಹ ಸಂದರ್ಭದಲ್ಲಿ ಮಗುವಿನ ಎಲ್ಲ ಅಂಗಾಂಗಗಳ ಬೆಳವಣಿಗೆ ಏನಾಗುತ್ತೆ ಅದು ಸರಿಯಾಗಿ ಆಗದೇ ಇರುವ ಸಾಧ್ಯತೆ ಇದೆ. ಹಾಗಾಗಿ ತಾಯಿ ಹೇಗಿರ್ತಾಳೆ ಅನ್ನೋದ್ರ ಮೇಲೆ ಮಗುವಿನ ಸಂಪೂರ್ಣ ಆರೋಗ್ಯ ನಿರ್ಧಾರ ಆಗುತ್ತೆ. ಓಕೆ. ಇವಾಗ ಬಹಳ ಜನ ತುಂಬ ಹೆಲ್ದಿ ಇರ್ತಾರೆ, ಏನೋ ದುರಭ್ಯಾಸಗಳಿರಲ್ಲ, ಆದರೆ ಮಕ್ಕಳು ಮಾಡಿಕೊಳ್ಳೋ ಏಜ್ ಸ್ವಲ್ಪ ಜಾಸ್ತಿ ಇರುತ್ತೆ. ಹೌದು. ವೀಕೆನ್ಸೆ ಇತ್ತೀಚಿನ ದಿನದಲ್ಲಿ 40ನೇ ವರ್ಷಕ್ಕೂ ಮಕ್ಕಳು ಮಾಡ್ಕೊಳ್ತಾರೆ. ಕೆಲವರು ಎಗ್ಸ್ನ ಪ್ರಿಸರ್ವ್ ಮಾಡಿ ಅದಾದಮೇಲೆ ಪ್ರೆಗ್ನೆಂಟ್ ಆಗ್ತಾರೆ. ಆದರೆ ಇದರಿಂದ ಮಕ್ಕಳಿಗೆ ಡಿಸಾರ್ಡರ್ಸ್ ಜಾಸ್ತಿ ಆಗುತ್ತೆ ಅಂತ ಹೇಳ್ತಾರೆ. ಖಂಡಿತ, ನಿಜವಾಗ್ಲೂ ಏನೇನು ಪ್ರಾಬ್ಲಮ್ಸ್ ಆಗುತ್ತೆ? ಒಳ್ಳೆ ಪ್ರಶ್ನೆ ಕೇಳಿದ್ರಿ. ಈಗ ತಾಯಿಯ ವಯಸ್ಸು, ಅದಕ್ಕೂ ಆಕೆ ಜನ್ಮ ನೀಡುವ ಮಗುವಿನ ಆರೋಗ್ಯಕ್ಕೂ ನೇರವಾಗಿ ಸಂಬಂಧ ಇದೆ. ಸೊ ತಂದೆಗೆ ಬರಲ್ಲ, ತಂದೆಗೆ ಅಷ್ಟು ಬರೋದಿಲ್ಲ. ಇದ್ರ ಬಗ್ಗೆ ಇಡೀ ಜಗತ್ತಿನಲ್ಲಿ ಬೇಕಾದಷ್ಟು ಸಂಶೋಧನೆ ನಡೆದಿದೆ. ವೆಲ್ ಎಸ್ಟಾಬ್ಲಿಷ್ಡ್ ರಿಸ್ಕ್ ಫ್ಯಾಕ್ಟರ್, ಯಾವುದೋ ಒಂದು ಅಬ್ನಾರ್ಮಲ್ ಮಗು ಹುಟ್ಟಿತು ಅಂತಂದರೆ ವೆಲ್ ಎಸ್ಟಾಬ್ಲಿಷ್ ರಿಸ್ಕ್ ಫ್ಯಾಕ್ಟರ್ ಯಾವುದು ಅಂದರೆ ಮೊದಲು ನೋಡೋದು ತಾಯಿಯ ವಯಸ್ಸು. ಅದಕ್ಕೆ ನೋಡಿ, ಈಗ ಯಾವ ಕಾಲದಲ್ಲಿ ಏನೇನು ಆಗಬೇಕೋ ಅದು ಆಗಬೇಕು ಅಂತ ಹಿರಿಯರು ಹೇಳ್ತಾರೆ ಅಲ್ವಾ. ಆದರೆ ಈಗ ಅದನ್ನು ಯಾರೂ ಕೇಳೋದಿಲ್ಲ. ಅವ್ರು ಹೇಳ್ತಾರೆ ಈಗ ಮದುವೆ ವಯಸ್ಸು, ಮದುವೆ ಮಾಡ್ಕೊಂಬಿಡು ಅಂತ. ಇಲ್ಲ, ನನ್ನ ಕೆರಿಯರ್ ನನಗೆ ಮುಖ್ಯ, ನಾನು ಕೆರಿಯರಲ್ಲಿ ಸೆಟ್ಲಾಗಿ ಎಲ್ಲ ಮಾಡಾದಮೇಲೆ ನಾನು ಅದು ಮಾಡಾಗಷ್ಟರಲ್ಲಿ 40 ವರ್ಷ ಆಗೋಗಿರುತ್ತೆ. 30ರ ಮೇಲೆ ಅಥವಾ 35ರ ಮೇಲೆ ರಿಸ್ಕ್ ಅಂತಲೇ ಹೇಳ್ಬೋದು. ಯಾವಾಗ ನಾವು ಕೆರಿಯರ್ ಏನಂದರೆ ಇದೆಲ್ಲ ಒಟ್ಟೊಟ್ಟಿಗೆ ಆಗಬೇಕಾಗಿರೋ ಅಂಥದ್ದು, ಅದಾದಮೇಲೆ ಇದಾದಮೇಲೆ ಅದು ಅಂತ ಪ್ರಕೃತಿ ಕಾಯೋದಿಲ್ಲ, ನಮ್ಮ ದೇಹ ಕಾಯೋದಿಲ್ಲ. ನಮ್ಮ ಎಲ್ಲದೂ ಸ್ಯಾಟಿಸ್ಫೈ ಆಗಿ ಫುಲ್ಫಿಲ್ ಆಗಿ ನನ್ನೆಲ್ಲ ಅಚೀವ್ ಮಾಡಿದ್ಮೇಲೆ ನಾನು ಮಗು ಅಂತಂದರೆ ಆಗೋದಿಲ್ಲ. ದೇಹದಲ್ಲಿ ಬೇಕಾದಷ್ಟು ಬದಲಾವಣೆಗಳು ಆಗ್ತಾ ಇರುತ್ತೆ. ಮುಖ್ಯವಾಗಿ ತಾಯಿಯ ವಯಸ್ಸೇ ಅಲ್ಲಿ ಕೌಂಟ್ ಆಗೋದು ತಂದೆದಕ್ಕಿಂತ. ಕಾರಣ ಏನಂತಂದರೆ ತಾಯಿ, ಈಗ ಒಂದು ಹೆಣ್ಣಿದ್ದಾಳಲ್ಲ, ಆಕೆಯ ತಾಯಿಯ ಗರ್ಭದಲ್ಲಿದ್ದಾಗ ಭ್ರೂಣಾವಸ್ಥೆಯಲ್ಲಿ ಆಕೆಯ ಅಂಡಾಣುಗಳು ಬಿಡುಗಡೆ ಆಗಿಬಿಟ್ಟಿರುತ್ತೆ. ಇದು ಬಹಳ ಮುಖ್ಯ, ಇದು ಗೊತ್ತಿಲ್ಲ ಜನಸಾಮಾನ್ಯರಿಗೆ, ಇದರ ಅರಿವಿಲ್ಲ. ತಾಯಿ ಹೆಣ್ಣು ಭ್ರೂಣಾವಸ್ಥೆಯಲ್ಲಿದ್ದಾಗ ಆಕೆಯ ಅಂಡಾಣುಗಳು ಬಿಡುಗಡೆಯಾಗಿ ಅದು ಹಾಗೆ ಇರುತ್ತೆ, ಸ್ಟೋರ್ ಆಗಿರುತ್ತೆ. ಹೆಣ್ಣು ಮಗು ಹುಟ್ಟಿತು, ಆವಾಗ ಒಂದು 3 ಲಕ್ಷದಷ್ಟು ಅಂಡಾಣುಗಳು ಬಿಡುಗಡೆಯಾಗಿ ಸ್ಟೋರ್ ಆಗಿ ಒಂದು ಕಡೆ ಇದೆ, ಆಕೆಯ ಗರ್ಭಕೋಶದ ಒಂದು ಇದರಲ್ಲಿದೆ ಅಂತ ಅಂದರೆ ನೆಕ್ಸ್ಟ್ ಏನಾಗುತ್ತೆ, ಆಕೆ ಹದಿಹರೆಯಕ್ಕೆ ಬರ್ತಾಳಲ್ವ, ಅಲ್ಲಿ ಅದೇನಾಗಿರುತ್ತೆ ಅಂದರೆ ಸೆಲ್ ಡಿವಿಷನ್ ಅಂತ ಕರಿತೀವಿ. ಡಯಾಕೈನಸಿಸ್ ಅನ್ನುವ ಒಂದು ಸ್ಥಿತಿಯಲ್ಲಿ, ಸಮಾಧಿ ಸ್ಥಿತಿಯಲ್ಲಿ ಇರುತ್ತದು, ಒಂದು ಸೆಲ್ ಡಿವಿಷನ್ ಸ್ಟೇಜಲ್ಲಿ ಹಾಗೆ ಸಮಾಧಿ ಸ್ಥಿತಿಯಲ್ಲಿ ಇರುತ್ತೆ. ಹದಿಹರೆಯಕ್ಕೆ ಬಂದಾಗ ದೇಹದಲ್ಲಿ ಹಾರ್ಮೋನ್ಸ್ಗಳು ಬಿಡುಗಡೆ ಆಗ್ತಾ ಬರುತ್ತೆ. ಹಾರ್ಮೋನ್ಗೆ ಟ್ರಿಗರ್ ಯಾವುದು ಅಂತಂದರೆ ನಾವು ಸೇವಿಸುವ ಆಹಾರ. ಅದಕ್ಕೆ ನೋಡಿ, ಒಂದು ಸ್ವಲ್ಪ ಮಾಲ್ ನ್ಯೂಟ್ರಿಷನ್ ಹೆಣ್ಣು ಮಕ್ಕಳು ಬೇಗ ಋತುಮತಿಯರಾಗಲ್ಲ.
ತುಂಬ ಫ್ಯಾಟು, ತುಂಬ ನ್ಯೂಟ್ರಿಟಿವ್ ತಿಂದು ತುಂಬ ದಪ್ಪ ಇರೋ ಹೆಣ್ಣು ಮಕ್ಕಳು, ಅದು ಇತ್ತೀಚೆಗೆ ಏನಾಗ್ತಾ ಇದೆ ಅಂತಂದರೆ ನಾನ್ ವೆಜಿಟೇರಿಯನ್ ಫುಡ್, ಅದೊಂದು ಬಿಟ್ಟೆ ನಾನು ನಾನ್ ವೆಜಿಟೇರಿಯನ್ ಫುಡ್. ಯಾವಾಗ ಪೌಲ್ಟ್ರಿ ಫುಡ್ಡು ಅದೆಲ್ಲ ಗ್ರೋತ್ ಫ್ಯಾಕ್ಟರ್ಗಳನ್ನು ಇಂಜೆಕ್ಟ್ ಮಾಡಿರ್ತಾರೆ, ಆ್ಯಂಟಿಬಯೋಟಿಕ್ಸ್ಗಳು, ಗ್ರೋತ್ ಫ್ಯಾಕ್ಟರ್ಸು, ಹಾರ್ಮೋನ್ಸು, ಅದರ ಮಾಂಸದಲ್ಲಿರುತ್ತದೆ, ಕೋಳಿ ಮಾಂಸದಲ್ಲಿ ಅದೆಲ್ಲ ಇರುತ್ತೆ. ಅದನ್ನು ನಾವು ತಿಂದಾಗ ನಮಗೆ ಹೋಗುತ್ತದು, ನಮ್ಮ ದೇಹಕ್ಕೆ ಹೋದಾಗ ಏನಾಗುತ್ತೆ, ಅದೇ ಹಾರ್ಮೋನುಗಳು ನಮ್ಮ ದೇಹದಲ್ಲಿ ಟ್ರಿಗರ್ ಮಾಡಿ ಹೆಣ್ಣು ಮಕ್ಕಳು ಬೇಗ ಋತುಮತಿಯರಾಗ್ತಾ ಇರ್ತಾರೆ. ಸಾಮಾನ್ಯವಾಗಿ 13-14ನೇ ವಯಸ್ಸಿಗೆ ಆಗ್ತಾ ಇದ್ದವರು 12 8 ವರ್ಷ 10 ವರ್ಷದ್ದು ಕೆಲವೊಂದು ಪ್ರಸಂಗಗಳು ಇದೆ. ಕಾರಣ ಏನು ಅಂತಂದರೆ ಇದಕ್ಕೆ ಮುಖ್ಯವಾದ ಕಾರಣ ಕೋಳಿಗಳು ಅಂತಲೇ ಅನ್ಬೋದು. ಕುರಿಗಳಲ್ಲಿ ಕಮ್ಮಿ ಇದು, ಕೋಳಿಯಲ್ಲೇ ಜಾಸ್ತಿ ಇದು ಈ ಥರದ್ದು. ಹಾಗಾಗಿ ಏನಾಗುತ್ತೆ, ಋತುಮತಿಯರಾದಾಗ ಏನಾಗುತ್ತೆ, ಈ ಸಮಾಧಿ ಅವಸ್ಥೆಯಲ್ಲಿದ್ದಲ್ಲ ಅಂಡಾಣುಗಳು, ಅದರಲ್ಲಿ ಏನಾಗುತ್ತೆ, ಪ್ರತಿ ತಿಂಗಳು ಒಂದು ರಿಲೀಸ್ ಆಗ್ತಾ ಬರುತ್ತೆ. ಆ 3 ಲಕ್ಷದಲ್ಲಿ ಅದೇನಾಗುತ್ತೆ, 3 ಲಕ್ಷ ಅವಾಗ ಇತ್ತಲ್ಲ, ಅದು 30,000ಕ್ಕೆ ಬಂದು ನಿಂತಿರುತ್ತೆ. ಏಕೆಂದರೆ ಆ ಒಂದು ಡ್ಯೂರೇಷನ್ ಇದೆಯಲ್ಲ, ನಾವು ಸೇವಿಸುವ ವಿಷ ಇರ್ಬೋದು, ಆಹಾರದಲ್ಲಿ ವಿಷ ಇರ್ಬೋದು, ಒತ್ತಡ ಇರ್ಬೋದು, ದೇಹದಲ್ಲಿ ಅದೇನಾಗುತ್ತೆ ಸಾಯ್ತಾ ಬರುತ್ತದು. ಎಟ್ರೇಷಿಯಾ ಅಂತ ಕರಿತೀವಿ ನಾವು ಅದು ಪ್ರೋಸೆಸ್ನ. 3 ಲಕ್ಷ ಇದ್ದಿದ್ದು ಒಂದು 30,000-40,000 ಅಂಡಾಣುಗಳು ಒಂದು ಋತುಮತಿಯಾದ ಹೆಣ್ಣು ಮಗುವಿನ, ಋತುಮತಿ ಅಂದರೆ ಆವಾಗಲೇ ಅದು ಮೆಚ್ಯೂರ್ ಆಗಿದೆ ಅಂತ ಆ ಟೈಮಲ್ಲಿ ಅದೇನಾಗುತ್ತೆ, ಬಿಡುಗಡೆ ಆಗಬೇಕು. ಈಗ 30,000 ಇದೆ, ಯಾವ್ದು ಬಿಡುಗಡೆ ಆಗಬೇಕು ಅದನ್ನು ಡಿಸೈಡ್ ಮಾಡೋರು ಯಾರು? ಅಲ್ಲೇನಾಗುತ್ತೆ, 30,000ದಲ್ಲೂ ಕಾಂಪಿಟೇಷನ್ ನಡೆಯುತ್ತೆ. ಕಾಂಪಿಟೇಷನಲ್ಲಿ ಈಗ ಯಾರೋ ಒಬ್ಬ ಫಸ್ಟ್ ರನ್ನಿಂಗ್ ರೇಸಲ್ಲಿ ಫಸ್ಟ್ ಬರ್ತಾನೆ ಅಂದರೆ ನಾವು ಪ್ಲಸ್ ಪಾಯಿಂಟ್ ಏನು ಅಂದರೆ ಸ್ಟ್ರೆಂತು ಚೆನ್ನಾಗಿರುತ್ತೆ, ಆಮೇಲೆ ಸ್ಟ್ಯಾಮಿನಾ ಇರುತ್ತೆ, ಒಳ್ಳೇದಿರುತ್ತೆ, ಅವನು ಫಸ್ಟ್ ಬರ್ತಾನೆ. ಆಮೇಲೆ ಹಾಳಾಗಿರುತ್ತೆ, ಅವನು ನಿಶಕ್ತಿ, ಅವನಿಗೇನೋ ಕಾಯಿಲೆ ಇರುತ್ತೆ, ಅವನು ಹಿಂದೆ ಉಳ್ಕೊಂತಾನೆ. ಇಲ್ಲೂ ಸೇಮ್ ಅದೇ ಪ್ರೊಸೆಸ್ಸೇ ನಡೆಯೋದು. ಹಾಳಾಗಿರುವಂತಹ ಅಂಡಾಣುಗಳು ಆ ಕಾಂಪಿಟೇಷನಲ್ಲಿ ಆಗಲ್ಲ, ಅಥವಾ ಶಕ್ತಿ ಇಲ್ಲದ್ದು, ಅದು DNA ಡ್ಯಾಮೇಜ್ ಆಗಿರೋಂಥದ್ದು, ಪ್ರೋಟೀನ್ ಡ್ಯಾಮೇಜ್ ಆಗಿರೋಂಥದ್ದು, ಅದರಲ್ಲಿ ಏನೋ ಒಂದು ಡ್ಯಾಮೇಜ್ ಆಗಿಬಿಟ್ಟಿರುತ್ತೆ. ಅಂತಹ ಅಂಡಾಣುಗಳು ಬಿಡುಗಡೆ ಆಗೋಲ್ಲ. ಮೊದಲು ಬಿಡುಗಡೆಯಾಗುವ ಕಾಂಪಿಟೇಷನಲ್ಲಿ ಎವ್ರಿ ಮಂತು ಒಂದೊಂದು ಅಂಡಾಣು ರಿಲೀಸ್ ಆಗುತ್ತಲ್ವಾ, ಅದು ಫರ್ಟಿಲೈಸ್ ಆಗಲ್ಲ, ಅದು ಮೆನ್ಸ್ಟ್ರಲ್ ಬ್ಲೀಡ್ ಅಂತ ನಾವು ಕರಿತೀವಿ. ಪ್ರತಿ ಸಲ ನೇಚರ್ದು ಏನು ಅಂತಂದರೆ, ಬಿಡುಗಡೆ ಆಗುವ ಅಂಡಾಣು ಚೆನ್ನಾಗಿದ್ದರೆ ಒಳ್ಳೆಯ ಒಂದು ಜೀವಿ ಹುಟ್ಟುತ್ತೆ ಅನ್ನೋ ಒಂದು ಕಾರಣದಿಂದ ಆ ಥರ ಏನಾಗುತ್ತೆ, ಅಲ್ಲಿಂದ 12ನೇ ವಯಸ್ಸಿಗೆ ಶುರು ಆದರೆ ವರ್ಷಕ್ಕೆ ನಿಮಗೆ 12 ಒಳ್ಳೆ ಅಂಡಾಣು ಹೋಯ್ತು, 2 ವರ್ಷಕ್ಕೆ 24 ಒಳ್ಳೆ ಅಂಡಾಣು. ಆ ಥರ ನೀವು 30-35 ವರ್ಷ ಬರೋಷ್ಟರಲ್ಲಿ ಏನಾಗಿರುತ್ತೆ, ಒಳ್ಳೆಯ ಅಂಡಾಣುಗಳೆಲ್ಲ ಹೋಗ್ಬಿಟ್ಟಿರುತ್ತೆ. ಉಳಿಕೆ ಇರೋ ಅಂಥವು ಅದರಲ್ಲಿ ಡ್ಯಾಮೇಜ್ ಆಗಿರೋಂತಹದ್ದು ಉಳ್ಕೊಂಡಿರುತ್ತೆ, ಸ್ಟ್ರೆಂತ್ ಇಲ್ಲದೆ ಇರೋದು, ಅಥವಾ ಅದರಲ್ಲಿ DNA ಡ್ಯಾಮೇಜ್ ಆಗಿರುತ್ತೆ, ಡ್ಯಾಮೇಜ್ಗಳಾಗಿ ಎಲ್ಲ ತೊಂದರೆಗಳಾಗಿರೋಂಥದ್ದು ಡ್ಯಾಮೇಜ್ ಅಂತಲೇ ನಾವು ಅಂತೀವಿ. ಸ್ಟ್ರೆಂತ್ ಅನ್ನೋದಕ್ಕಿಂತ ಡ್ಯಾಮೇಜ್ ಅದು, ಏಕೆಂದರೆ ಡ್ಯಾಮೇಜ್ ಇಂತಲೇ ಕಾಯಿಲೆಗಳು ಮುಂದೆ ಬರೋಂಥದ್ದು. ಅವಾಗೇನಾಗುತ್ತೆ, ಅಂಥದ್ದು ಬಿಡುಗಡೆಯಾಗದೆ ಒಳ್ಳೆಯ ವೀರ್ಯಾಣುಗಳ ಜೊತೆ ಸೇರಿಕೊಂಡ್ರು ಈ ಕ್ರೋಮೋಸೋಮಲ್ ನಾನ್ ಡಿಸ್ಜಂಕ್ಷನ್ ಅಂತ ಆಗೋಗಿರುತ್ತೆ. ಅದರಿಂದ ಏನಾಗುತ್ತೆ, ಹುಟ್ಟುವ ಮಗುವಿಗೆ 46 ವರ್ಣತಂತುಗಳ ಬದಲು 47 ವರ್ಣತಂತು, 45 ವರ್ಣತಂತು, ಈ ಥರ ವರ್ಣತಂತುಗಳ ಸಂಖ್ಯೆಲೇ ವ್ಯತ್ಯಾಸ ಆಗೋಗಿರುತ್ತೆ. ಇದು ಒಂದು ಗ್ರಾಫೇ ಇದೆ. 25ನೇ ವಯಸ್ಸಿನಲ್ಲಿ ಒಂದು ಹೆಣ್ಣು ಆಕೆ ಏನಾದರೂ ಈ ಥರ ಮಗುವಿಗೆ ಜನ್ಮ ನೀಡುವ ಸಾಧ್ಯತೆಯನ್ನು ನಾವು ನೋಡಿದ್ರೆ 20,000ರಲ್ಲಿ 1 ಆ ಥರದ್ದು ನಡೆಯುವಂಥ ಸಾಧ್ಯತೆ 25ನೇ ವಯಸ್ಸಾಗಿದ್ದಾಗ. 30ಕ್ಕೆ ಬಂದರೆ 10,000ಕ್ಕೆ ಬರುತ್ತೆ. 35 ಅಂತ ಬಂದಾಗ 20ಕ್ಕೆ 1 ಬಂದ್ಬಿಡುತ್ತೆ. 20 ಆ ಥರದ್ದು ಹೆಣ್ಣು ಮಕ್ಕಳಲ್ಲಿ ಒಂದು ಹೆಣ್ಣು ಮಗುವಿಗೆ ಈ ಥರ ಬುದ್ಧಿಮಾಂದ್ಯತೆಯ ಮಗು ಹುಟ್ಟುವ ಸಾಧ್ಯತೆ. ವಯಸ್ಸು ಜಾಸ್ತಿ ಆದಂಗೆ ನಿಮಗೆ ಮಗುವಿಗೆ ಅಬ್ನಾರ್ಮಲಿಟಿ, ಬುದ್ಧಿಮಾಂದ್ಯತೆ ಆಗ್ಬೋದು, ಕಿವಿ ಕೇಳದೇ ಇರೋ ಅಂಥದ್ದು, ಮಾತು ಬರದೇ ಇರೋ ಅಂಥದ್ದು, ಆಮೇಲೆ ದೇಹದಲ್ಲಿ ನಾನಾ ರೀತಿಯ ನ್ಯೂನ್ಯತೆ ಇರೋ ಅಂಥದ್ದು, ಮೈಕ್ರೋಸೆಫಾಲಿ, ತಲೆ ಸಣ್ಣ, ತಲೆ ದಪ್ಪ, ತಲೆಯಲ್ಲಿ ನೀರು ತುಂಬಿಕೊಂಡಿರೋದು ಹೈಡ್ರೋಸೆಫಾಲಿ, ಕಿವಿ ಕೆಳಗಡೆ ಇರುತ್ತೆ, ಸರಿ ಬೆಳವಣಿಗೆ ಆಗಲ್ಲ, ಮೂಗು ಚಪ್ಪಟೆ, ಆಮೇಲೆ ಮುಖನೇ ನೋಡೋಕ್ಕೆ ಗೊತ್ತಾಗುತ್ತೆ ವಿಕಾರ, ದೇಹದ ಒಳಗಡೆ ಹೃದಯದಲ್ಲಿ ತೊಂದರೆ, ಶ್ವಾಸಕೋಶದಲ್ಲಿ ತೊಂದರೆ, ಕರುಳಿನಲ್ಲಿ ತೊಂದರೆ, ಇಡೀ ದೇಹದಲ್ಲಿ ಮೇಲಿಂದ ಕೆಳಗವರೆಗೆ ಎಲ್ಲ ತೊಂದರೆಗಳು ಬುದ್ಧಿಮಾಂದ್ಯ ಮಕ್ಕಳಿಗೆ ಜನ್ಮ ನೀಡುವ ಸಾಧ್ಯತೆ ತುಂಬ ಜಾಸ್ತಿ. ಆದರೆ ಪುರುಷರಿಗೆ ಇದು ಅನ್ವಯ ಆಗೋದಿಲ್ಲ. ಕಾರಣ ಏನಂದರೆ, ವೀರ್ಯಾಣು ಉತ್ಪಾದನೆ ಇದೆಯಲ್ಲ, ಅದು ಆಗೋದು ಹದಿಹರೆಯಕ್ಕೆ ಬಂದಾಗ ಮಾತ್ರ. ಅವ್ರಿಗೆ ಮೊದಲೇ ಗಂಡು ಭ್ರೂಣ ದೇಹದಲ್ಲಿದ್ದಾಗ ಏನೂ ಆಗಿರಲ್ಲ.
ಹದಿಹರಿಯಕ್ಕೆ ಬಂದಾಗ ವೀರ್ಯಾಣುವಿನ ಉತ್ಪಾದನೆ ಆರಂಭ ಆಗುತ್ತೆ. ಇಲ್ಲಿ ಸ್ಟೋರ್ ಆಗೋಗಿದೆ ಹೆಣ್ಣುಮಕ್ಕಳಲ್ಲಿ, ಆಲ್ರೆಡಿ ಅದು ಬಿಡುಗಡೆಯಾಗಿ ಸ್ಟೋರ್ ಆಗಿದೆ. ಇಲ್ಲಿ ಫ್ರೆಶ್ ಆಗಿ ಪ್ರತಿ ತಿಂಗಳು ಅವರು ಯಾವಾಗ ವೀರ್ಯ ಅದು ಉತ್ಪಾದನೆ ಆಗುತ್ತೆ, ಆ ಕನ್ಸೀವ್ ಆಗೋ ಸಂದರ್ಭದಲ್ಲಿ, ಗರ್ಭಧಾರಣೆಯ ಸಂದರ್ಭದಲ್ಲಿ ಒಳ್ಳೆ ವೀರ್ಯಗಳು, ಅಲ್ಲೂ ಕಾಂಪಿಟೇಷನ್ ಇದೆ. ಅಲ್ಲೇನು ಸುಮ್ಮನೆ ಅಲ್ಲ, ಮಿಲಿಯನ್ ಗಟ್ಟಲೆ ವೀರ್ಯಾಣುವಿನಲ್ಲಿ ಒಂದು ವೀರ್ಯಾಣು ಫೈನಲಿ ಸಕ್ಸಸ್ಫುಲ್ ಅಂದರೆ ಅಲ್ಲೂ ಕಾಂಪಿಟೇಷನು, ಇಲ್ಲೂ ಕಾಂಪಿಟೇಷನು ಅಲ್ವಾ. ಈಗ ನೋಡಿ, ನಮ್ಮ ಹುಟ್ಟೆ ಒಂದು ಹೋರಾಟದಲ್ಲಿ, ಹುಟ್ಟಬೇಕಾದ್ರೆ ಹೋರಾಟ ನಮ್ಮದು. ಅದಕ್ಕೆ ನಾನು ವಿದ್ಯಾರ್ಥಿಗಳಿಗೆ ಹೇಳ್ತೀನಿ, ಈಗ ನೋಡಿ 1,00,000 ಜನ ಯಾವುದೋ ಎಕ್ಸಾಮು ತಗೊಂಡಿದ್ದೀವಿ, ಅಯ್ಯೋ ನನ್ನ ಕೈಲಾಗುತ್ತಾ ಇಲ್ವಾ ಅಂತ ಯೋಚನೆ ಮಾಡ್ತೀರಾ. ಆಲ್ರೆಡಿ ಭೂಮಿಗೆ ಬರೋಷ್ಟರಲ್ಲಿ ನೀವು ಮಿಲಿಯನ್ ಜನದ ಜೊತೆ ಕಾಂಪೀಟ್ ಮಾಡ್ಕೊಂಡು ಬಂದಿದ್ದೀರಾ. ನೀವು ಮಿಲಿಯನ್ ಆಫ್ ವೀರ್ಯಾಣುಲ್ಲಿ ಒಂದು ವೀರ್ಯಾಣು ಫೈನಲಿ ಬಂದು ಫರ್ಟಿಲೈಸ್ ಆಯಿತು ಅಂತಂದರೆ ಯುವರ್ ಬರ್ತ್ ಈಸ್ ವೆರಿ ಸ್ಪೆಷಲ್. ಇದು ಆರ್ಡಿನರಿ ಅಲ್ಲ. ಇದು ಲಕ್ಷಾಂತರ ಅಂಡಾಣುನಲ್ಲಿ ಒಂದು, ಮಿಲಿಯನ್ ಆಫ್ ವೀರ್ಯಾಣುಗಳಲ್ಲಿ ಒಂದು, ಅದು ಫರ್ಟಿಲೈಸ್ ಆಗಿ ಅದು ಗರ್ಭ ಆಗುತ್ತೆ ಅಂತ ಏನು ಗ್ಯಾರಂಟಿ ಇರಲ್ಲ. ಆಗ್ಲೂ ಅಲ್ಲೆಲ್ಲ ಹೋರಾಟ ಆಗುತ್ತೆ. ಅದು ಇಂಪ್ಲಾಂಟೇಷನ್ ಆಗಿ ಅದು 9 ತಿಂಗಳು ಉಳಿಯೋದು ಗ್ಯಾರಂಟಿ ಇರಲ್ಲ. ಅದು ಚೆನ್ನಾಗಿಲ್ಲ ಅಂತಂದ್ರಲ್ಲ, ಚೆನ್ನಾಗಿಲ್ಲದೆ ಹೋದರೆ ನೇಚರೇ ಎಲಿಮಿನೇಟ್ ಮಾಡುತ್ತೆ. ಈಗ ರಿಕರೆಂಟ್ ಪ್ರೆಗ್ನೆನ್ಸಿ ಲಾಸ್ ಅಂತೀವಿ, ಗರ್ಭಪಾತಗಳು ಪದೇ ಪದೇ ಆಗುವ ಗರ್ಭಪಾತದಲ್ಲಿ ಮೊದಲ 3 ತಿಂಗಳು ಆಗುವ ಗರ್ಭಪಾತ ಇದೆಯಲ್ಲ, ಅವರಿಗೆ ಈ ಥರದ ಡಿಫೆಕ್ಟ್ಗಳಿರುತ್ತೆ. ಅದಕ್ಕೆ ಅದು ದೇಹ ಆ ವರ್ಣತಂತುಗಳ ವ್ಯತ್ಯಾಸ ಇರೋದ್ರಿಂದ ಆ ಗರ್ಭಪಾತ ಆಗೋಗಿರುತ್ತದು. ಬಾಡಿ ರಿಜೆಕ್ಟ್. ನಿಜವಾಗ್ಲೂ ನೇಚರು ಅದ್ಭುತ ಅನ್ಬೋದು. ದೇಹಕ್ಕೆ ಗೊತ್ತು ಇದು ಸರಿ ಇಲ್ಲ ಮುಂದಿನ ದಿನದಲ್ಲಿ ಅಂತಂದರೆ ಸರ್ವೈವ್ ಆಗೋಕ್ಕೆ ಇದು ಫಿಟ್ ಇಲ್ಲ. ಸರ್ವೈವಲ್ ಆಫ್ ಫಿಟ್ಟೆಸ್ಟ್, ಸರ್ವೈವ್ ಆಗೋಕ್ಕೆ ಫಿಟ್ ಇಲ್ಲ ಇದು ಅಂದರೆ ರಿಜೆಕ್ಟ್ ಮಾಡ್ತದನ್ನು, ಅದನ್ನು ಅಬಾಟ್ ಆಗೋಗುತ್ತದು. ಸೊ ಅಬಾಟ್ ಆಗಿ ಆಗದೆ ಉಳ್ಕೊಂಡು 9 ತಿಂಗಳಾಗಿ ನ್ಯೂ ಬಾರ್ನು ಮಗು ಇದ್ದಾಗ ಆಗಲೂ ನಿಮಗೇನು ಆಗದೆ ಇನ್ನೂ ಉಳ್ಕೊಂಡು ನೀವು MSc ಬಂದಿದ್ದೀರಾ ಅಂದರೆ ಯು ಆರ್ ರಿಯಲಿ ವೆರಿ ಸ್ಪೆಷಲ್ ಪರ್ಸನ್. ನಿಮಗೆ ಎಲ್ಲ ಕೆಪಾಸಿಟಿ ಇದೆ, ಹೆದರ್ಕೋಬೇಡಿ. ಈಗೇನು ಕಾಂಪಿಟೇಷನ್ ಇದೆಯಲ್ಲ, ಅದು ಕಾಂಪಿಟೇಷನ್ನೇ ಅಲ್ಲ, ಅದು ಯು ಹ್ಯಾವ್ ಆಲ್ ದ ಕೆಪಾಸಿಟಿ. ಇಷ್ಟೇ ಮ್ಯಾನೇಜ್ ಮಾಡಿದ್ದೀರಾ. ಇದು ಯಾವ ಒಂದು ಎಕ್ಸಾಮ್ ಕ್ರ್ಯಾಕ್ ಮಾಡೋದು ಕಷ್ಟನಾ, ಒಂದು 10th ಪಾಸ್ ಮಾಡೋದು ಕಷ್ಟನಾ? ತುಂಬ ಒಳ್ಳೆ ಉದಾಹರಣೆ ಕೊಟ್ಟರು. ಆದರೆ ಈ ಸೆಲೆಬ್ರಿಟೀಸ್, ಸ್ಪೆಷಲಿ ಸೆಲೆಬ್ರಿಟಿಗಳು ತಮ್ಮ ಅಂಡಾಣುಗಳನ್ನು ಶೇಖರಣೆ ಮಾಡಿರ್ತಾರೆ, ಪ್ರಿಸರ್ವ್ ಮಾಡಿ ಮತ್ತೆ ಬಳಕೆ ಮಾಡ್ಕೊಳ್ತಾರೆ. ಆಮೇಲೆ ಕೆಲವರು 40 ವರ್ಷ 45 ವರ್ಷಕ್ಕೆ ಪ್ರೆಗ್ನೆನ್ಸಿ, ಮಕ್ಕಳು ತುಂಬ ಹೆಲ್ದಿಯಾಗಿರ್ತಾರೆ. ಅದು ಹೇಗೆ? ಈಗ ಬಹಳಷ್ಟು ಜನ ಅಂದ್ಕೊಂತಾರೆ, ಈಗ ನೋಡಿ ನೀವು ಹೇಳ್ತಾ ಇದ್ದೀರಾ ವಯಸ್ಸಾದಾಗ ಅಬ್ನಾರ್ಮಲ್ ಮಗು ಹುಟ್ಟುವ ಸಾಧ್ಯತೆ ಜಾಸ್ತಿ ಅಂತ. ಬೇಕಾದಷ್ಟು ಜನ ಸೆಲೆಬ್ರಿಟಿಗಳನ್ನ ನಾವು ನೋಡ್ತೀವಿ, ಎಷ್ಟೋ ವರ್ಷ 40-45 ಮದುವೆ ಆಗದೆ ನಿಧಾನ, ಅವರು ಮಕ್ಕಳನ್ನು ನಿಧಾನ. ಹೇಗೆ ಇದು ನೀವು ಹೇಳ್ತಿರೋದು ನಾವು ನಂಬೇಕಾ ಅಂತ ಅನ್ನುವ ಒಂದು ಪ್ರಶ್ನೆಗೆ, ಸಾಮಾನ್ಯವಾಗಿ ಸೆಲೆಬ್ರಿಟಿಗಳು ಅಂತಂದಾಗ ಅವರು ಹೋಗುವಂತಹ ಒಂದು ಆಸ್ಪತ್ರೆಗಳೇನಿರುತ್ತೆ ಅಲ್ಲಿ ಟೀಮ್ ಇರುತ್ತೆ. ಗೈನಕಾಲಜಿಸ್ಟ್ ಅವರ ಜೊತೆ ಜೆನೆಟಿಕ್ ಕೌನ್ಸಿಲರ್ ಇರ್ತಾರೆ, ಜೆನೆಟಿಸ್ಟ್ ಇರ್ತಾರೆ, ಪಿಡಿಯಾಟ್ರಿಷಿಯನ್ ಇರ್ತಾರೆ, ಒಂದು ಟೀಮ್ ಇರುತ್ತದು. ಆಮೇಲೆ ಯಾವುದೇ ಒಬ್ಬ ಗೈನಕಾಲಜಿಸ್ಟ್, ಗರ್ಭಧಾರಣ ತಜ್ಞೆ ಕೇಳುವ ಮೊದಲನೇ ಪ್ರಶ್ನೆ ಏನು ಅಂತಂದರೆ, ಎಷ್ಟಮ್ಮ ವಯಸ್ಸು ನಿನಗೆ ಅಂತ ಕೇಳ್ತಾರೆ. ಇವ್ರು ಯಾವಾಗ 35, 30 ಮೇಲೆ 35, 40 ಅಂತಾರೆ, ಅಂತಹ ಕಡೆ ಅವ್ರು ಹೋಗೋದು ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ಸು. ಅವ್ರಿಗೆ ಅಲ್ಲಿರುವಂತಹ ಇತ್ತೀಚೆಗೆ ಎಲ್ಲರೂ ಗೈನಕಾಲಜಿಸ್ಟ್ಗಳಿಗೂ ದೇ ಆರ್ ಅವೇರ್ ಆಫ್ ಜೆನೆಟಿಕ್ ಟೆಸ್ಟಿಂಗು ಗೊತ್ತಿದೆ ಅವ್ರಿಗೆಲ್ಲರಿಗೂ. ಈಗ ಅವ್ರೇನು ಮಾಡ್ತಾರೆ, ನಿನಗೆ 30 ವರ್ಷ 35 ವರ್ಷ ಅಂದರೆ ನಿನಗೆ ಸ್ವಲ್ಪ ರಿಸ್ಕ್ ಇದೆ ಪ್ರೆಗ್ನೆನ್ಸಿಲಿ ಅಂತ ಹೇಳ್ತಾರೆ. ಸೊ ನೆಕ್ಸ್ಟ್ ಏನು ಮಾಡ್ತಾರೆ, ಅವರು ಗರ್ಭವನ್ನು ಧರಿಸಿದಾಗ ಪ್ರೀನೇಟಲ್ ಡಯಾಗ್ನೋಸಿಸ್ ಅಂತ ಇದೆ. ಪ್ರೀನೇಟಲ್ ಡಯಾಗ್ನೋಸಿಸ್ ಅಂದರೆ ಬೆಳೆಯುತ್ತಿರುವ ಭ್ರೂಣ ಆರೋಗ್ಯವಾಗಿ ಇದೆಯೋ ಇಲ್ಲವಾ ಅಂತ ತಿಳಿದುಕೊಳ್ಳುವಂತಹ ತಳಿ ವಿಜ್ಞಾನದ ಪರೀಕ್ಷೆಗಳದು. ಯಾವ ಮಂತಲ್ಲಿ ಇದು ಟೆಸ್ಟ್? ಅದು 14ನೇ ವಾರದಲ್ಲಿ ಮಾಡ್ಬೋದು, 12, 10, 12 ಬೇರೆ ಬೇರೆ ಥರದ ಟೆಸ್ಟ್ಗಳಿದೆ. ಅದರಲ್ಲಿ 2 ಥರದ ಟೆಸ್ಟ್ ಇದೆ. ಒಂದು ನಾನ್ ಇನ್ವೇಸಿವ್ ಅಂತ, ಅಂದರೆ ತಾಯಿಗೆ ಯಾವುದೇ ರೀತಿಯ ತಾಯಿ ಆ ಗರ್ಭಕ್ಕೆ ಏನು ತೊಂದರೆ ಅಂದರೆ ಏನು ಇದಾಗದೇ ಇದ್ದಾಗೆ ಹಾಗೆ ತಾಯಿಯ ರಕ್ತವನ್ನು ತೆಗೆದುಕೊಂಡು ಅಥವಾ ಅಲ್ಟ್ರಾಸೋನೋಗ್ರಫಿ ಮುಖಾಂತರ ಪರೀಕ್ಷೆ ಮಾಡೋದು ನಾನ್ ಇನ್ವೇಸಿವ್ ಅಂದರೆ ಭ್ರೂಣವದ್ದ ನೇರವಾಗಿ ಅದರದೇ ಕೆಲವೊಂದು ವಸ್ತು ಅಂತಂದರೆ ಆಮ್ನಿಯಾಟಿಕ್ ಫ್ಲೂಯಿಡ್ ಆಗ್ಬೋದು, ಕೋರಿಯಾನಿಕ್ ವಿಲೈ ಅಂಥದನ್ನು ತೆಗೆದುಕೊಂಡು ಮಾಡೋ ಅಂಥದ್ದು. ಮೊದಲನೇದು ತಾಯಿಗೆ ನಾನ್ ಇನ್ವೆಸಿವ್ ಮಾಡ್ತಾರೆ. ಏನು ಮಾಡ್ತಾರೆ ಅಂತಂದರೆ ಅಲ್ಟ್ರಾಸೋನೋಗ್ರಫಿ ಮಾಡ್ತಾರೆ. ಅಲ್ಟ್ರಾಸೋನೋಗ್ರಫಿಲಿ ನ್ಯೂಕಲ್ ಟ್ರಾನ್ಸ್ಲೂಸಿಯನ್ಸಿ ಅಂತ ಅದು ರೇಡಿಯಾಲಜಿಸ್ಟ್ಗಳಿಗೆ ಗೊತ್ತಿರುತ್ತೆ. ಮತ್ತು ನೇಸಲ್ ಬೋನ್ ಅದನ್ನು ಚೆಕ್ ಮಾಡ್ತಾರೆ. ಮೂಗಿನ ಒಂದು ಬೋನ್ ಇದೆಯಲ್ಲ, ಅದು ನ್ಯೂಕಲ್ ಟ್ರಾನ್ಸ್ಲೂಸಿಯನ್ಸಿ ಅಂದರೆ ಈ ಕುತ್ತಿಗೆಯ ಭಾಗದಲ್ಲಿ
ತಿಕ್ಕು ಚರ್ಮ ಇರುತ್ತೆ, ಅದು ಅದು ದಪ್ಪ ಇರುತ್ತೆ, ಅದು ಅದರದ್ದು ಒಂದು ರೆಫರೆನ್ಸ್ ವ್ಯಾಲ್ಯೂ ಇರುತ್ತದು. ಅದು ಜಾಸ್ತಿ ಆಗಿದೆ, ಇದು ಸರಿಯಾಗಿ ನಮಗೆ ಅಳತೆ ಸಿಗ್ತಾ ಇಲ್ಲ ಅಂದಾಗ ಏನೋ ರಿಸ್ಕ್ ಇದೆ ಇಲ್ಲಿ ಅಂತ ಇಂಡಿಕೇಶನ್ ಅದು. ಅದ್ರ ಜೊತೆಗೆ ತಾಯಿಯ ಒಂದು ರಕ್ತ ಪರೀಕ್ಷೆ ಮಾಡ್ತಾರೆ. ಅದರಲ್ಲಿ ಆಲ್ಫಾ ಫೀಟೋಪ್ರೋಟೀನ್ ಅಂತ ಒಂದು, ಅದು ಹಾರ್ಮೋನ್ ಟೆಸ್ಟ್ ಅಂತಲೇ ಇಟ್ಕೊಳ್ಳಿ. ಆಲ್ಫಾ ಫೀಟೋಪ್ರೋಟೀನ್, ಅನ್ಕಾಂಜುಗೇಟೆಡ್ ಎಸ್ಟ್ರಿಡಿಯಾಲ್, ಹ್ಯೂಮನ್ ಕೊರಿಯಾನಿಕ್ ಕೊನೆಡೋಟ್ರೋಫಿನ್, ಈ ಹಾರ್ಮೋನುಗಳ ಪರೀಕ್ಷೆ ಮಾಡಿದಾಗ ಟಕ್ ಅಂತ ಗೊತ್ತಾಗೋಗುತ್ತೆ ಏನೋ ಪ್ರಾಬ್ಲಮ್ ಇದೆ ಈ ಗರ್ಭದಲ್ಲಿ ಅಂತ. ಕನ್ಫರ್ಮೇಷನ್, ಇದು ಕನ್ಫರ್ಮೇಟ್ರಿ ಅಲ್ಲ, ಇದು ಸಸ್ಪೆಕ್ಟ್ ಮಾಡ್ತಾ ಇರೋದು. ನಿಮಗೆ ಡೌಟ್ ಬಂತು ಏನೋ ತೊಂದರೆ ಇದೆ, ಕನ್ಫರ್ಮೇಷನಿಗೆ ಇನ್ವೇಸಿವ್ ಮೆಥಡಾಲಜಿಗೆ ಹೋಗ್ತಾರೆ. ಅಲ್ಲಿ ಆಮ್ನಿಯೋಸಿಂಟಸಿಸ್ ಅಂತ, ಭ್ರೂಣದ ಸುತ್ತ ಒಂದು ದ್ರವ ಇರುತ್ತೆ, ಆಮ್ನಿಯಾಟಿಕ್ ದ್ರವ ಅಂತ. ಆ ದ್ರವವನ್ನು ತೆಗೆದುಕೊಂಡು ಅದರಲ್ಲಿರುವ ಜೀವಕೋಶಗಳಲ್ಲಿ DNA ಪರೀಕ್ಷೆ, ವರ್ಣತಂತು ಪರೀಕ್ಷೆ ಮಾಡಿದಾಗ ಎಕ್ಸಾಕ್ಟಾಗಿ ಮಗುವಿಗೆ ಏನಾದ್ರು ತೊಂದರೆ ಇದೆಯಾ ಇಲ್ವಾ ಗೊತ್ತಾಗುತ್ತೆ. ಅದರ ಜೊತೆಗೆ ಕಾರ್ಡೋಸಿಂಟಸಿಸ್ ಅಂತ, ಕಾರ್ಡ್ ಬ್ಲಡ್ಡನ್ನು ಕಲೆಕ್ಟ್ ಮಾಡಿಕೊಂಡು ಮಾಡಬಹುದು. ಆಮೇಲೆ ಕೋರಿಯಾನಿಕ್ ವಿಲ್ಲೈ ಸ್ಯಾಂಪ್ಲಿಂಗ್ ಅಂತ ಇದೆ. ಕೋರಿಯಾನಿಕ್ ವಿಲ್ಲೈ ಅಂತ ಇರುತ್ತೆ ಭ್ರೂಣದ ಇದರಲ್ಲಿ, ವಿಲ್ಲೈಗಳು, ಅದರಿಂದ ಒಂದು ಸ್ವಲ್ಪ ಟಿಶ್ಯೂ ಬಯಾಪ್ಸಿ ಥರ ಅದನ್ನು ಮಾಡಿ ತಗೊಂತಾರೆ. ಅದರಿಂದ DNA ಪರೀಕ್ಷೆ ಮಾಡ್ತಾರೆ, ಅದರಲ್ಲಿ ವರ್ಣತಂತು ಪರೀಕ್ಷೆ ಮಾಡ್ತಾರೆ. ಮಾಡಿದಾಗ ಗೊತ್ತಾಗೋಗುತ್ತೆ. ಈಗ ನಾವು ಸೆಲೆಬ್ರಿಟಿಗಳು ಒಳ್ಳೆ ಮಗು ಹುಟ್ಟಿದೆ ಅಂತ ಅಂದ್ಕೊಂಡಿದ್ದೀವಲ್ಲ, ಅವರು ಈ ಥರ ಪರೀಕ್ಷೆಗೆ ಹೋಗಿಲ್ಲ ಅಂತ ನಿಮಗೆ ಗೊತ್ತಿದೆಯಾ? ಇದೆಲ್ಲ ಹೆಂಗಂದರೆ ಟಿಪ್ ಆಫ್ ದ ಐಸ್ಬರ್ಗ್. ನಾವು ಮೇಲೆ ನೋಡ್ತಾ ಇರೋದು ಒಂದು ಸಣ್ಣ ಮಂಚಿನ ಗೆಡ್ಡೆ, ಒಳಗಡೆ ದೊಡ್ಡ ಒಂದು ಮೌಂಟನ್ ಇರುತ್ತೆ, ಬೆಟ್ಟ ಇರುತ್ತೆ. ಪ್ರತಿಯೊಬ್ಬರು ಅಂಥದ್ದು ಏನಾದರೂ ಪರೀಕ್ಷೆ ಮಾಡಿಸಿರ್ತಾರೆ. ಆ ಪರೀಕ್ಷೆಯಲ್ಲಿ ಮಗುವಿಗೆ ತೊಂದರೆ ಇದೆ ಅಂದಾಗ ಅಬಾಟ್ ಆಗಿರುತ್ತದೆ, ಅದು ಗೊತ್ತಿರಲ್ಲ ಯಾರಿಗೂ. ಈಗ ನೋಡಿ, ಕ್ಯಾನ್ಸರ್ ಭಾಳಷ್ಟು ಸೆಲೆಬ್ರಿಟಿಗೆ ಬಂತು, ವಾಸಿ ಆಯಿತು, ಆರಾಮಾಗಿದ್ದಾರೆ. ಜನಸಾಮಾನ್ಯರಿಗೆ ಯಾಕಾಗಲ್ಲ ಅಂದರೆ ಅವ್ರು ಹೋಗೋ ಹಾಸ್ಪಿಟಲ್ಲು ಪ್ರತಿಷ್ಠಿತ ಹಾಸ್ಪಿಟಲ್ಗಳು, ಫಾರಿನ್ಗೆ ಹೋಗ್ತಾರೆ, ಟ್ರೀಟ್ಮೆಂಟ್ ತಗೊಂತಾರೆ. ಅದನ್ನು ಜನಸಾಮಾನ್ಯರು ನಮ್ಮ ಜೀವನದಲ್ಲಿ ಅಪ್ಲೈ ಮಾಡ್ಕೊಳಕ್ಕಾಗಲ್ಲ. ಏಕೆಂದರೆ ಅವರಿಗೆ ಸಿಗುವಂಥ ವೈದ್ಯಕೀಯ ಸವಲತ್ತುಗಳು ಬೇರೆ ಥರದ್ದು, ಜನಸಾಮಾನ್ಯರಿಗೆ ಸಿಗುವಂಥದ್ದು ಬೇರೆ. ಹಾಗಾಗಿ ಇಂಥ ಟೆಸ್ಟ್ಗಳೆಲ್ಲ ಇದೆ, ಅವ್ರುಗಳಿಗೆ ಅದ್ರ ಬಗ್ಗೆ ಅರಿವಿರುತ್ತೆ. ಅವ್ರಿಗೆ ಅರಿವಿಲ್ಲದೆ ಹೋದರೂ ಅವ್ರನ್ನ ನೋಡ್ಕೊಂತಿರೋ ಡಾಕ್ಟ್ರುಗಳಿಗೆ ಅರಿವಿರುತ್ತೆ. ಸೊ ಅವ್ರು ಹೇಳ್ತಾರೆ ನೀವು ಈ ಥರ ಪರೀಕ್ಷೆ ಮಾಡಿಸ್ಕೋಬೇಕು ಅಂತೇಳಿ. ಹಾಗಾಗಿ ಅವ್ರಿಗೆ ವಯಸ್ಸು ಜಾಸ್ತಿ ಆದರೂ ಅದು ಎಷ್ಟನೇ ಮಗು ಅಂತ ನಮಗೆ ಗೊತ್ತಿಲ್ಲ, ಎಷ್ಟು ಟರ್ಮಿನೇಟ್ ಆಗಿ ಅಬಾಟಾಗಿ ಇದು ಎಷ್ಟನೇ ಮಗು ನಮಗೆ ಗೊತ್ತಿಲ್ಲ. ನಮಗೆ ಕಣ್ಣು ಕಾಣ್ತಿರೋದು ಮಗು ಚೆನ್ನಾಗಿದೆ. ಇದರ ಜೊತೆಗೆ ನೀವು ಹೇಳಿದಾಗೆ ಅಂಡಾಣನ ಪ್ರಿಸರ್ವ್ ಮಾಡಿ ಮಾಡ್ಕೋಬೋದು, ಅದು ತೊಂದರೆ, ಏನೂ ತೊಂದರೆ ಆಗಲ್ಲ, ಅದನ್ನು ಮಾಡ್ಕೋಬಹುದು. ಯಾವ ಏಜಲ್ಲಿ ಮಾಡಬೇಕಾಗುತ್ತೆ? ಅದು ಅದೇ ಒಳ್ಳೆ ವಯಸ್ಸಿನಲ್ಲಿ, ಇವಾಗ 25-30 ಒಳಗಡೆ ಮಾಡ್ಕೊಳ್ಳೋದು ಒಳ್ಳೆಯದು. ನಂತರ ಅದನ್ನು ಇಂಪ್ಲಾಂಟ್ ಮಾಡೋಕ್ಕೆ ಮೊದಲು ಪರೀಕ್ಷೆ ಮಾಡ್ತಾರೆ, ಚೆನ್ನಾಗಿದೆಯಾ, ಸರ್ವೈವಲ್ ರೇಟ್ ಇದೆ, ಕ್ವಾಲಿಟಿ ಚೆನ್ನಾಗಿದೆಯಾ, ಎಲ್ಲದನ್ನು ನೋಡ್ತಾರೆ. ಎಷ್ಟು ಎಗ್ಸನ್ನು ಪ್ರಿಸರ್ವ್ ಮಾಡ್ತಾರೆ? ಮಾಡ್ಬೋದು, ಅವರು ಡಿಪೆಂಡ್ಸ್ ಅವ್ರಿಗೆ ಎಷ್ಟು ಬೇಕು ಅಂತ. ಸ್ಪರ್ಮ್ನು ಪ್ರಿಸರ್ವ್ ಮಾಡ್ತಾರೆ, ಎಗ್ಸನ್ನು ಅವರು ಏನಂದರೆ ಸೂಪರ್ ಓವ್ಯುಲೇಷನ್ ಮಾಡಿ ಮಾಡ್ಕೋಬೇಕಾಗುತ್ತೆ. ಅದು ಡಿಪೆಂಡ್ಸ್ ಆನ್ ಇದು ಅವರ ರಿಕ್ವೈರ್ಮೆಂಟು, ಎಷ್ಟು ಡ್ಯೂರೇಷನ್ನು, ಎಷ್ಟು ರಿಕ್ವೈರ್ಮೆಂಟು ಎಲ್ಲ. ಆಮೇಲೆ ಮುಖ್ಯವಾಗಿ ಇದನ್ನು ಕ್ಯಾನ್ಸರ್ ಥೆರಪಿಗೆ ಹೋಗ್ತಾರಲ್ಲ, ಕೀಮೋ, ರೇಡಿಯೋ, ಕ್ಯಾನ್ಸರ್ ಇದಾಗಿದೆ, ಈಗ ಥೆರಪಿಗೆ ಹೋಗಬೇಕು, ಅದಕ್ಕೆ ಮೊದಲು ಇನ್ನೂ ಯಂಗ್ ಏಜ್ ಇದೆ, ಸೊ ನನ್ನ ವೀರ್ಯಾಣುನ ಪ್ರಿಸರ್ವ್ ಮಾಡಬೇಕು, ಅಂಡಾಣುನ ಪ್ರಿಸರ್ವ್ ಮಾಡಬೇಕು, ಅಂಥ ಕಡೆನೂ ಬಹಳ ಉಪಯುಕ್ತ ಆಗುತ್ತೆ ಇಂಥದ್ದೆಲ್ಲ. ಡಿಪೆಂಡ್ಸ್ ಆನ್ ಅವರ ರಿಕ್ವೈರ್ಮೆಂಟು. ಈಗ ಎಲ್ಲದ್ರ ಮೇಲೆ ಥೆರಪಿಗೆ ಹೋಗಬೇಕು, ಅವರು ಎಗ್ಸನ್ನು ಪ್ರಿಸರ್ವ್ ಮಾಡ್ತಾರೆ ಅಥವಾ ವೀರ್ಯಾಣು ಪ್ರಿಸರ್ವ್ ಮಾಡ್ತಾರೆ, ಅದರಿಂದ ಮುಂದೆ ಹುಟ್ಟೋ ಮಗುಗೇನು ಸಮಸ್ಯೆ ತೊಂದರೆ ಇಲ್ಲ. ಏಕೆಂದರೆ ರೇಡಿಯೇಷನ್ನು, ಕೆಮಿಕಲ್ ಇದು ಆ ಹೊರಗಡೆ ಇದೆಯಲ್ಲ ಅದು ಭ್ರೂಣ. ಬಟ್ ಕ್ಯಾನ್ಸರ್ ಇರುತ್ತಲ್ಲ ದೇಹದಲ್ಲಿ ಇದ್ರೂ ಏನೂ ತೊಂದರೆ ಏನಾಗಲ್ಲ. ಆಮೇಲೆ ಟ್ರೀಟ್ ಮಾಡಿ ಅದೆಲ್ಲ ಒಂದು ಲೆವೆಲ್ಗೆ ಇದಾಗಿ, ನನ್ನ ಒಂದು ಸ್ಟೂಡೆಂಟು, ಅವಳಿಗೆ ಹಾಡ್ಕಿನ್ಸ್ ಲಿಂಫೋಮಾ ಆಗಿತ್ತು, ಅದೆಲ್ಲ ವಾಸಿ ಆಯಿತು. ಫಾಲೋಅಪ್ ಎಲ್ಲ ಮಾಡ್ತಾ ಇದ್ದಾರೆ, ರಿಕರೆನ್ಸ್ ಏನೋ ಇದೆಯಾ ಇಲ್ವಾ ಅಂತ ನೋಡ್ತಾ ಇದ್ದಾರೆ. ಏನೂ ಇಲ್ಲ, ಚೆನ್ನಾಗಿ ಒಂದು ಮಗುನೂ ಆಯಿತು, ಮಗುನೂ ಚೆನ್ನಾಗಿದೆ. ಶಿ ಈಸ್ ಆಲ್ಸೋ ವರ್ಕಿಂಗ್, PhDನೂ ಮಾಡಿದ್ಲು. ಆ ಥರ ಅಂದರೆ ಎಲ್ಲದಕ್ಕೂ ಒಂದು ವೇಔಟ್ ಇರುತ್ತೆ. ನಾವು ಅದನ್ನು ಒಳ್ಳೆ ರೀತಿಯಲ್ಲಿ ವೈಜ್ಞಾನಿಕವಾಗಿ ಅದನ್ನು ಹುಡುಕೊಳ್ಬೇಕಾಗುತ್ತೆ, ಸರಿಯಾಗಿ ಟ್ರೀಟ್ಮೆಂಟ್ ಸಿಗಬೇಕಾಗುತ್ತೆ. ಅದು ಬಹಳ ಮುಖ್ಯ. ಅರಿವು, ನಮಗೆ ತಿಳುವಳಿಕೆ ಮುಖ್ಯ ಇದರ ಬಗ್ಗೆ. ಓಕೆ, ಸೊ ಮುಂದಿನ ಹಂತಕ್ಕೆ ಹೋಗೋದಾದರೆ ಈ ಸಂಬಂಧಿಗಳಲ್ಲಿ ಬ್ಲಡ್ ರಿಲೇಟಿವ್ಸ್ ಅಲ್ಲಿ ಮದುವೆ ಆಗಬಾರ್ದು ಅಂತ. ಈಗ ನಮ್ಮ ಸೊಸೈಟಿಯಲ್ಲೇ ನೋಡಿದ್ರೆ ಸೋದರತ್ತೆ ಮಗನ್ನ, ಸೋದರ ಮಾವನ ಮಗನ್ನ ಮದುವೆ ಮಾಡ್ಕೊಳ್ಳೋದಿರುತ್ತೆ. ಆದರೆ ಇಟ್ಸ್ ನಾಟ್ ಗುಡ್ ಅಂತ ವೈದ್ಯರು ಹೇಳ್ತಾರೆ. ಏನು ಇಂಪ್ಯಾಕ್ಟ್ ಆಗುತ್ತೆ ಹುಟ್ಟೋ ಮಗು ಮೇಲೆ? ಇದನ್ನ ಇವಾಗ ತುಂಬ ಇದ್ರ ಬಗ್ಗೆ ಒಂದು ಅರಿವಿದೆ. ಹಿಂದೆ ನೋಡಿ, ಸ್ವಗೋತ್ರ ಅಂತ ಅನ್ನೋರಲ್ವಾ, ಸ್ವಗೋತ್ರದಲ್ಲಿ ಮದುವೆ ಮಾಡ್ತಾ ಇರಲಿಲ್ಲ. ಸ್ವಗೋತ್ರ ಅಂದರೆ ಹೇಗೋ ಸುತ್ತಿ ಬಳಸಿ ಒಂದು ಫ್ಯಾಮಿಲಿಗೆ ಬರ್ತಾರೆ ಅವರೆಲ್ಲ. ಸೇಮ್ ಗೋತ್ರ ಅಂದಾಗ ಹೇಗೋ ರಿಲೇಟ್ ಆಗಿ ಒಂದೇ ಫ್ಯಾಮಿಲಿಯಿಂದ ಬ್ರ್ಯಾಂಚ್ ಔಟ್ ಆಗಿರೋರೆಲ್ಲ ಒಂದು ಗೋತ್ರದಲ್ಲಿ ಇರ್ತಾರೆ. ಹಾಗಾದ್ರೆ ಅದೊಂದು ನಿಷೇಧ ಅಂತ ಇತ್ತು.
ಸ್ವಗೋತ್ರದವರು ಬೇಡ ಅಂತ ಮಾಡ್ಕೊಂತ ಇರಲಿಲ್ಲ. ಸ್ವಗೋತ್ರ ಬಿಟ್ಟು ಸೋದರ ಮಾವ ಸೋದರ ಮಗಳನ್ನ ಮದುವೆ ಆಗ್ಬೋದು ಅಂತ ಮಾಡ್ಕೊಂಬಿಟ್ರು. ಇದೆಲ್ಲ ಏನು ಅಂದರೆ, ಮೊದಲು ನಮ್ಮ ಹಿರಿಯರು ನಮ್ಮ ಪೂರ್ವಜರು ಮಾಡಿದ್ದು ಸರಿ ಇದೆ. ಈ ಇನ್ ಬಿಟ್ವೀನ್ ಏನಾಯಿತು ಅಂದರೆ, ನಮ್ಮ ಒಂದು ಏನು ಅನುಕೂಲಕ್ಕೆ ತಕ್ಕಂತೆ ಅವನ್ಗಳನ್ನು ಮಾಡಿಫೈ ಮಾಡ್ಕೊಂಬಿಟ್ವು ನಾವು. ಅಲ್ಲಿ ತಪ್ಪಾಗಿರೋದು. ಅದು ಹೇಗಿತ್ತು ಹಾಗೆ ಉಳಿಸ್ಕೊಂಬಂದಿರೋ, ಏನೋ ಅದರಲ್ಲಿ ತೊಂದರೆ ಆಗ್ತಾ ಇರಲಿಲ್ಲ. ಇಲ್ಲಿ ನಮ್ಮ ಅನುಕೂಲ. ಈಗ ಸೋದರ ಮಾವನ್ನ ಆಗೋದು, ರಿಲೇಷನಲ್ಲಿ ಆಗೋದಕ್ಕೆ ಬೇಕಾದಷ್ಟು ಕಾರಣಗಳಿದೆ. ಒಂದು ಒಳ್ಳೆ ಕೆಲಸದಲ್ಲಿ ಇರ್ಬೋದು, ಏನು ವರದಕ್ಷಿಣೆ ಕೊಡದೆ ತಮ್ಮನೇ ಇದಾನಲ್ಲ, ನಾನು ಬೇರೆ ಕಡೆ ಯಾಕೆ ಕೊಡೋದು ಅನ್ನೋದು, ಪ್ರಾಪರ್ಟಿ ಅನ್ನೋದು, ಆಮೇಲೆ ತವ್ರ ಮನೆ ಕಂಟ್ರೋಲ್ ಹೊಟ್ಟೋಗುತ್ತೆ ಅನ್ನೋದೊಂದು ಏನೇನೋ ಇರುತ್ತೆ. ಸೋಷಿಯಲ್, ಏನೇನೋ ಕಾರಣಗಳು ನೂರಾರು. ಫೈನಲಿ ಏನಾಗುತ್ತೆ, ಸಂಬಂಧದಲ್ಲಿ ಮದುವೆ ಆದಾಗ ಇಟ್ ಇಸ್ ಅ ಜೆನೆಟಿಕ್ ಬರ್ಡನ್ ಅಂತಲೇ ಹೇಳ್ತೀವಿ. ಆ್ಯಸ್ ಅ ಜೆನೆಟಿಸ್ಟ್, ನಾನು ಒಬ್ಬ ತಳಿ ವಿಜ್ಞಾನ ತಜ್ಞೆಯಾಗಿ ಹೇಳೋದು ಅಂದರೆ, ಯಾವುದೇ ಕಾರಣಕ್ಕೂ ಸಂಬಂಧದಲ್ಲಿ ಮದುವೆ ಆಗಬೇಡಿ ಅಂತಲೇ ನಾನು ಹೇಳೋದು. ಬರೀ ನಿಮ್ಮ ಕುಟುಂಬದಲ್ಲಿ ಅಲ್ಲ, ಅದು ಸಮಾಜಕ್ಕೂ ಹೊರೆ, ದೇಶಕ್ಕೂ ಹೊರೆ. ಕಾರಣ ಏನು ಅಂತಂದರೆ, ಸಂಬಂಧದಲ್ಲಿ ಈಗ ಹಿಂದೂಗಳಲ್ಲಿ ನಾವು ಸೋದರ ಮಾವನನ್ನು ಮದುವೆ ಆಗ್ತಾರೆ, ಅಥವಾ ಮುಸ್ಲಿಂ ಜನಾಂಗದಲ್ಲಿ ಅವರು ಕಸಿನ್ಸ್ನೇ ಮದುವೆ ಆಗ್ತಾರೆ. ಇದು ನಮ್ಮ ಈಗ ನಮ್ಮ ಒಂದು ದಕ್ಷಿಣ ಭಾರತದಲ್ಲಿ ಸ್ವಲ್ಪ ಜಾಸ್ತಿನೇ ಅಂತಲೇ ಅನ್ಬಹುದು. ಹಳ್ಳಿಗಳಲ್ಲಿ ತುಂಬಾ ಈಗಲೂ ನಾವು ನೋಡ್ತೀವಿ. ಕಾರಣ ಬೇಕಾದಷ್ಟು ಇರುತ್ತೆ, ಬಡತನ ಆಗಿರ್ಬೋದು, ಬೇರೆದೆಲ್ಲ ಇರುತ್ತೆ. ಇದು ಬಹಳ ಹೆಚ್ಚಿಗೆ ನಡೀತಾ ಇರುತ್ತೆ. ಉದಾಹರಣೆಗೆ ಹೇಳ್ಬೇಕಂದ್ರೆ, ಈಗ ಆನುವಂಶೀಯ ಕಾಯಿಲೆಗಳು ಅಂತ ಇದೆ, ಜೆನೆಟಿಕ್ ಡಿಸಾರ್ಡರ್ಸ್ಗಳಂತ ಕರಿತೀವಿ ನಾವು. ಸುಮಾರು ಜಗತ್ತಿನಲ್ಲಿ 15,000ಕ್ಕೂ ಹೆಚ್ಚು ಆನುವಂಶೀಯ ಕಾಯಿಲೆಗಳು ಇದೆ. ಯಾವುದೇ ಕಾಯಿಲೆನ ನೀವು ತಗೊಳ್ಳಿ, ನಾನು ಒಬ್ಬ ತಳಿವಿಜ್ಞಾನ ತಜ್ಞೆಯಾಗಿ ನೀವು ಯಾವ ಕಾಯಿಲೆ ಹೇಳಿದ್ರು, ಕ್ಯಾನ್ಸರ್ ಅಂದರೆ ಅದು ಒಂದು ಆನುವಂಶೀಯ ಕಾಯಿಲೆ ಅಂತಲೇ ನಾನು ಹೇಳ್ತೀನಿ. ಡಯಾಬಿಟಿಕ್ಕು ಆನುವಂಶೀಯ ಕಾಯಿಲೆ, ಬೊಜ್ಜುತನ ಆನುವಂಶೀಯ ಕಾಯಿಲೆ, ಆಸ್ತಮಾ ಆನುವಂಶೀಯ ಕಾಯಿಲೆ, ಮಲಬದ್ಧತೆ, ಎಲ್ಲ ಕಾಯಿಲೆಯೂ ಅದಕ್ಕೇ ಬರುತ್ತೆ. ಅದರಲ್ಲಿ ಬೇರೆ ಬೇರೆ ವರ್ಗೀಕರಣ ನಾವು ಹೇಳ್ತೀವಿ, ಯಾವುದೋ ಒಂದು ಗುಂಪಿಗೆ ಅದು ಸೇರುವಂತಹದ್ದು. ಹಾಗಾಗಿ ಜಗತ್ತಿನಲ್ಲಿ ಸುಮಾರು 15,000ಕ್ಕೂ ಹೆಚ್ಚು ಆನುವಂಶೀಯ ಕಾಯಿಲೆಗಳು ಇದೆ. ಆದರೂ ನಾವು ನೋಡಬೇಕಾದ್ರೆ ಅಷ್ಟೊಂದು ನಮಗೇನು ಕಾಣಲ್ಲ. ಈಗ ಸುಮ್ಮನೆ ನಾವು ಹಾಗೆ ನೋಡಿದಾಗ ಅಷ್ಟೊಂದು ಜೆನೆಟಿಕ್ ಡಿಸಾರ್ಡರ್ ಇದೆ ಅಂತ ನಮಗೆ ಗೊತ್ತಾಗಲ್ಲ. ಕಾರಣ ಏನು ಅಂತಂದರೆ, ಅದರಲ್ಲಿ 80% ಆನುವಂಶೀಯ ಕಾಯಿಲೆಗಳು ಒಬ್ಬ ಮನುಷ್ಯನಿಗೆ ಬರಬೇಕು ಅಂತಂದರೆ ಅವನಲ್ಲಿ ಒಂದು ಜೀನ್ಸ್ ಅಂತ ನಾವು ಅಂತೀವಿ, ಅಲೀಲ್ ಅಂದರೆ ಅದರದ್ದು ಕೌಂಟ್ರ್ ಪಾರ್ಟು, 2ರಲ್ಲೂ ರೂಪಾಂತರ ಆಗಿರಬೇಕು. ಈಗ ನಮ್ಮಲ್ಲಿ ವರ್ಣತಂತುಗಳು ಇದೆ ಅಂತ ನಾನು ಹೇಳಿದೆ. 46 ವರ್ಣತಂತು ಮನುಷ್ಯನಲ್ಲಿ ಇದೆ. ಪ್ರತಿ ಪ್ರಾಣಿಲೂ ಬೇರೆ ಬೇರೆ ಸಂಖ್ಯೆಯ ವರ್ಣತಂತು ಇದೆ, ಆಕಾರ ಮತ್ತು ಸಂಖ್ಯೆ ಬೇರೆ ಬೇರೆ. ಇಲಿಗಳಲ್ಲಿ 40 ಇದೆ, ಚಿಂಪಾನ್ಸಿಲಿ 48 ಇದೆ, ಮನುಷ್ಯನಲ್ಲಿ 46 ಇದೆ. ಈ 46ರಲ್ಲಿ 23 ತಂದೆಯಿಂದ ಬಂದಿರುತ್ತೆ, 23 ತಾಯಿಯಿಂದ ಬಂದಿರುತ್ತೆ. ಅಂಡಾಣುವಿನಲ್ಲಿ 23 ಇರುತ್ತೆ, ವೀರ್ಯಾಣುವಿನಲ್ಲಿ 23 ಇರುತ್ತೆ. 2 ಸೇರಿದಾಗ 46 ಆಗುತ್ತೆ. ದೇಹದ ಬೇರೆ ಜೀವಕೋಶಗಳಲ್ಲಿ 46 ಇದೆ, ಇಲ್ಲಿ ಮಾತ್ರ 23. ಸೊ 46 ಆಯಿತು. ಈ 46 ವರ್ಣತಂತು ತಂದೆಯಿಂದ ಬಂದಿರೋದು ಚೆನ್ನಾಗಿರಬೇಕು, ತಾಯಿಯಿಂದ ಬಂದಿರೋದು ಚೆನ್ನಾಗಿರಬೇಕು ಜೀನ್ಗಳು. ಅಕಸ್ಮಾತ್ ಒಂದರಲ್ಲಿ ಏನಾದರೂ ತೊಂದರೆ ಇದ್ದರೆ ಇನ್ನೊಂದು ಚೆನ್ನಾಗಿರುತ್ತೆ. ಸೊ ಆ ವ್ಯಕ್ತಿಗೆ ಯಾವುದೇ ರೀತಿ ನಮಗೆ ಒಂದು ಚೂರು ಗೊತ್ತಾಗಲ್ಲ, ಅವನು ಆರೋಗ್ಯವಂತನಾಗಿ ಇರ್ತಾನೆ. ಸುಮಾರು 80% ಆನುವಂಶೀಯ ಕಾಯಿಲೆ ಬರಬೇಕು ಅಂದರೆ 2 ಅವರ ಒಂದು ಅಲೀಲ್ ಅಂತ ಕರಿತೀವಿ ನಾವು ಅದನ್ನು, ಜೀನ್ಸು ಅಲೀಲ್ ಅಂತ. 2ರಲ್ಲೂ ತೊಂದರೆ ಆದಾಗ ಮಾತ್ರ ಕಾಯಿಲೆ ಮ್ಯಾನಿಫೆಸ್ಟ್ ಆಗಿ ಫಿಸಿಕಲ್ ಆಗಿ ಕಾಣುತ್ತೆ. 1ರಲ್ಲಿದ್ದರೆ ಅಬ್ಸಲ್ಯೂಟ್ಲಿ ನಾರ್ಮಲ್. ಈಗ ನನಗೆ ಆ ಥರ ಒಂದು ಕಾಪಿಲಿ ಎಷ್ಟು ಡಿಫೆಕ್ಟ್ ಇದೆ ಗೊತ್ತಿಲ್ಲ, ನಿಮಗೆ ಎಷ್ಟಿದೆ ಗೊತ್ತಿಲ್ಲ, ಒಂದೊಂದೇ ಇದೆ, ಏನೂ ಆಗಿಲ್ಲ, ನಾವು ಅಬ್ಸಲ್ಯೂಟ್ಲಿ ನಾರ್ಮಲ್. ಹಾಗಾಗಿ ಏನಾಗುತ್ತೆ, ಒಂದು ಕುಟುಂಬ ಅಂದಾಗ ಅಕ್ಕನಲ್ಲಿ, ಆ ಕುಟುಂಬದಲ್ಲಿ ಒಂದು ರೂಪಾಂತರ ಆಗಿದೆ, ಅಕ್ಕನಿಗಾಗಿದೆ, ತಮ್ಮನಿಗಾಗಿದೆ. ಅವೆರಡು ಅವ್ರ ತಂದೆ ತಾಯಿಯಿಂದ ಅವ್ರಿಗೆ ಬಂದಿರೋದು. ತಂದೆ ತಾಯಿಯಿಂದ ಅಕ್ಕ ತಮ್ಮನಿಗೆ ಒಂದು ರೂಪಾಂತರ ಬಂದ್ಬಿಟ್ಟಿದೆ. ಒಂದೊಂದೇ ಕಾಪಿ ಇದೆ. ಅಕ್ಕನೂ ತುಂಬ ಚೆನ್ನಾಗಿದ್ದಾರೆ, ತಮ್ಮನೂ ತುಂಬ ಚೆನ್ನಾಗಿದ್ದಾನೆ. ತಮ್ಮ ಕೆಲಸಕ್ಕೆ ಸೇರ್ಕೊಂಡ, ಒಳ್ಳೆ ಗೌರ್ಮೆಂಟ್ ಜಾಬು, ಒಳ್ಳೆ ಸ್ಯಾಲ್ರಿ ಎಲ್ಲ ಆಯಿತು. ಅಕ್ಕನ ಮಗಳಿದ್ದಾಳೆ, ಅಕ್ಕನಿಗೆ ಮಗಳನ್ನ ತಮ್ಮಂಗೆ ಕೊಡಬೇಕು ಅಂತ. ಅಕ್ಕನಿಂದ ಅಕ್ಕನ ಮಗಳಿಗೆ ಈ ಒಂದು ಮ್ಯೂಟೇಷನ್ನು ಟ್ರಾನ್ಸ್ಫರ್ ಆಗಿದೆ. ಅವಳಿಗೂ ಒಂದೇ ಕಾಪಿ, ಅವಳು ಬ್ಯೂಟಿಫುಲ್ಲಾಗಿ ಚೆನ್ನಾಗಿದ್ದಾಳೆ, ಸೋದರ ಮಾವನು ಬ್ಯೂಟಿಫುಲ್, ಹ್ಯಾಂಡ್ಸಮ್ಮು, ತುಂಬ ಚೆನ್ನಾಗಿದ್ದಾರೆ. ಸೊ ಏನಾಯಿತು, ಈಗ ಸೋದರ ಮಾವನ ಮದುವೆ ಆದಾಗ ಈ ಕೆಲವೊಂದು ಕಾಪಿ ಇದೆ, ಈತನಲ್ಲೂ ಒಂದು ಕಾಪಿ ಇದೆ, 2 ಕಾಪಿ ಸೇರಿದಾಗ ಅವರಿಗೆ ಹುಟ್ಟುವ ಮಕ್ಕಳಲ್ಲಿ 4 ಮಕ್ಕಳು ಹುಟ್ಟಿದ್ರೆ ಒಂದಕ್ಕೆ ಸಂಪೂರ್ಣವಾಗಿ ಕಾಯಿಲೆ ಇರುತ್ತೆ, 1 ಮಗು ಆರೋಗ್ಯವಾಗಿರುತ್ತೆ, 2 ಮಕ್ಕಳಿಗೆ ಒಂದೊಂದು ಕಾಪಿಲಿ ತೊಂದರೆ ಇರುತ್ತೆ.
ನೋಡೋಕ್ಕೆ ಚೆನ್ನಾಗಿರ್ತಾರೆ. 3-4 ಮಕ್ಕಳಲ್ಲಿ 3 ಮಕ್ಕಳು ನೋಡೋಕ್ಕೆ ಮೇಲ್ನೋಟಕ್ಕೆ 3 ಜನ ಚೆನ್ನಾಗಿದ್ದಾರೆ, ಒಂದಕ್ಕೆ ಕಾಯಿಲೆ. ಆ 3 ಜನ ಮೇಲ್ನೋಟಕ್ಕೆ ಚೆನ್ನಾಗಿರೋರಲ್ಲಿ ಒಂದು ಮಾತ್ರ ನಿಜವಾದ ಆರೋಗ್ಯವನ್ನು ಹೊಂದಿರುತ್ತೆ, ಇನ್ನಿಬ್ಬರು ಕ್ಯಾರಿಯರ್, ವಾಹಕರು ಅಂತ ಕರಿತೀವಿ. ಈ ಅಕ್ಕನೂ ವಾಹಕ, ತಂದೆ ತಾಯಿ ವಾಹಕರು. ಸೊ 4 ಮಕ್ಕಳಲ್ಲಿ ಒಂದು ನಾರ್ಮಲ್ಲು, ಒಂದು ಅಬ್ನಾರ್ಮಲ್, 2 ವಾಹಕರು. ಇದು ಜೆನೆಟಿಕ್ ಡಿಸಾರ್ಡರ್ದು ಪ್ಯಾಟ್ರನ್. ಇದು ಈಗ ಮತ್ತೆ ಅವರನ್ನ ರಿಲೇಟಿವ್ಸ್ ಅಲ್ಲೇ ತಗೊಂಡಾಗ ಪುನಃ 2 ಕಾಪಿ ಸೇರತ್ರೆ. ಆವಾಗ ಈ ಥರ ಸಂಬಂಧದಲ್ಲಿ ಮದುವೆ ಆದಾಗ ಕ್ರೋಮೋಸೋಮಲ್ ಡಿಸಾರ್ಡರ್ಸ್ಗಳು ಅಂತೀವಿ, ಡೌನ್ ಸಿಂಡ್ರೋಮ್ ಅಂತ ನೀವು ಕೇಳಿರ್ಬೋದು. ತುಂಬ ಕಾಮನ್ನು. ಸುಮ್ಮನೆ ನೀವು ಸಿಟಿ ಒಂದು ರೌಂಡ್ ನೋಡ್ಕೊಂಬನ್ನಿ, ಎಲ್ಲರೂ ಒಂದು ಡೌನ್ ಸಿಂಡ್ರೋಮ್ ಮಗು ನಿಮಗೆ ಸಿಗುತ್ತೆ. 600 ಮಕ್ಕಳಲ್ಲಿ ಒಂದು ಮಗುವಿಗೆ ಡೌನ್ ಸಿಂಡ್ರೋಮ್ ಬರುವ ಸಾಧ್ಯತೆ ಇದೆ. ವರ್ಣತಂತು ಜಾಸ್ತಿ ಇರುತ್ತೆ ಆ ಮಗುವಿನಲ್ಲಿ. 46 ವರ್ಣತಂತು ಬದಲು 47 ಇರುತ್ತೆ. 21ನೇ ವರ್ಣತಂತು 3 ಇರುತ್ತೆ, 2 ಬದಲು. ಹಾಗಾಗಿ ಬುದ್ಧಿಮಾಂದ್ಯತೆಯೇ ಮೇಯ್ನು. ಅದು ಸಿಂಪ್ಟಮು ಬುದ್ಧಿಮಾಂದ್ಯ ಮಕ್ಕಳುಗಳು. ನೀವು ಮೆಂಟಲಿ ಚಾಲೆಂಜ್ಡ್ ಅಂತೀವಿ, ಮೆಂಟಲಿ ರಿಟಾರ್ಡೆಡ್ ಅಲ್ಲ, ಈಗ ಅವರು ಮೆಂಟಲಿ ಚಾಲೆಂಜ್ಡ್ ಅಂತಲೇ ಕರಿಬೇಕು ನಾವು. ಆ ಮಕ್ಕಳಿಗೆ ಸ್ಪೆಷಲ್ ಸ್ಕೂಲ್ ಕರ್ಕೊಂಡೋಗ್ಬೇಕು, ಓದಿಸ್ಬೇಕು. ಆಮೇಲೆ ಕಿವಿ ಕೇಳಿಸೋದಿಲ್ಲ, ಮಾತಾಡೋಕ್ಕೆ ಬರೋದಿಲ್ಲ, ಕಂಪ್ಲೀಟು ಡಿಪೆಂಡೆನ್ಸು ಇರುತ್ತೆ. ಅದರಲ್ಲಿ ಡೌನ್ ಸಿಂಡ್ರೋಮ್ ಅಂತೀವಿ, ಪಟಾಸ್ ಸಿಂಡ್ರೋಮ್, ಎಡ್ವರ್ಡ್ ಸಿಂಡ್ರೋಮ್, ಕ್ಲೈನಿಫಿಲ್ಟರ್ ಸಿಂಡ್ರೋಮ್, ಟರ್ನರ್ ಸಿಂಡ್ರೋಮ್, ಕ್ರೈಡು ಕ್ಯಾಟ್, ವೂಲ್ಫರ್ಶಾನ್ ಸಿಂಡ್ರೋಮ್, ಈ ಥರದ್ದು ಬೇಕಾದಷ್ಟು ಕಾಯಿಲೆಗಳು. ಇದೆಲ್ಲ ಸಿಂಪ್ಟಮ್ ಏನು ಅಂದರೆ ಅಬ್ನಾರ್ಮಲ್ ಅಂತಲೇ ಅನ್ನೋದು, ಮೆಂಟಲಿ ರಿಟಾರ್ಡೆಡ್. ತಲೆ ಬುದ್ಧಿಶಕ್ತಿ ಇರಲ್ಲ, ಬುದ್ಧಿಮಾಂದ್ಯತೆ ಈ ಎಲ್ಲ ಕಾಯಿಲೆಯಲ್ಲೂ ಈ ಥರ ಸಂಬಂಧದಲ್ಲಿ ಹುಟ್ಟುವ ಮಕ್ಕಳಲ್ಲಿ ಸಾಮಾನ್ಯವಾಗಿ ಬುದ್ಧಿಮಾಂದ್ಯ ಮಕ್ಕಳು ಹುಟ್ಟುವ ಸಾಧ್ಯತೆ ಇದೆ. ಆದರೆ ಇದೇ ಅಕ್ಕನ ಮಗಳು ಬೇರೆಯವ್ರನ್ನ ಮದುವೆ ಆದರೆ, ಅದೇ ಸೋದರ ಮಾವ ಬೇರೆಯವ್ರನ್ನ ಮದುವೆ ಆದರೆ, ಇನ್ನೊಂದು ಕುಟುಂಬ ಇವರದ್ದಲ್ವೇ ಅಲ್ಲ, ದೂರದ್ದು ಅಂತಂದಾಗ ಈತನಲ್ಲಿ ಒಂದು ಕಾಪಿ ಇರುತ್ತೆ, ಆಕೆಯಲ್ಲಿ ಏನೂ ಇರಲ್ಲ. ಆಗ ಹುಟ್ಟುವ ಮಕ್ಕಳು ನಾರ್ಮಲ್. ಒಂದು ಕಾಪಿ ಪಾಸ್ ಅನ್ನೋದ್ರೂ ಮಕ್ಕಳಿಗೆ ಏನು ತೊಂದರೆ ಇಲ್ಲ. ಈ ಕೆಲವೊಂದು ಕಾಪಿ ಮ್ಯೂಟೇಷನ್ ಆಗಿದೆ, ಬೇರೆಯವ್ರನ್ನ ಮದುವೆ ಆದಾಗ DNA ಇಂದ ಬಂದಿರ್ತಾರೆ, ಬೇರೆಯವರಲ್ಲಿ ಇರೋದಿಲ್ಲ ಅದು. ಸೊ ಏನಾಗುತ್ತೆ, ಬೇರೆ ಆಗುತ್ತೆ. ಹಾಗಾಗಿ ಚಾನ್ಸಸ್ ಇರ್ಬೋದು, ಬೇರೆ ಪ್ರಾಬ್ಲಮ್ಸ್ ಅವ್ರಿಗೆ ಬೇರೆದಿರ್ಬೋದು, ಇದಿರಲ್ಲ, ಸೇಮ್ ಇರಲ್ಲ, ಬೇರೆ ಬೇರೆದಾಗಿರ್ಬೋದು. ಈಗ ನನಗೆ ಎಷ್ಟಿದೆ ಅಂತ ನನಗೆ ಗೊತ್ತಿಲ್ಲ, ನಾರ್ಮಲ್ ನಾನಿದ್ದೀನಿ. ಆದರೆ ನನ್ನದೇ ಥರದ ಮ್ಯೂಟೇಷನ್ ಇರೋರನ್ನ, ಇನ್ನೊಬ್ಬರನ್ನ, ಅದೇ ಥರದ ವ್ಯಕ್ತಿಯನ್ನು ಮದುವೆ ಆದಾಗ ಹುಟ್ಟುವ ಮಕ್ಕಳಿಗೆ ಬುದ್ಧಿಮಾಂದ್ಯತೆ ಬರುವ ಸಾಧ್ಯತೆ ಇದೆ. ಹಾಗಾಗಿ ಸಂಬಂಧದಲ್ಲೇ ಮದುವೆ ಆದಾಗ ಈ ಥರದ ರಿಸ್ಕ್ ಜಾಸ್ತಿ. ಮೈನಸ್ ಇಂಟು ಮೈನಸ್ ಪ್ಲಸ್ ಆಗಲ್ಲ ಇಲ್ಲಿ. ಇಲ್ಲ. ಆಮೇಲೆ ಹುಟ್ಟುತ್ತೆ ಅಂತಲ್ಲ, ಅದರಲ್ಲಿ 4 ಮಕ್ಕಳನ್ನಲ್ಲ, ಯಾವ್ದು ಮೊದಲನೇದು ಗೊತ್ತಿಲ್ಲ. ಮೊದಲನೇದಕ್ಕೆ ಕಾಯಿಲೆ ಇರ್ಬೋದು, ಅಥವಾ ಮೊದಲನೇ ಚೆನ್ನಾಗಿ ಹುಟ್ಟಬೋದು, ಎರಡನೇದು ಕಾಯಿಲೆ ಇರ್ಬೋದು, ಅಥವಾ ಇಲ್ಲದೆ ಎಲ್ಲ ಇರ್ಬೋದು. ಡಿಪೆಂಡ್ಸ್ ಆನ್ ದ ಜೀನ್ಸ್. ಗೊತ್ತಾಗಲ್ಲ, ಅದು ಕಂಟ್ರೋಲ್ ಇಲ್ಲ ನಮ್ದೇನು. ಆ್ಯಂಡ್ ಇವತ್ತಿಗೂ ಬಿಕಾಸ್ ಆಫ್ ದ ಫಿನಾನ್ಷಿಯಲ್ ಕಂಡೀಷನ್, ಆರ್ಥಿಕತೆಯ ಕಾರಣದಿಂದಾಗಿ ತುಂಬ ಜನ ಸ್ಕ್ಯಾನಿಂಗ್ಗೂ ಹೋಗಲ್ಲ. ಇವತ್ತಿಗೂ ಆ ಪ್ರಾಬ್ಲಮ್ ಇದೆ, ಬಹಳ ಮುಖ್ಯ. ಮೊದಲನೇದು ಹೋಗಲ್ಲ ಅವರು. ಈಗ ನೋಡಿ, ಮೈಸೂರಲ್ಲಿ ಒಂದು ಆಯುಷ್ ಅಂತ ಇದೆ, ಆಲ್ ಇಂಡಿಯಾ ಸ್ಪೀಚ್ ಆ್ಯಂಡ್ ಹಿಯರಿಂಗ್ ಅಂತ ಇದೆ. ಸುಮ್ಮನೆ ಅಲ್ಲಿ ಹೋಗಿ ಆ ಸ್ಟ್ಯಾಟ್ಸ್ ಅಂದರೆ ಅದು ಒಂದು ಇದು ಡೇಟನ್ನು ನೀವು ಕಲೆಕ್ಟ್ ಮಾಡಿದ್ರೆ, ಬಹಳಷ್ಟು ಮಕ್ಕಳು ಕಿವಿ ಕೇಳಲ್ಲ, ಮಾತಾಡೋಕ್ಕೆ ಬರಲ್ಲ, ಆಟಿಸಮ್ ಇರುತ್ತೆ, ಅಟೆನ್ಷನ್ ಡಿಫಿಸಿಟ್ ಇರುತ್ತೆ, ಬೇಕಾದಷ್ಟು ತೊಂದರೆಗಳು. ಬಹಳಷ್ಟು ಮಕ್ಕಳು ಈ ಒಂದು ರಕ್ತ ಸಂಬಂಧದಲ್ಲಿ ಮದುವೆ ಆದವರಲ್ಲಿ ಹುಟ್ಟಿದಂಥ ಮಕ್ಕಳು. ಬರೀ ಇಷ್ಟೇ ಅಲ್ಲ, ಬೇಕಾದಷ್ಟು ಕಾಯಿಲೆ, ಹೀಮೋಫಿಲಿಯಾ ಅಂತ ಇರ್ಬೋದು, ಆಮೇಲೆ ಥ್ಯಾಲಿಸೆಮಿಯಾ ಅಂತ ಬಹಳ ಕಾಮನ್ ಅದು ಕೆಲವೊಂದು ಗ್ರೂಪ್ ಇದೆ. ಆ ಜನಾಂಗದಲ್ಲಿ ಥ್ಯಾಲಿಸೆಮಿಯಾ ಮಕ್ಕಳುಗಳು ಜಾಸ್ತಿ, ಏಕೆಂದರೆ ಒನ್ಸ್ ಅಗೇನ್ ಅಲ್ಲಲ್ಲೇ ಮದುವೆ ಆಗ್ತಾರೆ ಅವರು. ಸೇಮ್ ಇದು ಮ್ಯೂಟೇಷನ್ ಸೇಮ್. ಏನಕ್ಕೆ ಅಲ್ಲಲ್ಲೇ ಮದುವೆ ಆಗೋದಂದರೆ ಅದು ಒಂದು ಇದು ಮರ್ಚೆಂಟ್ ಅಥವಾ ವ್ಯಾಪಾರಿಗಳ ಒಂದು ಗುಂಪು, ಆ ಒಂದು ಜನಾಂಗ. ಈ ಮಾರ್ವಾಡಿಗಳು ಅಂತ ನಾವು ಅಂತೀವಲ್ಲ, ಆ ಥರದ್ದು ಒಂದು ಜನಾಂಗದಲ್ಲಿ ವ್ಯಾಪಾರಿಗಳು ವ್ಯಾಪಾರ ಅಂತಂದಾಗ ಅಲ್ಲಲ್ಲೇ ಮದುವೆ ಆಗ್ತಾರೆ ಅವರು, ಹೊರಗಡೆ ಹೋಗೋದೇ ಇಲ್ಲ ಅವರು. ಹಾಗಾಗಿ ಏನಾಗುತ್ತೆ, ಕೆಲವೊಂದು ಕಾಯಿಲೆಗಳು ಅದು ಜನ್ರೇಷನ್ ಟು ಜನ್ರೇಷನ್ನು ಪಾಸ್ ಆನ್ ಆಗ್ತಾ ಹೋಗುತ್ತೆ. ವೆರಿ ಡೇಂಜರಸ್. ಹಾಗಾಗಿ ರಕ್ತ ಸಂಬಂಧದಲ್ಲಿ ಅದರಲ್ಲಿ ಕನ್ಸಾಗಿನಿಟಿಲಿ 3 ಥರ ಇದೆ. ಮೊದಲನೇ ಲೆವೆಲ್ ಏನು ಅಂತಂದರೆ, ಸ್ವಂತ ಅಣ್ಣ ತಮ್ಮ ಅಕ್ಕ ತಂಗಿನೇ ಮದುವೆ ಆಗೋದು. ಅದು ಈ ನಮ್ಮ ಒಂದು ಸಮಾಜದಲ್ಲಿಲ್ಲ, ಬುಡಕಟ್ಟು ಜನಾಂಗದಲ್ಲಿ ಇದೆ ಅದು. ಕೆಲವೊಂದು ಬುಡಕಟ್ಟು ಜನಾಂಗದಲ್ಲಿ ಸ್ವಂತ ಅವರ ಅಣ್ಣ ತಮ್ಮ ರಿಲೇಷನ್ ಡೈರೆಕ್ಟ್ ಅದನ್ನು ಫಸ್ಟ್ ಡಿಗ್ರಿ ಕನ್ಸಾಗಿನಿಟಿ ಅಂತ ಕರಿತೀವಿ. ಅದು ಸಾಮಾನ್ಯವಾಗಿ ಒಂದು ಸುಸಂಸ್ಕೃತ ಸಮಾಜದಲ್ಲಿ ನಾವು ನೋಡಲ್ಲ. ಎರಡನೇದು ಸೋದರ ಮಾವ ಅಥವಾ ಕಸಿನ್ ಮ್ಯಾರೇಜು, ಇದು 2nd ಡಿಗ್ರಿ ಕನ್ಸಾಗಿನಿಟಿ.
ಥರ್ಡ್ ಡಿಗ್ರಿ ಕನ್ಸಾಗಿನಿಟಿ ಅಂದರೆ ಸೋದರ ಮಾವ ಇದಲ್ಲ, ಆದ್ರೂ ರಿಲೇಷನ್ ಅವರು ಸೋದರ ಮಾವನ್ನ ಯಾರೋ ಅವರ ಮಗ ಅಂತ ಒಂದು ಸ್ವಲ್ಪ ದೂರ ಅಂತಾರೆ, ಬಟ್ ಅದೇ ಇದಕ್ಕೆ ಸೇರಿದಂಥವ್ರು ಅವರು. ಅವಾಗ ಥರ್ಡ್ ಡಿಗ್ರಿ ಕನ್ಸಾಗಿನಿಟಿ ಅಂತ. ಈ ಡಿಗ್ರಿ ಅಂತ ನಾವು ಹೇಳ್ದಂಗೂ ಅದರದ್ದು ತೊಂದರೆಗಳನ್ನು ಅಷ್ಟೇ ಹತ್ರ ಆಗ್ತಾ ಬರುತ್ತೆ. ಫಸ್ಟ್ ಡಿಗ್ರಿ ಜಾಸ್ತಿ ಇರುತ್ತೆ, ಸೆಕೆಂಡ್ ಡಿಗ್ರಿಲಿ ಅದಕ್ಕಿಂತ ಸ್ವಲ್ಪ ಕಮ್ಮಿ, ಇಂಟೆನ್ಸಿಟಿ ಚೂರು ಕಮ್ಮಿ, ಥರ್ಡ್ ಡಿಗ್ರಿಲಿ ಒಂದು ಸ್ವಲ್ಪ ಕಮ್ಮಿ ಇರ್ಬೋದು, ಬಟ್ ರಿಸ್ಕ್ ಅಂತೂ ಇದ್ದೇ ಇರುತ್ತೆ. ಓಕೆ, ಬಹಳಷ್ಟು ವಿಷಯಗಳು ಇವತ್ತು ನಾವು ವೀಕ್ಷಕರಿಗೆ ತಿಳಿಸ್ಕೊಟ್ಟಿದ್ವಿ. ಬಟ್ ಲಾಸ್ಟ್ಲಿ ನಾನು 2 ಟಿಪ್ಸ್ ನಿಮ್ಮಿಂದ ತಿಳ್ಕೊಳ್ಳೋದಕ್ಕೆ ಇಷ್ಟಪಡ್ತೀನಿ. ಒಂದು, ಅನಿವಾರ್ಯತೆಯಿಂದ ಅಥವಾ ಇನ್ನೇನೋ ಕಾರಣದಿಂದ ಮದುವೆ ಆಗಿಬಿಟ್ಟಿದ್ದಾರೆ, ರಿಲೇಟಿವ್ನಲ್ಲೇ ಮದುವೆ ಆಗಲೇಬೇಕಾದ ಅನಿವಾರ್ಯತೆ, ಯಾಕಂದರೆ ತಂದೆ ತಾಯಿ ಕುಟುಂಬಸ್ಥರ ಒತ್ತಡಕ್ಕೋ ಅಥವಾ ಇಷ್ಟಪಟ್ಟೋ ಮದುವೆ ಆಗಿಬಿಡ್ತಾರೆ. ಕೇರ್ ಏನು ತಗೋಬೇಕಾಗತ್ತೆ? ಈಗ ಮೊದಲನೇದಾಗಿ ಯಾವುದೋ ಒಂದು ಅನಿವಾರ್ಯತೆಯಿಂದ ಮದುವೆ ಆಗಲೇಬೇಕು ಅಥವಾ ಇಷ್ಟನೇ ಪಟ್ಬಿಡ್ಬೋದು, ಅಥವಾ ಕುಟುಂಬದ ಒಂದು ಬಲವಂತ ಇರ್ಬೋದು, ಒತ್ತಡನೂ ಇರ್ಬೋದು. ಅಂಥ ಸಂದರ್ಭದಲ್ಲಿ ವಾಹಕ ಪರೀಕ್ಷೆ ಅಂತ ಒಂದು ಪರೀಕ್ಷೆ ಇದೆ. ವಾಹಕ ಪರೀಕ್ಷೆ, ಕ್ಯಾರಿಯರ್ ಸ್ಕ್ರೀನಿಂಗ್ ಅಂತ, ಕ್ಯಾರಿಯರ್ ಸ್ಕ್ರೀನಿಂಗ್ ಅಂತ ಕರಿತೀವಿ ಅದನ್ನು, ವಾಹಕ ಪರೀಕ್ಷೆ. ಈ ವಾಹಕ ಪರೀಕ್ಷೆಗೆ ಇಬ್ಬರೂ ಒಳಪಡಬೇಕಾಗುತ್ತೆ, ಗಂಡು ಮತ್ತು ಹೆಣ್ಣು. ಮಗು ಹುಟ್ಟಕ್ಕೆ ಮೊದಲೇ ನಾನು ಹೇಳ್ತಾ ಇರೋದು, ಮದುವೆ ಆಗೋಯ್ತು ಪ್ರೆಗ್ನೆನ್ಸಿಗೆ ಮೊದಲೇ ವಾಹಕ ಪರೀಕ್ಷೆ ಅಂತ ಮಾಡಿಸ್ಕೋಬೇಕು. ಇದನ್ನು ಜೆನೆಟಿಕ್ ಕೌನ್ಸಿಲರ್ ಹತ್ರ ಹೋದರೆ ಅವರು ಇಡೀ ಫ್ಯಾಮಿಲಿನ ಭಾಳ ನೀಟಾಗಿ ಡೀಟೇಲಾಗಿ ಸ್ಟಡಿ ಮಾಡ್ತಾರೆ. ಮಾಡಿ ಇವರ ವಯಸ್ಸೆಷ್ಟು, ಇವರ ಒಂದು ತಂದೆ ಕಡೆಯಿಂದ ತಾಯಿ ಕಡೆಯಿಂದ ಇಡೀ ಫ್ಯಾಮಿಲಿಲಿ ಯಾವುದಾದ್ರೂ ಕಾಯಿಲೆ ಭಾಳ ಪ್ರಮುಖವಾಗಿ ಇದೆಯಾ, ಇಡೀ ಈಗ ಮೆಟರ್ನಲ್ ಅದನ್ನು ಇದು ಪೆಡಿಗ್ರಿ ಅಂತ ಹಾಕ್ತಾರೆ. ಪೆಡಿಗ್ರಿ ಅಂತ ಹಾಕ್ಬಿಟ್ಟು ಚೆಕ್ ಮಾಡ್ತಾ ಬರ್ತಾರೆ. ಯಾರಿಗಾದ್ರೂ ಯಾವ ಥರದ ಕಾಯಿಲೆ ಇತ್ತು, ಆ ಫ್ಯಾಮಿಲಿಲಿ ಎಷ್ಟು ಡೆತ್ಸ್ ಆಗಿತ್ತು, ಕಾರಣ ಏನು, ಇದೆಲ್ಲ ಮಾಡಿದಾಗ ಆ ಫ್ಯಾಮಿಲಿಲಿ ಯಾವ ಕಾಯಿಲೆ ಇದೆ ಅಂತ ಗೊತ್ತಾಗುತ್ತೆ. ಸೊ ಅದಕ್ಕೆ ತಕ್ಕನಾದಂತೆ ಅದು ಏನಾದರೂ ಇವರಲ್ಲಿ ಮ್ಯೂಟೇಷನ್ ಇದೆಯಾ ಇಲ್ವಾ ಅಂತೇಳಿ ಇವರಿಗೆ ಪರೀಕ್ಷೆನ ಮಾಡ್ತಾರೆ. ಗಂಡು ಹೆಣ್ಣಿಗೆ DNA ಪರೀಕ್ಷೆ ಅದು, ಅದರಲ್ಲಿ ಏನಾದ್ರು ಮ್ಯೂಟೇಷನ್ಗಳಾಗಿದೆಯಾ ಅಂತ. ಅದರಲ್ಲಿ ಒಬ್ಬರಲ್ಲಿ ಮ್ಯೂಟೇಷನ್ ಇದೆ, ಇನ್ನೊಬ್ಬರಲ್ಲಿ ಇಲ್ಲ ಅಂದರೆ ಮದುವೆ ಆಗ್ಬೋದು, ಏನು ತೊಂದರೆ ಇಲ್ಲ, ಮಗುನೂ ಮಾಡ್ಕೋಬೋದು, ಏನು ತೊಂದರೆ ಏನಾಗೋದಿಲ್ಲ. ಇಬ್ಬರಲ್ಲೂ ಏನಾದರೂ ಅಕಸ್ಮಾತ್ ಮ್ಯೂಟೇಷನ್ ಇದೆ ಅಂದಾಗ ಆಗಲೂ ಒಂದು ಚಾನ್ಸ್ ಇದೆ. ಮದುವೆ ಆಯಿತು, ಮಗು ಮಾಡ್ಕೋಬೇಕು ಅಂದಾಗ ಫಸ್ಟ್ ಪ್ರೆಗ್ನೆನ್ಸಿ ಆಗುತ್ತಲ್ಲ, ಪ್ರೀನೆಟಲ್ ಡಯಾಗ್ನೋಸಿಸ್ ಮಾಡಬೇಕು. ಬೆಳೆಯುತ್ತಿರುವ ಭ್ರೂಣಕ್ಕೆ ಏನಾದರೂ ಈ ಕಾಯಿಲೆ ಬಂದಿದೆಯಾ ಇಲ್ವಾ ಅಂತೇಳಿ ಪ್ರೀನೆಟಲ್ ಡಯಾಗ್ನೋಸಿಸ್ ನಾನು ಹೇಳಿದೆ ಆಗಲೇ. ಆಮ್ನಿಯೋಸಿಂಟಸಿಸ್, ಕೋರಿಯಾನಿಕ್ ವಿಲೈ ಸ್ಯಾಂಪ್ಲಿಂಗ್, ಕಾರ್ಡೋಸಿಂಟಸಿಸ್ ಇದನ್ನು ಮಾಡಿದಾಗ ಬೆಳೆಯುತ್ತಿರುವ ಭ್ರೂಣಕ್ಕೆ ಆ ಕಾಯಿಲೆ ಬಂದಿದೆಯಾ ಇಲ್ವಾ ಅಂತ ಗೊತ್ತಾಗುತ್ತೆ. ಅಥವಾ ಆ ಕಾಯಿಲೆಗೆ ಮಗು ವಾಹಕನೇ, ಅದಕ್ಕೂ ಏನಾದ್ರು ಕ್ಯಾರಿಯಾನ್ ಆಗಿದೆಯಾ, ಒಂದು ಕಾಪಿ ಇದೆಯಾ, ಎಲ್ಲದೂ ಗೊತ್ತಾಗುತ್ತೆ. ಎಲ್ಲ ನಿಮ್ಗೆ ಎಂಟೈರ್ ಥಿಂಗ್ ಹೊರಗಡೆ ಇದ್ದಾಗ ಹೆಂಗೆ ಟೆಸ್ಟು, ಅದು ಒಳಗಡೆ ಸೇಮ್ ಟು ಸೇಮ್ ಅಕ್ಯುರೇಟ್, ಅದು ಏನೂ ಇಲ್ಲ. ಫಸ್ಟ್ ಕ್ಲಾಸ್ 100ಕ್ಕೆ 100 ನಿಮಗೆ ಅದು ಸರಿಯಾದ ಫಲಿತಾಂಶನೇ ಕೊಡುತ್ತೆ. ಹಾಗಾಗಿ ಅದನ್ನು ಪರೀಕ್ಷೆ ಮಾಡ್ಬೋದು. ಮಾಡಿ ಮಗು ಆರೋಗ್ಯವಾಗಿದೆ ಅಂತಂದರೆ ಮಗುನ ಉಳಿಸ್ಕೋಬೋದು. ಮಗುಗೆ ತೊಂದರೆ ಇದೆ ಅಂದರೆ ಟರ್ಮಿನೇಷನ್, ಅದು ಲೀಗಲಿ ಇದೆ, ಅದು ಟರ್ಮಿನೇಟ್ ಮಾಡ್ಬೋದು. ಸೊ ಕ್ಯಾರಿಯರ್ ಸ್ಕ್ರೀನಿಂಗು, ಪ್ರೀನೆಟಲ್ ಡಯಾಗ್ನೋಸಿಸು, ಆಮೇಲೆ ನ್ಯೂ ಬಾರ್ನ್ ಸ್ಕ್ರೀನಿಂಗ್ ಅಂತಲೂ ಮಾಡ್ತಾರೆ. ಮಗು ಹುಟ್ಟಿದ ಮೇಲೂ ಮಾಡ್ತಾರೆ. ಬಟ್ ಆವಾಗ ನೀವೇನು ಮಾಡೋಕ್ಕಾಗಲ್ಲ, ಬರೀ ಕಾಯಿಲೆ ಇದೆಯಾ ಇಲ್ವಾ ಅಂತ ಅಷ್ಟೇ ನೀವು ತಿಳ್ಕೊಳ್ಳೋಕ್ಕಾಗುತ್ತೆ. ಈ ಥರದ ಬೇಕಾದಷ್ಟು ಬೇರೆ ಬೇರೆ ಲೆವೆಲ್ಸಲ್ಲಿ ಪರೀಕ್ಷೆಗಳಿದೆ, ಅದನ್ನು ಮಾಡಿ ನಾವು ಅದಕ್ಕೆ ಉತ್ತರವನ್ನು ಕಂಡುಕೊಳ್ಬಹುದು. ವಂಡರ್ಫುಲ್ ಕಂಪ್ಲೀಟ್ ಮಾಹಿತಿ ಕೊಟ್ರಿ. ಆದರೆ 2 ಪ್ರಶ್ನೆಗಳನ್ನ ತಗೊಳ್ತೀನಿ ನಾನು. ತುಂಬ ಹೆಲ್ದಿ ಬದುಕ್ತಿದ್ದೀನಿ, ಚೆನ್ನಾಗಿದೆ ನನ್ನ ಲೈಫ್ ಸ್ಟೈಲು, ದುಶ್ಚಟಗಳಿಲ್ಲ ಅನ್ನೋರು ಬಹಳಷ್ಟು ಸಮಸ್ಯೆಗಳನ್ನು ಎದುರಿಸ್ಬಿಡ್ತಾರೆ. ಕೆಲವರಿಗೆ ಕ್ಯಾನ್ಸರ್ ಬಂದಿದೆ, ಯಾಕೆ ಬಂದಿದೆ ಅಂತ ಅವರ ಲೈಫ್ ಸ್ಟೈಲ್ ನೋಡಿದ್ರೆ ಲೈಫ್ ಸ್ಟೈಲ್ ಇಸ್ ವೆರಿ ಹೆಲ್ದಿ, ಏನು ಕಾರಣ ಅಂತ ಗೊತ್ತಾಗೋದಿಲ್ಲ. ಇನ್ನು ಕೆಲವರಿಗೆ ದುಶ್ಚಟಗಳಿರುತ್ತೆ. ಹೌದು. ಸೊ ಯಾವುದೇ ಹಂತದಲ್ಲಿ, ಜೀವನದ ಯಾವುದೇ ಹಂತದಲ್ಲಿ ಮೈ DNA ಇಸ್ ಡ್ಯಾಮೇಜ್ಡ್ ಅಥವಾ ಅದು ಡ್ಯಾಮೇಜ್ ಇದೆಯಾ ಇಲ್ವಾ, ಹೆಲ್ದಿ ಇದೆಯಾ ಅನ್ಹೆಲ್ದಿ ಇದೆಯಾ ತಿಳ್ಕೊಳ್ಳೋದಕ್ಕೆ ಅವಕಾಶ ಇದೆಯಾ? ಖಂಡಿತ ಇದೆ. ಇವಾಗ ವಿಜ್ಞಾನ ಎಷ್ಟು ಅಡ್ವಾನ್ಸ್ ಆಗಿದೆ ಅಂದರೆ ಹೋಲ್ ಜಿನೋಮ್ ಸೀಕ್ವೆನ್ಸಿಂಗ್ ಅಂತ. ಹೋಲ್ ಜಿನೋಮ್ ಸೀಕ್ವೆನ್ಸಿಂಗ್, ನಿಮ್ಮ ಜೀನೋಮಲ್ಲಿ ಏನೇನು ಮುಂದೆ ಬರಬಹುದಾದ ಕಾಯಿಲೆಗಳಿದೆ, ಒಂಥರ ಜಾತಕ ಥರ ಎಲ್ಲದೂ ಗೊತ್ತಾಗೋಗುತ್ತೆ. ಇದು ಬಹಳ ಸಿಂಪಲಾಗಿ ನಾವು ಮಾಡೋದಾದರೆ, ನಾವು ಈಗ ನಾನು ಹೇಳಿದೆ 15,000 20,000 ಕಾಯಿಲೆ ಅಂತಂದೆ, ಅಷ್ಟಕ್ಕೂ ನಾವು ಮಾಡ್ಕೋಬೇಕಾ ಅಂತಂದರೆ ನಮಗೆ ದುಡ್ಡಿತ್ತು ಅಂತಂದರೆ ಹೋಲ್ ಜಿನೋಮ್ ಸೀಕ್ವೆನ್ಸಿಂಗು ಮಾಡಿಸ್ಕೊಂಬಿಡ್ಬೋದು. ಎಷ್ಟು ಚಾರ್ಜ್ ಆಗ್ಬೋದು? ಅದು ಒಂದು 35,000-40,000 ಆಗುತ್ತೆ. ಓಕೆ. ಇಲ್ಲ ಅಂತಂದರೆ ಎಕ್ಸೋಮ್ ಸೀಕ್ವೆನ್ಸಿಂಗ್ ಅಂತಲೂ ಮಾಡಿಸ್ತೇವೆ. ಪರ್ಟಿಕ್ಯುಲರ್ ಯಾವುದೋ ಒಂದು ಕಾಯಿಲೆ, ಈಗ ಉದಾಹರಣೆಗೆ ಯಾವ ಥರ ಅದನ್ನು ನಾವು ನೋಡಬೇಕು ಅಂದರೆ, ಈಗ ಫ್ಯಾಮಿಲಿಲಿ ಕ್ಯಾನ್ಸರ್ ಡೆತ್ಗಳು ತುಂಬ ಆಗಿದೆ. ಓಕೆ. ಅಜ್ಜಿ ಕ್ಯಾನ್ಸರಿಂದ ತೀರೋದ್ರು, ದೂರದ ಚಿಕ್ಕಮ್ಮನೋ ಯಾರೋ ಒಬ್ಬರು ಕ್ಯಾನ್ಸರಿಂದ ತೀರೋದ್ರು. ಈ ತಾಯಿಯ ಕಡೆ
ಸುಮಾರು ಜನ ಕ್ಯಾನ್ಸರ್ ಡೆತ್ ಆಗಿದೆ ಅಂದರೆ ಆ ಕುಟುಂಬದ ಹೆಣ್ಣು ಮಕ್ಕಳಿಗೆ ಕ್ಯಾನ್ಸರ್ ಬರುವ ಸಾಧ್ಯತೆ ಜಾಸ್ತಿ ಬೇರೆಯವ್ರಿಗೆ ಹೋಲಿಸಿದ್ರೆ. ತಂದೆ ಕಡೆಯಿಂದ ಇದ್ದರೆ ತಂದೆ ಕಡೆ ಅಂದರೆ ಇದು ಬ್ರೆಸ್ಟ್ ಕ್ಯಾನ್ಸರ್ ಇವೆಲ್ಲ okay. ತಾಯಿಯ ಕಡೆಯಿಂದ ಪಾಸನ ಆಗಿರುತ್ತೆ. ತಂದೆ ಕಡೆಯಿಂದನೂ ಬಂದಿದ್ರೂ ಬರಬಹುದು, ಬರಬಾರ್ದು ಅಂತ ಏನಿಲ್ಲ. ನಾನು ಬ್ರೆಸ್ಟ್ ಕ್ಯಾನ್ಸರು, ಯೂಟ್ರೈನ್ ಕ್ಯಾನ್ಸರು, ಇದು ಇನ್ನೆರಿಟೆನ್ಸು ತುಂಬ ಜಾಸ್ತಿ, ಪೆನಿಟ್ರೆನ್ಸು ತುಂಬ ಜಾಸ್ತಿ. ಬ್ರೆಸ್ಟ್ ಕ್ಯಾನ್ಸರು, ಯೂಟ್ರೈನ್ ಕ್ಯಾನ್ಸರ್ ಇದ್ದು ಅಂದರೆ ರಿಸ್ಕ್ ಬೇರೆ ಹೆಣ್ಣು ಮಕ್ಕಳಿಗೆ ಹೋಲಿಸಿದ್ರೆ ಸ್ವಲ್ಪ ಇವರು ಡೇಂಜರ್ ಝೋನಲ್ಲಿ ಇದ್ದಾರೆ, ಸೇಫ್ ಝೋನಲ್ಲಿ ಇಲ್ಲ ಅಂಥ ಸಂದರ್ಭದಲ್ಲಿ ಅವರೇನು ಮಾಡಬಹುದು, ಈ ಹೋಲ್ ಎಕ್ಸೋಮ್ ಸೀಕ್ವೆನ್ಸ್ BRCA1 BRCA2 ಅಂತ ಜೀನ್ಗಳಿದೆ, ಅದರದ್ದು ಬ್ರೆಸ್ಟ್ ಕ್ಯಾನ್ಸರ್ನೇ ಉಂಟು ಮಾಡುವಂಥದ್ದು. ಅಂದರೆ ಆ ಜೀನುಗಳಲ್ಲಿ ರೂಪಾಂತರ ಆದರೆ ಬ್ರೆಸ್ಟ್ ಕ್ಯಾನ್ಸರ್ ಬರೋಂಥದ್ದು. ಸೊ ಅವುಗಳ ಪರೀಕ್ಷೆಗಳನ್ನು ಮತ್ತು HER2 ಅನ್ನೋದು ಒಂದು ಜೀನ್ ಇದೆ, BRCA1 BRCA2 HER2 ಇವೆಲ್ಲ ಇದ್ದಾವೆ, ಒಂದು ಪ್ಯಾನಲ್ ಆಫ್ ಜೀನ್ಸ್ ಅಂತಲೇ ಅನ್ನಿ. ಅವುಗಳ ಪರೀಕ್ಷೆ ಮಾಡಿಸ್ಕೊಂಡಾಗ ಮ್ಯೂಟೇಷನ್ ಆಗಿದೆ ಅಂತ ಅಂದರೆ ಅವರು ಬಹಳ ಎಚ್ಚರಿಕೆಯಿಂದ ಇರಬಹುದು. ಬರಬಹುದಾದ ಸಾಧ್ಯತೆ ಇದೆ ಎಂದಾಗ ಅಂದರೆ ಸ್ಟಾಪ್ ಆಗಲ್ಲ. ಅವರ ಜೀವನ ಶೈಲಿ ಬದಲಾವಣೆ, ಹವ್ಯಾಸ ಬದಲಾವಣೆ, ಆಹಾರ ಪದ್ಧತಿಯಲ್ಲಿ ಬದಲಾವಣೆ, ಆ್ಯನ್ಯುವಲ್ ಮೆಡಿಕಲ್ ಚೆಕಪ್, ಒಂದು ಚೂರು ಏನೋ ದೇಹದಲ್ಲಿ ವ್ಯತ್ಯಾಸ ಆಯಿತು, ಒಂದು ಗಂಟು ಕಾಣಿಸ್ತು ಏನೋ ಅಂತಂದರೆ ತಕ್ಷಣ ಹೋಗಿ ಇದು ಮಾಡ್ಕೊಳ್ಳೋ ಅಂಥದ್ದು. ಅಂದರೆ ಎನಿ ಟೈಮ್ ಇದು ಗನ್ ಲೋಡ್ ಆಗಿರೋದು. ಟ್ರಿಗರ್ ಯಾವಾಗ ಗೊತ್ತದು ಅಂತ ಗೊತ್ತಿಲ್ಲ, ಯಾವುದು ಟ್ರಿಗರ್ ಅಂತಲೂ ಗೊತ್ತಿಲ್ಲ ನಮಗೆ. ಹೊರಗಡೆ ಪರಿಸರದಲ್ಲಿರುವ ಯಾವ ರಾಸಾಯನಿಕ ನಮ್ಮ DNA ಆ ಜೀನ್ನ ಡ್ಯಾಮೇಜ್ ಮಾಡಿ ಕ್ಯಾನ್ಸರ್ ಮಾಡುತ್ತೆ ಗೊತ್ತಿಲ್ಲ ನಮಗೆ. ಏನಕ್ಕೆ ಅಂದರೆ ಎಲ್ಲ ಸೇವನೆ ಮಾಡುತ್ತಿರುವ ಎಲ್ಲ ಆಹಾರ ಪದಾರ್ಥದಲ್ಲೂ ವಿಷ ಇದೆ. ಕುಡಿತೀರಾ ನೀರಲ್ಲೂ ಮೈಕ್ರೋಪ್ಲಾಸ್ಟಿಕ್, ನ್ಯಾನೋಪ್ಲಾಸ್ಟಿಕ್ಕು, ಎಲ್ಲ ಕೆಮಿಕಲ್ಲು ವಿಷ, ಗಾಳಿ ವಿಷ. ಸೊ ಎಲ್ಲಿ ಆದಷ್ಟು ಪ್ರಯತ್ನ ಪಡೋಣ. ಬಟ್ ಇನ್ ಸ್ಪೈಟ್ ಆಫ್ ದಟ್ ಇನ್ಯಾವುದರಿಂದ ಏನಾಗುತ್ತೆ ಗೊತ್ತಿಲ್ಲ. ಸೊ ಒಂದು ಆ ಥರ ರಿಸ್ಕ್ ಇದೆ ಅಂತ ಅಂದ ಪಕ್ಷದಲ್ಲಿ ಸ್ವಲ್ಪ ಮುನ್ನೆಚ್ಚರಿಕೆಯನ್ನು ನಾವು ವಹಿಸ್ಬೋದು. ಏಂಜಲಿನಾ ಜೂಲಿ ಹೆಸರು ನೀವು ಕೇಳಿರ್ಬೋದು, ಹಾಲಿವುಡ್ ಆ್ಯಕ್ಟ್ರೆಸ್. ಅವರ ತಾಯಿ ಬ್ರೆಸ್ಟ್ ಕ್ಯಾನ್ಸರಿಂದ ತೀರೋದ್ಲು. ಆಮೇಲೆ ಅವರ ಆಂಟು ಒಬ್ಬರು ಬ್ರೆಸ್ಟ್ ಕ್ಯಾನ್ಸರಿಂದ ತೀರೋದಾಗ ಇವಳು ಸ್ವಲ್ಪ ಭಯ ಆಯಿತು, ಬ್ರೆಸ್ಟ್ ಕ್ಯಾನ್ಸರು ತುಂಬ ಕಾಮನ್ ಆಗಿದೆಯಲ್ಲ ನಮ್ಮ ಕುಟುಂಬದಲ್ಲಿ ಅಂತ. ಆಕೆ ಏನು ಮಾಡಿದ್ಲು, ಜೀನೋಮ್ ಅನಾಲಿಸಿಸ್ ಮಾಡಿಸಿದ್ಲು. ಆಕೆಯಲ್ಲಿ BRCA1 BRCA2 ಮ್ಯೂಟೇಷನ್ ಆಗೋಗಿತ್ತು. ಆವಾಗ ಅಂದರೆ ಅಡ್ವಾನ್ಸ್ ಆಗಿದೆ ಅಲ್ವಾ ಅಲ್ಲಿ. ಸೊ ಅವಾಗೇನು ಮಾಡಿದ್ಲು, ಅವಳು ಸರ್ಜರಿ ಮಾಡಿಸ್ಕೊಂಡ್ಳು. ಸರ್ಜರಿ ಮಾಡಿ ಅವಳು ರೀಕನ್ಸ್ಟ್ರಕ್ಷನ್ ಹೆಂಗಿದೆ, ಕಾಸ್ಮೆಟಿಕ್ ಸರ್ಜರಿ ಮಾಡಿಸಿ ಪುನಃ ಬ್ರೆಸ್ಟ್ ಇದನ್ನು, ಏಕೆಂದರೆ ಶಿ ಈಸ್ ಎನ್ ಆ್ಯಕ್ಟ್ರೆಸ್ ಆಗಿರೋದ್ರಿಂದ ಅದನ್ನು ಮಾಡ್ಕೊಂಡ್ಳು. ಸೊ ಏನಂದರೆ ಬ್ರೆಸ್ಟ್ ರಿಮೂವ್, ಮ್ಯಾಮೆಕ್ಟಮಿ ಅಂತ ಮಾಡ್ತಾರಲ್ಲ, ಅದು ಮಾಡಿದಾಗ ಬ್ರೆಸ್ಟ್ ಅಲ್ಲಿ ಸೆಲ್ಸ್ಗಳು ಅದು ಕ್ಯಾನ್ಸರ್ ಜೀವಕೋಶ ಆಗಿ ಪರಿವರ್ತನೆ ಹೊಂದುವ ಸಾಧ್ಯತೆಯನ್ನು ತಪ್ಪಿಸ್ಬೋದು. ಆದರೆ ಯೂಟ್ರೈನ್ದು ಇದೆಲ್ಲ ಹೆಂಗೆ ಅಂದರೆ BRCA1 BRCA2 HER2 ಇವೆಲ್ಲ ಬರೀ ಬ್ರೆಸ್ಟ್ ಅಲ್ಲ, ಯೂಟ್ರಸ್ಸು ಅದು ಇದು ಎಲ್ಲದಕ್ಕೂ ಕನೆಕ್ಷನ್ ಇರುತ್ತೆ, ಅದರಲ್ಲಿ ರೆಸೆಪ್ಟಾರ್ಸ್ಗಳಿರುತ್ತೆ ಅದ್ರ ಮೇಲೆ. ಹಾಗಾಗಿ ಒಂದು ಲೆವೆಲಲ್ಲಿ ತೊಂದರೆನ ತಪ್ಪಿಸ್ಕೊಂಡು ಮಧ್ಯ ಮಧ್ಯ ಪರೀಕ್ಷೆಗಳನ್ನು ಮಾಡಿಸ್ಕೊಳ್ಳೋದು ಈ ಥರ ಜೀನೋಮ್ ಅನಾಲಿಸಿಸಿಂದ ಮುಂದೆ ಬರಬಹುದಾದ ತೊಂದರೆಗಳನ್ನು ನಾವು ಮೊದಲೇ ತಿಳಿದುಕೊಂಡು, ನಾಟ್ ಓನ್ಲಿ ಕ್ಯಾನ್ಸರ್, ನಾನು ಒಂದು ಎಕ್ಸಾಂಪಲ್ ಕೊಟ್ಟಿದ್ದು ಆ ಥರದ್ದು ಅಲ್ಝೈಮರ್ ಆಗಿರ್ಬೋದು. ಅಲ್ಝೈಮರು ಬರದ್ದೇ ಅಲ್ಝೈಮರು, ಪಾರ್ಕಿನ್ಸನ್ನು, ಹಂಟಿಂಗ್ಸ್ಟನ್ನು, ಈ ಮರೆಗುಳಿತನ, ಡಿಮೆನ್ಷಿಯಾ ಅಂತೀವಲ್ಲ, ಇವೆಲ್ಲ ಬರೋದು ವಯಸ್ಸಾದ ಮೇಲೇ. ಅದು ವಯಸ್ಸಲ್ಲಿ ಏನು ಬರೋ ಅಂಥ ಕಾಯಿಲೆ ಅಲ್ಲ. ಕೆಲವು ಕಾಯಿಲೆ ಮಗು ಇದ್ದಾಗ ಬರುತ್ತೆ, ಕೆಲವು ಕಾಯಿಲೆ ಅಡಲಸೆಂಟಲ್ಲಿ ಬರುತ್ತೆ ಹಾರ್ಮೋನ್ ರಿಲೇಟೆಡ್, ಕೆಲವು ಯಂಗ್ ಅಡಲ್ಟ್ಸಲ್ಲಿ ಬರುತ್ತೆ, ಕೆಲವು ವಯಸ್ಸಾದ್ಮೇಲೆ. ಈ ಥರ ಡಿಫ್ರೆನ್ಷಿಯಲ್ ಜೀನ್ ಆ್ಯಕ್ಷನ್ ಅಂತ ಮೊದಲೇ ನಾವು ತಿಳ್ಕೋಬಹುದು, ತಿಳ್ಕೊಂಡು ಅದಕ್ಕೆ ತಕ್ಕನಾದ. ಈಗ ಒಂದು ಫ್ಯಾಮಿಲಿ ಎಲ್ಲ ಡಯಾಬಿಟಿಕ್ಕು, ತಾತ ಡಯಾಬಿಟಿಕ್ಕು, ತಂದೆ ತಾಯಿ ಡಯಾಬಿಟಿಕ್ಕು, ಬರೋ ಸಾಧ್ಯತೆ ತುಂಬ ಜಾಸ್ತಿ. ಅವಾಗೇನು ಮಾಡಬೇಕು, ಸ್ಟ್ರೆಸ್ಸು ಹೆಚ್ಚಾಗದಿದೆ. ಸ್ಟ್ರೆಸ್ ಆದಾಗ ರಕ್ತದಲ್ಲಿ ಸಕ್ಕರೆ ಪ್ರಮಾಣ ಜಾಸ್ತಿ ಆಯಿತು, ಫೈಟ್ ಆರ್ ಫ್ಲೈಟ್ ಮೋಡದು. ಹಾಗಾಗಿ ಒತ್ತಡನ ಜಾಸ್ತಿ ಮಾಡ್ಕೊಳ್ಳೋದೇ ಇದ್ದಾಗೆ ಯೋಗ, ಮೆಡಿಟೇಷನ್ನು, ಆಮೇಲೆ ಪ್ರಾಣಾಯಾಮ, ಒಳ್ಳೆ ಆಹಾರಗಳು, ಈ ಥರದ್ದೆಲ್ಲ ಮಾಡ್ತಾ ಬಂದಾಗ, ಎಕ್ಸಸೈಸು ಮಾಡಿದ್ರೆ 40 ವರ್ಷಕ್ಕೆ ಬರುವುದನ್ನು 60 ವರ್ಷದವರೆಗೂ ಪೋಸ್ಟ್ಪೋನ್ ಮಾಡ್ಬೋದು, ತಳ್ಳಬಹುದು. ಅಲ್ಝೈಮರ್ಗೆ ಒಂದೇನಾದರೂ, ಯಾಕಂದರೆ ಇತ್ತೀಚಿನ ದಿನದಲ್ಲಿ ವಯೋವೃದ್ಧರಲ್ಲಿ ತುಂಬ ಜಾಸ್ತಿ. ಹೌದು. ಏನಾದರೂ ಒಂದು ಸೂತ್ರ ಇದೆಯಾ? ಸೂತ್ರ ಬಹಳ ಇದೆ. ನಮ್ಮ ಸಂಪ್ರದಾಯ, ನಮ್ಮ ಆಚಾರಗಳೆಲ್ಲ ಇದೆಯಲ್ಲ, ನಮ್ಮ ಹಿರಿಯರು ಒಂದು ಪ್ಯಾಕೇಜ್ ಥರ ನಮಗೆ ಎಲ್ಲ ಕೊಟ್ಬಿಟ್ಟಿದ್ದಾರೆ. ಆದರೆ ನಾವು ಅದನ್ನೆಲ್ಲ ಮೂಟೆ ಕಟ್ಟಿ ಎಸ್ಬಿಟ್ಟಿದ್ದೀವಿ. ನಮಗೆ ಅಲ್ಝೈಮರು ಇತ್ತೀಚೆಗೆ ಏನಕ್ಕೆ ಜಾಸ್ತಿ ಆಗ್ತಾ ಇದೆ ಅಂದರೆ, ಮೊದಲನೇದು ಲೋನ್ಲಿನೆಸ್.
ಮೊದಲೆಲ್ಲ ಒಟ್ಟು ಕುಟುಂಬ ಇರ್ತಾ ಇತ್ತು. ಒಟ್ಟು ಕುಟುಂಬ ಅಂದರೆ ಭಾಳಷ್ಟು ಜನ ಮನೇಲಿರೋರು ಹಿರಿಯರಿಗೆ ತಲೆ ಕೆರ್ಕೊಳ್ಳೋಕ್ಕೆ ಪುರ್ಸೊತ್ತಿರ್ತಾ ಇರಲಿಲ್ಲ. ಎಲ್ಲ ಕೆಲಸ ಎಂಗೇಜು. ಮೊಮ್ಮಕ್ಕಳಿಗೆ ಎಲ್ಲ ಮೊಮ್ಮಕ್ಕಳ ಡ್ಯೂಟಿ ಸಂಪೂರ್ಣ ಹಿರಿಯರೇ ನೋಡ್ಕೊತಾ ಇದ್ದಿದ್ದು. ಕತೆ ಹೇಳೋದು, ಊಟ ಮಾಡಿಸೋದು ಎಲ್ಲದೂ ಮಾಡ್ತಿದ್ರು. ನಿಮ್ಮ ಮೆದುಳನ್ನ ನೀವು ಎಷ್ಟು ಆ್ಯಕ್ಟಿವ್ ಆಗಿಟ್ಟಿರ್ತೀರ ಅಷ್ಟು ನಿಮ್ಮಲ್ಲಿ ಈ ಮರೆಗುಳಿತನ. ಈಗ ಇದು ಅಲ್ಝೈಮರ್ ಬರೋದು ಅಮೆಲಾಯ್ಡ್ ಪ್ಲೇಕ್ಸ್ ಅಂತ ಪ್ರೋಟೀನ್ಗಳು ಡೆಪಾಸಿಟ್ ಆಗುತ್ತೆ. ಡೆಪಾಸಿಟ್ ಆಗಿ ನಿಮ್ಮ ನ್ಯೂರಾನ್ಸ್ನ ನಾಶ ಮಾಡೋಂಥದ್ದು. ಯಾವಾಗ ನೀವು ಚುರುಕಾಗಿ ಚಟುವಟಿಕೆಯಿಂದ ಅದು ಮೆದುಳಿಗೆ ಚಟುವಟಿಕೆ ಕೊಡ್ತೀರಾ, ಅದು ಡೆಪಾಸಿಟ್ ಆಗೋದಿಲ್ಲ. ಮಕ್ಕಳ ಜೊತೆ ಮೊಮ್ಮಕ್ಕಳ ಜೊತೆ ಅವರೆಲ್ಲ ಅವ್ರಿಗೆ ಗಾಳಿಪಟ ಮಾಡ್ಕೊಡೋದು, ಆಟ ಆಡ್ಸೋದು ಎಲ್ಲ ಮಾಡೋದು, ಕತೆ ಹೇಳೋದಿದೆಯಲ್ಲ, ಜ್ಞಾಪಿಸ್ಕೋಬೇಕಾದ್ರೆ ಮೆದುಳು ಆ್ಯಕ್ಟಿವೇಟ್ ಆಗ್ತಾ ಬರುತ್ತೆ. ನೀವು ಹಳೇದನ್ನ ಯೋಚನೆ ಮಾಡ್ತಾ ಇರ್ತೀರ. ಹರಿಶ್ಚಂದ್ರನ ಕತೆ ಎಂದಾಗ ಅವನ ಹೆಂಡತಿ ಹೆಸರು ಚಂದ್ರಮತಿ, ಅದೆಲ್ಲ ರಿಕಾಲ್ ಮಾಡಬೇಕಲ್ಲ, ಮೆದುಳಿಗೆ ಇವೆಲ್ಲ ಆ್ಯಕ್ಟಿವೇಶನ್ ಮಾಡೋಂಥದ್ದು. ಸೊ ಅದನ್ನು ಮಾಡ್ತಾಯಿದ್ರು ಆ್ಯಕ್ಟಿವಿಟಿ. ಇದ್ರ ಜೊತೆಗೆ ಪದಬಂಧ, ಪಝಲ್, ಚದುರಂಗ, ಚೆಸ್ ಆಡೋದು, ಈ ಥರ ಮೆದುಳಿಗೆ ಆ್ಯಕ್ಟಿವಿಟಿ ಕೊಡೋ ಅಂತಹ ಕೆಲಸನ ನೀವು ಹೆಚ್ಚು ಮಾಡ್ತಾ ಬಂದರೆ ಈ ಥರದ ಅದು ನ್ಯೂರೋ ಡಿಜನರೇಷನ್ನು ಕಮ್ಮಿ ಆಗುತ್ತೆ. ಓಕೆ. ಹಾಗಾಗಿ ನಾವು ಒಂದು ಸೆಕೆಂಡು ಚಟುವಟಿಕೆ, ಈಗ ರಿಟೈರ್ಡ್ ಆಯಿತು 60 ವರ್ಷ ಅಂತ ಮೂಲೆಯಲ್ಲಿ ಕೂತ್ರೆ ಮನೆಯಲ್ಲಿ ಬಹಳ ಬೇಗ ಈ ಥರದ ತೊಂದರೆಗಳಿಗೆ ತುತ್ತಾಗುವ ಸಾಧ್ಯತೆ ಇದೆ. ಆಗಲೂ ನನಗೆ ವಯಸ್ಸಾಗಿಲ್ಲ ಅಂತಲೇ ಅಂದ್ಕೊಂಡು ಕೆಲಸ ಮಾಡೋದು, ಚಟುವಟಿಕೆಯಿಂದ ಇರೋದು, ಫ್ರೆಂಡ್ಸ್ ಜೊತೆ ಹೋಗೋಂಥದ್ದು, ಬೇರೆ ಥರ, ಅಥವಾ NGOಗಳಲ್ಲಿ ಜಾಯ್ನ್ ಆಗೋದು, ಬೇರೆ ಸಂಘ ಸಂಸ್ಥೆಗಳಲ್ಲಿ ಆ್ಯಕ್ಟಿವಿಟಿ ಇರಬೇಕು. ಮೆದುಳಿಗೂ ಕೆಲಸ ಕೂಡ ಅಂತಂದು ಇರಬೇಕು. ಲವ್ಲಿ. ಅದು ಇದ್ದಾಗ ಅಲ್ಝೈಮರು ಬರಲ್ಲ, ಯಾವುದೂ ಬರಲ್ಲ. ಅದ್ಭುತವಾಗಿ ಜೀವನನ ನಡೆಸ್ಬೋದು. ಥ್ಯಾಂಕ್ ಯು ಸೋ ಮಚ್. ಒಂದು ಕಾಲು ಗಂಟೆಯ ಈ ಪಾಡ್ಕಾಸ್ಟ್ನಲ್ಲಿ ಬಹಳಷ್ಟು ವಿಷಯಗಳನ್ನು ವೀಕ್ಷಕರಿಗೆ ತಿಳಿಸ್ಕೊಟ್ರೆ. ಐ ಥಿಂಕ್ ಜೀವನದ ಎಲ್ಲ ಆಯಾಮಗಳನ್ನು ನಾವು ಟಚ್ ಮಾಡಿ ವಾಪಸ್ ಬಂದ್ವಿ ಅಂತ ಅನ್ಸುತ್ತೆ. ಡೆಫಿನೆಟ್ಲಿ ಇನ್ನೊಂದು ಪಾಡ್ಕಾಸ್ಟ್ ನಿಮ್ಮ ಜೊತೆ ಡೆಫಿನೆಟ್ಲಿ ಮಾಡೋದಕ್ಕೆ ಇಂಟ್ರೆಸ್ಟೆಡ್ ಇದ್ದೀನಿ. ಇನ್ನೂ ಹಲವಾರು ವಿಷಯಗಳು ನಾವು ವೀಕ್ಷಕರಿಗೆ ತಿಳಿಸ್ಕೊಳ್ಳೋಣ. ಥ್ಯಾಂಕ್ ಯು ಸೋ ಮಚ್ ಮಾಲಿನಿ ಅವರೇ. ನಮಸ್ತೆ ಮೇಡಮ್. ಸೊ ವೀಕ್ಷಕರೇ, ಎಷ್ಟು ವಿಷಯಗಳು ಇವತ್ತು. ನಮ್ಮ ಆರೋಗ್ಯ ನಮ್ಮ ಕೈಯಲ್ಲಿದೆ. ಇದರ ಜೊತೆಗೆ ನಾವು ನಮ್ಮ ಜೀನ್ಸನ್ನು, ನಮ್ಮ DNA ಯಾವ ರೀತಿ ಡ್ಯಾಮೇಜ್ ಮಾಡ್ತೀವಿ, ಅದನ್ನು ರಿಕವರಿ ಹೆಂಗೆ ಮಾಡಬೇಕು, ಎಲ್ಲದರ ಬಗ್ಗೆ ತಿಳ್ಕೊಂಡ್ವಿ. ಒಂದು ಹೆಲ್ದಿ ಲೈಫ್ ಸ್ಟೈಲ್ ಡೆಫಿನೆಟ್ಲಿ ನಮ್ಮೆಲ್ಲರನ್ನ ನೆಮ್ಮದಿಯತ್ತ ತೊಗೊಂಡು ಹೋಗುತ್ತೆ. ಇದು ಇವತ್ತಿನ ಬೆಂಗಳೂರು ಬಜ್. ಮುಂದಿನ ವಾರ ಮತ್ತೊಬ್ಬ ಗಣ್ಯ ಅತಿಥಿ ನಿಮ್ಮ ಮುಂದೆ ಇರ್ತಾರೆ. ಏನು ಮಾಡಬೇಕು ಅಂತ ಗೊತ್ತಿದೆ ಅಲ್ಲ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಐಕನ್ ಪ್ರೆಸ್ ಮಾಡಿ. ಮುಂದಿನ ವಾರ ಭೇಟಿ ಆಗ್ತೀನಿ. ನಮಸ್ಕಾರ.